ನಮಸ್ತೆ ಕನ್ನಡಾಲಜಿ. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಎನ್ ಬಿರಾದಾರ ಸರ್, ದಿ ಫೌಂಡರ್ ಆಫ್ ಚಾಣಕ್ಯ ಕರಿಯರ್ ಅಕಾಡೆಮಿ. ಈ ಟೈಮಲ್ಲಿ ಏನು ನಮ್ಮ ಫಾದರ್ ಒಂದು ಪೊಸಿಷನಲ್ಲಿದ್ದಾರೆ, ಇದೇ ಕರಿಯರ್ ಅಕಾಡೆಮಿ ಒಳಗಿಂದ ಕಲಿತು ಫಾದರ್ ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ. ನಾನು ಕಾಮರ್ಸ್ ಸ್ಟೂಡೆಂಟದಲ್ಲಿ ಒಂದು ನಿಯಮ ಅದು, ಒಂದು ಉದ್ದಿಮೆ ಪ್ರಾರಂಭ ಆಗ್ಬೇಕಾಗಿತ್ತಂದ್ರೆ ಅಲ್ಲಿ ಯಶಸ್ವಿಗೆ ಪ್ರಥಮವಾಗಿ ಮಾಡು, ವೇಗವಾಗಿ ಮಾಡು, ವಿಭಿನ್ನವಾಗಿ ಮಾಡು. ಎಲ್ಲರೂ ಮಾಡಿದ್ದನ್ನೇ ನೀವು ಆಯ್ಕೆ ಮಾಡಿಕೊಂಡ್ರೆ ಸಕ್ಸಸ್ ರೇಟ್ ಕಡಿಮೆ ಇರ್ತದೆ. ಸರಿ, ಯಾವುದೇ ಸ್ಟೂಡೆಂಟ್ಸ್ ಚಾಣಕ್ಯ ಕರಿಯರ್ ಅಕಾಡೆಮಿ ಜಾಯ್ನ್ ಆಗ್ಬೇಕಂತ, ಸೊ ಅವ್ರ ಒಳಗೆ ನೀವೇನು ನೋಡ್ತೀರಿ ಸರ್? ಎಷ್ಟೋ ಸಲ ನನ್ನ ತರಗತಿ ಒಳಗೆ ನೋಡೀನಿ, ಅವರ ಆಸಕ್ತಿ, ಅವ್ರ ಕ್ಲಾಸ್ ಇನ್ವಾಲ್ವ್, ಅವರ ಪ್ರಶ್ನೆಗೆ ಉತ್ತರ ಕೊಡೋದು ನೋಡಿ ಅವ್ರನ್ನ ಎಬ್ಬಿಸಿ ವೇದಿಕೆ ಮೇಲೆ ಕರೆಸಿ, ಈ ಹುಡುಗ ಈ ಸಲ ಕಲ್ಪರ್ಮದಾಗ ಅಪಾಯಿಂಟ್ಮೆಂಟ್ ಆತನ, 100 ಪೋಸ್ಟ್ ಅದಾವ ಅಂದ್ರೆ 99 ತಿಳ್ಕೊಂತ ಹೇಳಿದ ಉದಾಹರಣೆಗಳು ಅದಾವ. ಅವ್ರ ಅಪಾಯಿಂಟ್ಮೆಂಟ್ ಆದ ಉದಾಹರಣೆಗೂ ಅದಾವ. ಸೊ ಒಂದೇನು ಇದು ಮೈಂಡ್ ಹೆಂಗೆ ಇರ್ತದಂದ್ರೆ, ನಾವು ಮಾಡೋ ಕೆಲಸಕ್ಕಿಂತ ಭಯ ಅದಲ್ಲ, ಆ ಫಿಯರ್ ಅದಲ್ಲ, ನಮ್ಮನ್ನು ಹೊರಗೆ ತಂದುಬಿಡ್ತದೆ ಬೇಗ. ನಾನು IAS ಮಾಡೋರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮದು ಮೆಂಟಲ್ ಸ್ಟ್ರೆಂತ್ ಗಟ್ಟಿದ್ರೆ ಹಾಕ್ರಿ. ಮೆಂಟಲ್ ಸ್ಟ್ರೆಂತ್ ಇರಲಿಲ್ಲ ಅಂದ್ರೆ ನೀವು ಇದು ಎಕ್ಸಾಮೇ ಬರಲಿಕ್ಕೆ ಹೋಗ್ಬೇಡತ್ತೆ. ಸ್ಟಾರ್ಟಿಂಗಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿ, ಸೊ ಸ್ಟೂಡೆಂಟ್ಸ್ಗೆ ಯಾವ ಥರ ತಲುಪಿದ್ರು ಸರ್? ನಮ್ಮ ಸಂಸ್ಥೆಯ ಒಂದು ವಿಶೇಷತೆ ಏನಂತಂದ್ರೆ, ಇಲ್ಲಿ ಕಲಿತು ಹೋದ ವಿದ್ಯಾರ್ಥಿಗಳೇ ನಮ್ಮ ಪ್ರಚಾರಕರು. ನಾವು ಪ್ರಾರಂಭದಲ್ಲಿ ಪತ್ರಿಕೆದಾಗ ಬೇರೆ ಬೇರೆ ಮಾಧ್ಯಮದಲ್ಲಿ ಪ್ರಚಾರೇ ಇಲ್ಲ, ವಿದ್ಯಾರ್ಥಿಗಳೇ ನನ್ನ ಜಾಹೀರಾತುದಾರ ಮೊದಲನೇದಾಗಿ. ನೀವು ಟೀಚರ್ಸ್ಗಳು ಸೆಲೆಕ್ಟ್ಗಳಲ್ಲಿ ಭಾಳ ಫೋಕಸ್ ಮಾಡ್ತಾರಂತ ನಾ ಕೇಳ್ಪಟ್ಟೀನಿ ಸರ್. ಸೊ ಅದು ಯಾವ ಥರ ಸರ್? ವಿದ್ಯಾರ್ಥಿಗೆ ಹೇಳ್ತೀನಿ, ಇವ್ರದ್ದು ಹೊಸಬ್ರದಾರ, ಇವ್ರದ್ದು ಕ್ಲಾಸ್ ಒಂದು 7-8 ದಿನ ನೀವು ನೋಡಿ ಪರೀಕ್ಷೆ ಮಾಡಿ, ಸರಿ ಇದ್ರೆ ಮುಂದುವರಿತಾರೆ, ಸರಿ ಇರಲಿಲ್ಲ ಅಂದ್ರೆ ಅವ್ರು ನಾನು ತೆಗೆದಾಕ್ತೇನೆ. ಇವತ್ತೇ ಕೂಡ ಹುಡುಗರು ಒಪ್ಪಿಗೆ ಇಲ್ಲದೆ ಒಬ್ಬ ಸಿಂಗಲ್ ವ್ಯಕ್ತಿನೂ ಕೂಡ ಇಲ್ಲಿ ಉಪನ್ಯಾಸಕರಾಗಿದೆ. ನಮಸ್ತೆ ಕನ್ನಡಾಲಜಿ. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಎನ್ ಬಿರಾದಾರ ಸರ್, ದಿ ಫೌಂಡರ್ ಆಫ್ ಚಾಣಕ್ಯ ಕರಿಯರ್ ಅಕಾಡೆಮಿ. ಸೊ ಸರ್ ಜೊತೆ ನಮ್ಮ ಫಾದರು ಸರ್ ಸ್ಟೂಡೆಂಟು. ಸೊ ಇವಾಗ ಈ ಟೈಮಲ್ಲಿ ಏನು ನಮ್ಮ ಫಾದರ್ ಒಂದು ಪೊಸಿಷನಲ್ಲಿದ್ದಾರೆ, ಇದೇ ಕರಿಯರ್ ಅಕಾಡೆಮಿ ಒಳಗಿಂದ ಕಲಿತು ಫಾದರ್ ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ. ಸೊ ಸರ್, ವೆಲ್ಕಮ್ ಟು ಕನ್ನಡಾಲಜಿ ಪಾಡ್ಕಾಸ್ಟ್ ಸರ್. ಸೊ ಭಾಳ ಖುಷಿ ಆಯ್ತು ಸರ್, ನೀವು ನಮ್ಗೆ ಇವತ್ತು ಟೈಮ್ ಕೊಟ್ರಿ. ಚಾಣಕ್ಯ ಕರಿಯರ್ ಅಕಾಡೆಮಿ, ಸೊ ಸಪೋಸ್ ಯಾರೇ ಒಂದು ಸ್ಟೂಡೆಂಟು ನಮ್ಮ ಬಿಜಾಪುರಿಗೆ ಬಂದ್ರೆ ಫಸ್ಟ್ ಅವ್ರದ್ದು ಯಾರೋ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ನಾಗ ಹೋಗ್ಬೇಕಂದ್ರೆ ಫಸ್ಟ್ ಅವ್ರು ತಲೆಗೆ ಬರೋದು ಚಾಣಕ್ಯ ಕರಿಯರ್ ಅಕಾಡೆಮಿ. ಸರ್ ಅದಕ್ಕಿಂತ ಮುಂಚೆ ಸರ್ ನೀವು ಎಲ್ಲಿ ಹುಟ್ಟಿದ್ರಿ ಸರ್, ಎಲ್ಲಿ ಬೆಳೆದ್ರಿ, ಯಾವ ಥರ ಬಂದ್ರಿ ಸರ್? ನಂದು ಮೂಲ ಇದೆ ಬಿಜಾಪುರ ಜಿಲ್ಲೆ. ಬಿಜಾಪುರ ಎಜುಕೇಷನ ಹುಟ್ಟೂರಾದ ತಿಳುಗುಳ ಮತ್ತು ತಾಳಿಕೋಟೆಯಲ್ಲಿ. ಅದಾದ ನಂತರ ಕರ್ನಾಟಕ ಯೂನಿವರ್ಸಿಟಿಯಿಂದ MCom ಪದವಿ ಪಡೆದ ನಂತರ ಈ ಸಂಸ್ಥೆ ಪ್ರಾರಂಭ ಆಯಿತು. ಸರ್, ಯಾವ ನೀವು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಚಾಣಕ್ಯ ಕರಿಯರ್ ಅಕಾಡೆಮಿ ಯಾವ ಥರ ಸ್ಟಾರ್ಟ್ ಆಯ್ತು ಸರ್? ನಾನು ಪದವಿ ಓದುತ್ತಿರುವಾಗ IAS ಆಗ್ಬೇಕಂತ ಕನಸು ಕಂಡಿರುವಂಥ ವ್ಯಕ್ತಿ. ಅದಕ್ಕೆ ಕಾರಣ ಒಂದು ಸುಧಾ ವಾರಪತ್ರಿಕೆಯಲ್ಲಿ ಬಂದಿರುವಂಥ ಲೇಖನ. ಆ ಲೇಖನದಲ್ಲಿ ನಮ್ಮ ಕರ್ನಾಟಕದಿಂದ ಫಸ್ಟ್ ಟೈಮ ಕನ್ನಡದಲ್ಲಿ ಪಾಸಾಗಿರುವಂಥ K. ಶಿವರಾಮ್ ಅವರ ಸಂದರ್ಶನ ಇತ್ತು. ಕನ್ನಡದಲ್ಲಿ ಎಕ್ಸಾಮ್ ಬರೆದು ಪಾಸಾಗಿರುವಂಥ ಪ್ರಥಮ ಕನ್ನಡಿಗ ಅವರು. ಅಲ್ಲಿ IAS ಪರೀಕ್ಷೆ ಅಂದರೆ ಏನು, ಅದರ ವೈಶಿಷ್ಟ್ಯತೆ ಏನು, ಅದರ ಏನು ಪತ್ರಿಕೆ ಇರ್ತದೆ, ಯಾವ ರೀತಿ ಓದಬೇಕು ಅನ್ನೋದು ಒಂದು ಸಣ್ಣದಾದಂಥ ಲೇಖನ. ಆ ಲೇಖನ ಓದಿದ ನಂತರ ನಾವು ಕೂಡ IAS ಆಗಬೇಕು ಅನ್ನೋಂಥ ಒಂದು ಕನಸು ಆರಂಭವಾಗಿ ಅದರ ಪ್ರಯತ್ನ ನಡೆದು, ನಂತರ 4 ಸಲ IAS ಎಕ್ಸಾಮ್ ಬರೆದ ನಂತರ ಯಾಕೆ ಇಂಥ ಒಂದು ಸಂಸ್ಥೆ ನಾವು ಪ್ರಾರಂಭ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಬಂದು 1999ರಲ್ಲಿ ಈ ಚಾಣಕ್ಯ ಕರಿಯರ್ ಅಕಾಡೆಮಿಯನ್ನು ಪ್ರಾರಂಭಿಸಿದೆ. ಸರ್ ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ನೀವು ಭಾಳ ಬೇರೆ ಬೇರೆ ಒಂದು ಸ್ವಲ್ಪ ಊರಿದ್ದು ಸರ್, ನಾರ್ತ್ ಕರ್ನಾಟಕ ಸೈಡ್ ಹುಬ್ಬಳ್ಳಿ ಇತ್ತು, ಬೆಳಗಾಂ ಇತ್ತು. ವೈ ಓನ್ಲಿ ವಿಜಯಪುರ ಸರ್? ನಮ್ಮ ಬಿಜಾಪುರ ಯಾಕೆ ಚೂಸ್ ಮಾಡಿದ್ರಿ ಸರ್? ಈ ಒಂದು ಕ್ಷೇತ್ರ ಏನದಲ್ಲ ಸ್ಪರ್ಧಾತ್ಮಕ, ವಿಶೇಷವಾಗಿ ಸರ್ಕಾರಿ ನೌಕರಿಗೆ
ತರಬೇತಿ ನೀಡುವಂಥ ಸಂಸ್ಥೆಗಳಲ್ಲಿ ಈಗಾಗಲೇ ಬೆಂಗಳೂರಲ್ಲಿ 2-3 ಸಂಸ್ಥೆಗಳಿದ್ದು, ಧಾರವಾಡದಲ್ಲಿ ಒಂದು 2 ಸಂಸ್ಥೆಗಳಿದ್ದು, ಈ ಭಾಗದಲ್ಲಿ ಅದು ಕೊರತೆ ಇತ್ತು. ಆ ನಿಟ್ಟಿನಲ್ಲಿ ಬೇರೆಯವರ ಜೊತೆ ಹೋಗಿ ಸ್ಪರ್ಧೆಗಿಳಿಯೋಕ್ಕಿಂತ ಯಾರೂ ಸ್ಪರ್ಧೆ ಇಲ್ಲದ ಜಾಗ ಮತ್ತು ಒಳ್ಳೆಯ ಒಂದು ಅವಕಾಶ ಇರುವಂಥ ಕ್ಷೇತ್ರ, ಸ್ವಂತ ಜಿಲ್ಲೆ, ಈ ಹಿನ್ನೆಲೆಯಲ್ಲಿ ಈ ಬಿಜಾಪುರದಲ್ಲಿ ಇದು ಸೂಕ್ತ, ಅದರ ಒಳ್ಳೆಯದನ್ನೋ ಕಾರಣದಿಂದ ಪ್ರಾರಂಭದಲ್ಲಿ ತಾಲೂಕಾ ಕೇಂದ್ರ ಸಿಂದಗಿಯಲ್ಲಿ ಪ್ರಾರಂಭವಾಗಿ ನಂತರ 2001ರಲ್ಲಿ ಈ ಬಿಜಾಪುರಕ್ಕೆ ಶಿಫ್ಟ್ ಆಯಿತು. ಸರ್, ಯಾರೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡುವಾಗ ಸರ್ ಒಂದು ಸ್ವಲ್ಪ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾರೆ ಸರ್. ಸರ್, ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡುವಾಗ ಏನೇನು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ರಿ ಸರ್? ಇದು ಬಿಜಾಪುರ ಮೊದಲನೇದಾಗಿ ಹೊಸ ಕ್ಷೇತ್ರ ಇದು, ಯಾರಿಗೆ ಪರಿಚಯ ಇಲ್ಲ. ಯಾಕಂದ್ರೆ ಕಾಂಪಿಟೀಷನ್ ಎಕ್ಸಾಮ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ನ, ಈ ರೀತಿ ಕಲ್ಪನೆ ನಮ್ಮ ಕನ್ನಡಿಗರಿಗೆ ಇರಲಿಲ್ಲ. ಮೊದಲು 95ರಿಂದ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ಗಳು ಪ್ರಾರಂಭ ಆಯಿತು ನಮ್ಮ ಕರ್ನಾಟಕದಲ್ಲಿ. CET ಮಾದರಿ ಅಂತೇಳಿ ಮೊದಲು IAS ಒಂದೇ ಇತ್ತು, ಅದು ಎಕ್ಸಾಮ, ಬ್ಯಾಂಕ್ ಎಕ್ಸಾಮ್ ಇತ್ತು. ಬಟ್ ಕರ್ನಾಟಕ ನೇಮಕಾತಿಯಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಬಿಜಾಪುರದಲ್ಲಿ ಪ್ರಾರಂಭ ಮಾಡಿದಾಗ ಫಸ್ಟ್ ಸಮಸ್ಯೆ ಬರೋದು ಸಂಪನ್ಮೂಲ ವ್ಯಕ್ತಿಗಳು. ಈ ಒಂದು ಪರೀಕ್ಷೆಗೆ ತರಬೇತಿ ನೀಡುವಂಥ ಒಂದು ವಿಶೇಷವಾದಂಥ ವ್ಯಕ್ತಿಗಳ ಅಗತ್ಯ ಬೇಕು. ಯಾಕಂದ್ರೆ ಡಿಗ್ರಿ ಕಾಲೇಜಿನಲ್ಲಿ ಹೇಳುವ ಸಬ್ಜೆಕ್ಟಿಗೂ ಕಾಂಪಿಟೀಷನ್ ಎಕ್ಸಾಮ್ ಕೇಳೋಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಯಾಕಂದರೆ ಇಲ್ಲಿಯೇ ಕ್ವಶನ್ ಪೇಪರ್ ಸ್ವರೂಪ, ಇಲ್ಲಿಯೇ ಒಂದು ವಿಚಾರಗಳು ಮತ್ತು ಅಲ್ಲಿ ಬರವಣಿಗೆ ಆಧಾರಿತ ಇರ್ತದೆ, ಇಲ್ಲ ಅಬ್ಜೆಕ್ಟಿವ್ ಟೈಪ್ ಇರ್ತದೆ. ಈ ಹಿನ್ನೆಲೆಯಲ್ಲಿ ಫಸ್ಟ್ ನಾನು ಸಮಸ್ಯೆ ಎದುರಿಸಿದ್ದೇ ಈ ಸಂಪನ್ಮೂಲ ವ್ಯಕ್ತಿಗಳು. ಆನಂತರ ಸಂಪನ್ಮೂಲ ವ್ಯಕ್ತಿಗಳಾದ ನಂತರ ಇದರ ಅರಿವು ಮೂಡಿಸ್ಬೇಕಲ್ಲ. ಯಾಕಂದರೆ ಇದು ಎಕ್ಸಾಮ್ ಅನ್ನೋದು ಏನೂ ಗೊತ್ತಿಲ್ಲ, ಈ ಭಾಗದಾಗ ಯಾವ ರೀತಿ ಕ್ವಶನ್ ಅನ್ನೋದು ಗೊತ್ತಿಲ್ಲ, ಹುಡುಗರಿಗೆ ಏನು ಅವಕಾಶ ಅನ್ನೋದು ಗೊತ್ತಿಲ್ಲ. ಆ ಒಂದು ಪ್ರಚಾರದ ಕೊರತೆ ಕೂಡ ಇತ್ತು. ಅವೆಲ್ಲಗಳನ್ನು ತೊಂದರೆ ಹಂತ ಹಂತವಾಗಿ ಕಡಿಮೆ ಮಾಡಿಕೊಂಡು ಒಂದು ಯಶಸ್ವಿ ದಿಕ್ಕಿನಲ್ಲಿ ಸಂಸ್ಥೆ ಸಾಯಿತು. ಸರ್, ಎಟ್ ಸ್ಟಾರ್ಟಿಂಗಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿ, ಸೊ ಸ್ಟೂಡೆಂಟ್ಸ್ಗೆ ಯಾವ ಥರ ತಲುಪಿದ್ರು ಸರ್? ಯಾರೋ ಒಂದು ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟಿಂಗ್ ಒಳಗೆ ಅಷ್ಟಿರಲ್ಲ, ಒಂದು ಸರಿ ಎಲ್ಲ ಹೆಸರಾದಮೇಲೆ ಜನರು ಬರ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಅದನ್ನ ಯಾವ ಥರ ನೀವು ಸ್ಟೂಡೆಂಟ್ಗಳಿಗೆ ರೀಚ್ ಆದ್ರಿ ಸರ್? ಇದು ನಮ್ಮ ಸಂಸ್ಥೆಯ ಒಂದು ವಿಶೇಷತೆ ಏನಂತಂದ್ರೆ, ಇದು ವಿದ್ಯಾರ್ಥಿಗಳನ್ನೇ ಪ್ರಚಾರ ಮಾಡ್ಯಾರ, ಒಬ್ಬರಿಂದ ಒಬ್ಬರು ಅತ್ತೆ. ಇಲ್ಲಿ ಕಲಿತು ಹೋದ ವಿದ್ಯಾರ್ಥಿಗಳೇ ನಮ್ಮ ಪ್ರಚಾರಕರು. ಒಳ್ಳೆಯದಾದ, ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ, ಒಳ್ಳೆಯ ರೀತಿಯ ತರಬೇತಿ ಅದ ಅಂಥೇಳಿ ಅವ್ರನ್ನ ಸ್ನೇಹಿತರನ್ನ, ಸಂಬಂಧಿಕರನ್ನು ಒಬ್ಬರ ಪರಿಚಯ ಮಾಡಿಸಿ ಕಳಿಸಿದ್ದು. ನಾವು ಪ್ರಾರಂಭದಲ್ಲಿ ಪತ್ರಿಕೆದಾಗ ಬೇರೆ ಬೇರೆ ಮಾಧ್ಯಮದಲ್ಲಿ ಪ್ರಚಾರೇ ಇಲ್ಲ. ವಿದ್ಯಾರ್ಥಿಗಳ ಮೂಲಕ ಒಂದು ಬ್ಯಾಚ್ ಹೋಯ್ತಂದ್ರೆ ಅದರ 2 ಬ್ಯಾಚ್ ಆಯಿತು, 2 ಬ್ಯಾಚ್ 3 ಹೆಚ್ಚಾಯಿತು. ಆ ರೀತಿ ವಿದ್ಯಾರ್ಥಿಗಳೇ ನನ್ನ ಜಾಹೀರಾತಾರ ಮೊದಲನೇದಾಗಿ. ಕಾರಣ ಏನಂತಂದ್ರೆ ಗುಣಮಟ್ಟ ಇದೆ, ಒಳ್ಳೆಯ ಒಂದು ವಿಚಾರ ಸಿಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಅವರು ಇದನ್ನು ಉಪಯೋಗ ಮಾಡಿಕೊಂಡ್ರು ಹುಡುಗರು. ಸೊ ವಿದ್ಯಾರ್ಥಿಗಳಿಂದನ ನಿಮ್ಮ ಪ್ರಚಾರ ಅವರೇ ಅಲ್ಲಿಂದನೇ. ಯಾಕಂದ್ರೆ ನಾವು ಏನೇ ಮಾಡಿದ್ರೂ ಕೂಡ ಹುಡುಗರೇ ನಿಜವಾಗಿ ಗೊತ್ತಿರ್ತದೆ, ನಾವು ಒಳ್ಳೇದು ಹೇಳಿವೋ ಕೆಟ್ಟದ್ದು ಹೇಳಿವೋ ಯಾವ ರೀತಿ, ಅವರು ಜಜ್ಮೆಂಟ್ ಕರೆಕ್ಟ್ ಇರ್ತದೆ, ಮೌಲ್ಯಮಾಪನ ಕರೆಕ್ಟ್ ಇರ್ತದೆ. ನಾವು ಏನೋ ಪೇಪರ್ದಾಗ ಇಷ್ಟು ಮಂದಿ ಅಪಾಯಿಂಟ್ಮೆಂಟ್ ಆಗ್ಯಾರ, ಇಷ್ಟು ಮಂದಿ ರ್ಯಾಂಕ್ ಬಂದಾರ ಅಂತ ಹೇಳಿದ್ರೆ ಅದು ಹುಡುಗರಿಗೆ ತಲುಪೋದಿಲ್ಲ. ಇದು ನಿಜವಾಗಿ ಅಲ್ಲಿ ಕುಳಿತುಕೊಂಡು ನೋಡಿದಾಗ ಗೊತ್ತಾಗೋದು. ಅದು ಒಂದು ಪ್ಲಸ್ ನಮ್ಮದು. ಯಾವಾಗ ಚಾಣಕ್ಯ ಕರಿಯರ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ರಿ, ಸೊ ನಿಮ್ಮ ತಲೆಯಲ್ಲಿ ಒಂದು ಥಾಟ್ ಬಂತು ಸರ್, ನಮ್ಮ ಕರಿಯರ್ ಅಕಾಡೆಮಿ ಒಂದು ಸ್ಟೇಜಿಗೆ ಹೋಗ್ಬೇಕು ಅನ್ನೋದು. ಸೊ ಆ ಥಾಟ್ ಏನಿತ್ತು ಸರ್, ನಮ್ಮ ಕರಿಯರ್ ಅಕಾಡೆಮಿ ಈ ಸ್ಟೇಜಿಗೆ ಹೋಗ್ಬೇಕಂತ ಏನಾದರೂ ಇದ್ದರೆ? ಒಂದು ಇದೇ ರೀತಿ ಹೋಗ್ಬೇಕಂತ ಕಲ್ಪನೆ ಇಲ್ಲ. ಹಿಂಗೆ ಒಂದೇ ತತ್ವ ನಂದು, ಬಂದು ವಿದ್ಯಾರ್ಥಿಗಳಿಗೆ ಒಳ್ಳೇದು ಕೊಡಬೇಕು ಅಷ್ಟೇ. ಈ ಬ್ಯಾಚ್ ಅದ, ಮುಂದಿನ ಬ್ಯಾಚ್ ಆಗ್ತದೋ ಬಿಡ್ತೋ ಗೊತ್ತಿಲ್ಲ, ಇವ್ರು ಇವ್ರಿಗೆ ನ್ಯಾಯ ಕೊಡಬೇಕು, ಪರ್ಫೆಕ್ಟ್ ಕೊಡಬೇಕು. ಎಷ್ಟು ನಮ್ಮಲ್ಲಿ ಒಳ್ಳೆಯ ಒಂದು ತರಬೇತಿ ಅದಲ್ಲ ಅವ್ರಿಗೆ ತಲುಪಿಸ್ಬೇಕು ಅನ್ನೋದು ಒಂದೇ ತತ್ವ. ನಾನು ನಾಳೆ ಇದು ದೊಡ್ಡ ಪ್ರಮಾಣ ಆಗ್ತದೆ, ಇಷ್ಟ ಆಗ್ತದೆ, ಏನೂ ಕಲ್ಪಿಲ್ಲ. ಆ ಬ್ಯಾಚ್ ಮುಗಿನ ಮುಂದಿನ ಬ್ಯಾಚ್ ಒಂದು ಅವ್ರಿಗೇನು ಒಳ್ಳೇದು ಕೊಡಬೇಕು, ಇದು
ಫಸ್ಟನ್ನು ಆ ಒಂದು ವಿಚಾರ ಇಟ್ಕೊಂಡು ಅದು ಹಂತ ಹಂತವಾಗಿ ಯಾವಾಗ ನಾವು ಒಳ್ಳೆಯದನ್ನು ಕೊಡ್ಲಿಕ್ಕೆ ಆರಂಭಿಸ್ತೀವಲ್ಲ ಅದು ಸಹಜವಾಗಿ ಹುಡುಗರ ಮನಸ್ಸಿಗೆ ತಟ್ತದೆ. ಫಸ್ಟ್ ಅದ್ರ ಜೊತೆಗೆ ನಾನು ಕಾಮರ್ಸ್ ಸ್ಟೂಡೆಂಟದಲ್ಲಿ ಒಂದು ನಿಯಮ ಅದ, ಒಂದು ಉದ್ದಿಮೆ ಪ್ರಾರಂಭ ಆಗ್ಬೇಕಾಗಿತ್ತಂದ್ರೆ ಅಲ್ಲಿ ಯಶಸ್ವಿಗೆ ಪ್ರಥಮವಾಗಿ ಮಾಡು, ವೇಗವಾಗಿ ಮಾಡು, ವಿಭಿನ್ನವಾಗಿ ಮಾಡು. ಫಸ್ಟ್ ಮಾಡು, ಸ್ಪೀಡ್ ಮಾಡು, ವಿಭಿನ್ನವಾಗಿ ಮಾಡು. ಅಂದ್ರೆ ಎಲ್ಲರೂ ಮಾಡಿದ ನಂತರ ನೀ ಅಲ್ಲಿ ಮಾಡ್ಲಿಕ್ಕೆ ಹೋಗಬೇಡ. ಅಂದ್ರೆ ಎಲ್ಲರೂ ತಿರುಗಾಡೋ ದಾರಿ ಒಳಗೆ ತಿರುಗಾಡಿದ್ರೆ ಅಲ್ಲಿ ಮಜಾ ಇರೋದಿಲ್ಲ. ಯಾರು ತಿರುಗಾಡಿರೋದಲ್ಲ ಹೊಸ ದಾರಿ ಹುಡುಕ್ಬೇಕು ನೀನು. ಅಲ್ಲಿ ಹಣ್ಣುಗಳು ಹೆಚ್ಚು ಸಿಗ್ತಾವೆ, ಕಷ್ಟನೂ ಹೆಚ್ಚಿರ್ತದೆ. ಹಂಗೆ ಎಲ್ಲರೂ ಮಾಡಿದ್ದನ್ನೇ ನೀ ಆಯ್ಕೆ ಮಾಡ್ಕೊಂಡ್ರೆ ಸಕ್ಸಸ್ ರೇಟ್ ಕಡಿಮೆ ಇರ್ತದೆ. ಹೊಸದು ಅದಕ್ಕೆ ನಮ್ಮದೇನಂತ ಸಾಹಸ ಮನೋಭಾವನ ಅಂತೀವಿ. ಇದಕ್ಕೆ ಇಂಡಸ್ಟ್ರಿಯಾಗ ಅದು ಇಂಡಸ್ಟ್ರಿಯಸ್ ಆ್ಯಟಿಟ್ಯೂಡ್ ಅಂತ ಕರಿತೀವಿ. ಆ ಒಂದು ಸಾಹಸತನ ಅದಲ್ಲ, ಅದಕ್ಕೆ ಫಸ್ಟ್ ಅಂತೀವಿ ನಾವು. ನೀವು ಯಾವುದೇ ಸಾಹಸತನ ಮಾಡಿರಿ ಹೊಸದು ಅವ್ರಿಗೆ ಹುಚ್ಚರಂತಾರೆ. ನಮಗೂ ಇಲ್ಲಿ ಸಂಸ್ಥೆ ಪ್ರಾರಂಭ ಮಾಡಿದಾಗ ಇದು ನಡೀದಿಲ್ಲ, ಇವ್ರು ಯಾಕೆ ಮಾಡ್ಯಾನ, ಇದು ಸಕ್ಸಸ್ ಆಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಏನಿದ್ವಲ್ಲ, ನವೋದಯ ಕೋಚಿಂಗ್ ಸೆಂಟ್ರ, ಕಿತ್ತೂರು ಚೆನ್ನಮ್ಮ ಕೋಚಿಂಗ್ ಸೆಂಟ್ರ ಅಂದ್ರೆ ಪ್ರಾಥಮಿಕ ಶಾಲೆಗೆ ಸಂಪಟ್ಟ ಸೀಮಿತ ಅದಿದ್ದು. ಎಲ್ಲರೂ ಅದೇ ಹೇಳಿದ್ರೆ ಅದನ್ನು ಮಾಡ್ಬೇಕಿಲ್ಲ, ಇದು ಗೌರ್ಮೆಂಟದ್ದು ಬರೋದಿಲ್ಲ ಅನ್ನುವಂಥದ್ದು. ಒಂದು ದಿನ ನಡೀತದ, ಒಂದು ಬ್ಯಾಚ್ ನಡೀತದೆ, ಒಂದು ತಿಂಗಳು ನಡೀತದೆ. ಆ ರೀತಿ ಒಂದು ಮಾತುಗಳು ಕೂಡ ಬಂದವು. ಆವಾಗ ನೀವು ಫಸ್ಟ್ ಮಾಡಿದಾಗ ಇದೇ ಬರ್ತದೆ. ಆಮೇಲೆ ಅಂತ ನೀವು ಮಾಡಿದ ನಂತರ ನೀನು ನೋಡಿ ಇನ್ನೊಬ್ಬರು ಅನುಸರಿಸ್ತಾರೆ, ಇನ್ನೊಬ್ಬರು ಅದೇ ರೀತಿ ಸಂಸ್ಥೆ ಕಟ್ತಾರೆ, ಇನ್ನೊಬ್ಬರು ನೀನು ಫಾಲೋ ಮಾಡ್ತಾರೆ. ಆಗ ಏನು ಹೇಳ್ತಾರೆ ಅವರು, ವೇಗವಾಗಿ ಮಾಡಿರಿ. ಅವರು ಎಷ್ಟು 4 ತಾಸು ಮಾಡ್ತಾರೆ ಅಂದರೆ ನೀ 6 ತಾಸು ಮಾಡು. ಅವ್ರು 6 ತಾಸು ಮಾಡ್ತಾರೆ, ನೀ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀಯ. ವೇಗವಂತ ಮೀನ್ಸ್ ಹಾರ್ಡ್ ವರ್ಕ. ನಿನ್ನ ಪ್ರತಿಸ್ಪರ್ಧಿ ಯಾರಿರ್ತಲ್ಲ ಅವ್ರಿಗಿಂತ ನೀ ಹೆಚ್ಚು ಪರಿಶ್ರಮ ಪಟ್ಟೆ ಅಂದ್ರೆ ಯಶಸ್ವಿ ಹೆಚ್ಚಾಗ್ತದೆ. ನಾವೇನು ಮಾಡ್ತೀವಿ, ಅವರು ಎಷ್ಟು ಅವ್ರಿಗಿಂತ ಕಡಿಮೆ ಮಾಡಿದ್ವಿ ಅಂದ್ರೆ ಒಂದಿನ ಯಾವುದೇ ಕ್ಷೇತ್ರ, ಇದು ಒಂದೇ ಅಲ್ಲ, ಯಾವುದೇ ಕ್ಷೇತ್ರ ಔಟ್ಡೇಟೆಡ್ ಆಗಿಬಿಡ್ತೀವಿ. ಫಸ್ಟ ಸ್ಪೀಡ, ಮೂರನೇದು ವಿಭಿನ್ನವಾಗಿ ಮಾಡು. ಈಗ ಒಂದು ಪ್ರಶ್ನೆ ನನ್ನಲ್ಲಿ ನಮಗೆ ಯಾವುದೇ, ಈಗ ನನ್ನ ಸಂಸ್ಥೆಗೆ ಯಾಕೆ ಹುಡುಗರು ಬರಬೇಕು, ಸಾಕಷ್ಟು ರಾಜ್ಯದಾಗಿರ್ತವೆ, ನನ್ನ ಬಲ್ಲೇ ಯಾಕೆ ಬರಬೇಕು, ಅಥವಾ ಇನ್ನೊಂದು ಸಂಸ್ಥೆಗೆ ಅಲ್ಲೇ ಯಾಕೆ ಹೋಗ್ಬೇಕು, ಏನೋ ಒಂದು ಪ್ರಶ್ನೆ ಬರ್ತದಲ್ಲ. ನಿನ್ನ ಬಲ್ಲೇ ಬರಬೇಕಾದ್ರೆ ಏನಾದರೂ ವಿಶೇಷತೆ ಇರಬೇಕಲ್ಲ. ಒಂದು ಆ ಬೇರೆ ಸಂಸ್ಥೆ ಬಿಟ್ಟು 106 ಕಿಲೋಮೀಟ್ರ್ ಬಿಟ್ಟು ಇಲ್ಲಿ ಬರಬೇಕಾದ್ರೆ ಒಂದು ವಿಶೇಷತೆ, ಅದೇನೇ ವಿಭಿನ್ನತೆ. ನೀ ಎಲ್ಲಿವರೆಗೆ ವಿಶೇಷತೆ ಕೊಡ್ತೀರಲ್ಲ ಬೇರೆ ಸಂಸ್ಥೆಗಿಂತ, ಅದು ಯಾವುದೇ ಇದು ಕೋಚಿಂಗ್ ಸೆಂಟ್ರಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ಇನ್ಯಾವುದೇ ಇರಲಿ, ಅಲ್ಲಿ ಸೋಲು ಅನ್ನೋದು ಇರೋಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ. ನಾವು 20 ವರ್ಷದಿಂದ ಮಾರ್ಕೆಟ್ನಾಗ ನೋಕಿಯಾ ಮೊಬೈಲ್ ಇತ್ತು. ಇವತ್ತು ಯಾಕೆ ಮಾರ್ಕೆಟ್ ಇಲ್ಲದು? ಹೊಸತನ ಅಳವಡಿಸ್ಕೊಳ್ಳೋಕೆ ಆಗಲಿಲ್ಲ, ವಿಭಿನ್ನತೆ ತರಲಿಲ್ಲ. ಅದೇ ಹಳೆಯ ಪದ್ಧತಿಗೆ ಅದು ಅಂಟಿಕೊಂಡು ಕುಳಿತು. ಯಾರು ಹೊಸತನ ಅಳವಡಿಸ್ಕೊಂಡ್ರಲ್ಲ ಅವ್ರು ಸಕ್ಸಸ್ ಆಗಿ ಹೋದರು. ಈ ರೀತಿ ನೀವು ಎಲ್ಲಿವರೆಗೆ ಹೊಸತನ ಕೊಡ್ತೀರಲ್ಲ, ಒಂದು ಸಂಸ್ಥೆ ಅಸ್ತಿತ್ವ ದೀರ್ಘಕಾಲ ಉಳಿತು. ಇದು ಇಂಪಾರ್ಟೆಂಟ್. ಸರ್, ಈಗಾಗಲೇ ಚಾಣಕ್ಯ ಕರಿಯರ್ ಅಕಾಡೆಮಿ ಕಡೆಯಿಂದ ಮೋರ್ ದೆನ್ 1.5 ಲಕ್ಷ ಸ್ಟೂಡೆಂಟ್ ಟ್ರೈನ್ ಆಗಿದ್ದಾರೆ ಸರ್ ನಿಮ್ಮ ಕೋಚಿಂಗ್ ಅಕಾಡೆಮಿಯಲ್ಲಿ. ಆ್ಯಂಡ್ ಖುಷಿ ಪಡೋ ಮಾತೇನಂದ್ರೆ ಮೋರ್ ದೆನ್ 25,000+ ಜನ ಗೋರ್ಮೆಂಟ್ ರೋಲಲ್ಲಿದ್ದಾರೆ ಸರ್ ನಾವು ಇಡೀ ನಮ್ಮ ಕರ್ನಾಟಕ ಒಳಗೆ. ಸೊ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಅಲ್ಲ, ನಮ್ಮ ಸಕ್ಸಸ್ ರೇಟ್ ಏನದಲ್ಲ, ಈಗ ಒಮ್ಮೊಮ್ಮೆ ಬರ್ತದೆ ನಮ್ಮದು 100% ಸಕ್ಸಸ್ ರೇಟ ಅಂತ ಹೇಳ್ತಾರೆ ಅಂತ ತಿಳ್ಕೊ. ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟಿದ್ರು? ಒಬ್ಬರು ಇದ್ರು. ಅವ್ರ ಮೇಲೆ ಒಬ್ಬ ಇದ್ದ, ಅವ ಪಾಸ್ ಆದ, 100 ಆಯ್ತಿಲ್ಲ ಅದು. ಎಸ್ ಸರ್, ಆಯ್ತು. 100% ಸಕ್ಸಸ್ ರೇಟ್ ಅನ್ನೋದು ಒಂದು ರೀತಿ. ಇನ್ನು 10,000 ಹುಡುಗರು ಇರ್ತಾರೆ, 200 ಮಂದಿ ಆಗಿರ್ತದೆ ಸಂಖ್ಯೆ ಹಾಕ್ತಾರೆ. ನಮ್ಮಲ್ಲಿ 200 ಮಂದಿ, ಅದು ಮುಖ್ಯ ಅಲ್ಲ. ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟಿದ್ರು, ನಂಬರ್ ಆಫ್ ಪರ್ಸೆಂಟೇಜ್ ಸಕ್ಸಸ್ ರೇಟ್ ಏಟ್ ಅಂತ ನೋಡಿದಾಗ ನಮ್ಮ ಅಕಾಡೆಮಿಯ ಒಂದು ಸಕ್ಸಸ್ ರೇಟ 100 ಹುಡುಗರು ಬಂದಾರಂದ್ರೆ ಅತಿ ಹೆಚ್ಚಿನ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಸಕ್ಸಸ್ ರೇಟ ನಮ್ಮಲ್ಲೇ, ಹೆಚ್ಚಿನ ನೇಮಕಾತಿ. ನನ್ನ ಅಂದಾಜು ಪ್ರಕಾರ ಒಂದು 25ರಿಂದ 30 ಮಂದಿ 100 ಮಂದಿ ಒಳಗೆ ಕೋಚಿಂಗ್ ತೊಗೊಂಡವ್ರು
ಒಂದು ಸರ್ಕಾರಿ ನೌಕರಿ, ಅರೆ ಸರ್ಕಾರಿ ನೌಕರಿಯಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ವಿಶೇಷತೆ ಏನಂದ್ರೆ, ರಾಜ್ಯದಲ್ಲಿ ಯಾವ ಸಂಸ್ಥೆಯೂ ಕೂಡ ಇಷ್ಟು 25,000ಕ್ಕಿಂತ ಹೆಚ್ಚು ನೌಕರರು ಸಿಕ್ಕಿಲ್ಲ. ಯಾವುದೇ ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ, ಬೇರೆ ಶಿಕ್ಷಣ ಇಲಾಖೆ, ಎಲ್ಲ ಇಲಾಖೆಯಲ್ಲೂ. ಇದಕ್ಕೆ ಕಾರಣ ಏನಂತಂದ್ರೆ, ಒಂದು ಗುಣಮಟ್ಟ, ಒಂದು ಅವರಿಗೆ ಸ್ಫೂರ್ತಿ, ಒಂದು ಮೋಟಿವೇಶನ್ ಇಲ್ಲಿ ಸಿಕ್ಕಿದ್ದು, ಅವರು ಅದು ಬೆಳ್ಕೋತ ಹೋಗಿದ್ದಾರೆ. ಸರ್ ಎಲ್ಲ ನೀವು ಹೇಳಿದಂಗೆ ಕರೆಕ್ಟ್ ಸರ್. ಒಂದು ನಿಮ್ದ್ರೊಳಗೆ ಒಂದು ಸ್ಪೆಷಾಲಿಟಿ ಇದ್ರೆ ಜನ ನಿಮ್ಮ ಕಡೆ ಬರ್ತಾರೆ, ವಿಶೇಷತೆ ಇದ್ದರೆ ಬರ್ಬೇಕು. ಸೊ ಈಗ ನಮ್ಮ ಚಾಣಕ್ಯ ಕೆರಿಯರ್ ಅಕಾಡೆಮಿ ಒಳಗೆ ಒಂದು 5 ಪಾಯಿಂಟ್ ಇರ್ತಾವೆ ಸರ್. ಈ ವಿಶೇಷತೆಯಿಂದ ನೋಡ್ಕೊಂಡು ಸ್ಟೂಡೆಂಟ್ಸ್ ಬರ್ತಾರೆ ನಮ್ಮ ಕಡೆ ಅಂದ್ರೆ. ಸೊ ಅದು ಯಾವ್ದಾಗಿರ್ಬೋದು ಸರ್? ನಾನು ಅನ್ಕೊಂಡ್ರೆ ನೀವು ಟೀಚರ್ಸ್ಗಳು ಸೆಲೆಕ್ಟಿವಲ್ಲಿ ಭಾಳ ಫೋಕಸ್ ಮಾಡ್ತೀರಂತ ನಾ ಕೇಳ್ಪಟ್ಟೀನಿ ಸರ್. ಸೊ ಅದು ಯಾವ ಥರ ಸರ್ ನಮ್ಮ ಚಾಣಕ್ಯ ಕೆರಿಯರ್ ಅಕಾಡೆಮಿ ಒಳಗೆ? ಒಂದು ಯಾವುದೇ ಸಂಸ್ಥೆಗೆ ಅಲ್ಲಿಯ ಸಂಪನ್ಮೂಲ ವ್ಯಕ್ತಿಗಳು, ಬೋಧಕರು ಏನದಲ್ಲ, ಅದೇ ಸ್ಟ್ರೆಂತ್. ನೀವು ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ಕೊಟ್ಟಿದ್ದೆ ಆದ್ರೆ ಒಳ್ಳೆಯ ರೀತಿಯ ತರಬೇತಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳ ಆಯ್ಕೆ ಮಾಡ್ಕೊಳ್ಳಲ್ಲಿ ಏನಾದರೂ ವಿಫಲವಾದ ಅಂತ ತಿಳ್ಕೊ ಒಳ್ಳೆಯ ಗುಣಮಟ್ಟ ಕೊಡ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಅನುಸರಿಸಿಕೊಂಡು ಬಂದದ್ದು ಏನಂತಂದ್ರೆ, ಆಲ್ಮೋಸ್ಟ್ ಅಲ್ಲ ನನ್ನ ಸಂಸ್ಥೆಯಲ್ಲಿ ಯಾರು ತರಬೇತಿ ಪಡ್ಕೊಂಡಾರಲ್ಲ ಅವ್ರನ್ನೇ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಬಳಸಿಕೊಂಡದ್ದು ಉದಾಹರಣೆ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 10 ಮಂದಿ ಇದ್ದಾರಂದ್ರೆ 7ರಿಂದ 8 ನನ್ನ ಸ್ಟೂಡೆಂಟೇ ಅವರು ಟೀಚರಾಗಿ ಪರಿವರ್ತನೆ ಆಗಿದ್ದ. ಎರಡನೇದು, ನನ್ನ ಆಯ್ಕೆ ಮಾಡುವಾಗ ಅವರನ್ನು ನಾನು ವಿವಿಧ ರೀತಿಯ ಪರೀಕ್ಷೆ ಮಾಡ್ತೇನೆ. ಇವರು ಯೋಗ್ಯ, ಇವ್ರ ನಾಲೇಜ, ಇವರು ನ್ಯಾಯ ಕೊಡ್ಲಿಕ್ಕೆ ಆಗ್ತದೆ ಇಲ್ಲತ್ತೆ. ಆದ ನಂತರ ಅವರಿಗೆ ಕ್ಲಾಸ್ ಕೊಡೋದಿಲ್ಲ, ಸಣ್ಣ ಪುಟ್ಟ ಕೆಲಸ ಕೊಟ್ಟು ಆಮೇಲೆ ಕ್ಲಾಸ್ ಕೊಡ್ತೇನೆ. ಕ್ಲಾಸ್ ಕೊಡುವಾಗ ಕೂಡ ವಿದ್ಯಾರ್ಥಿಗೆ ಹೇಳ್ತೀನಿ, ಇವರು ಹೊಸಬ್ರದಾರ, ಇವರು ಕ್ಲಾಸ್ ಒಂದು 7-8 ದಿನ ನೀವು ನೋಡಿ ಪರೀಕ್ಷೆ ಮಾಡಿ, ಸರಿ ಇದ್ರೆ ಮುಂದುವರಿತಾರವ್ರು, ಸರಿ ಇರಲಿಲ್ಲ ಅಂದ್ರೆ ಅವ್ರು ನಾನು ತೆಗೆದಾಕ್ತೀನಿ. ಅವ್ರ ಸೂಚನೆ, ಹುಡುಗರು ಪರೀಕ್ಷೆ ಮಾಡಿ ಅವರು ಸರ್ಟಿಫಿಕೇಟ್ ಕೊಟ್ಟ ನಂತರ ಅವರು ಚಾಣಕ್ಯ ಕೆರಿಯರ್ ಉಪನ್ಯಾಸಕರಾಗ್ತಾರೆ. ಇವತ್ತಿಗೂ ಕೂಡ ಹುಡುಗರು ಒಪ್ಪಿಗೆ ಇಲ್ಲದೆ ಒಬ್ಬ ಸಿಂಗಲ್ ವ್ಯಕ್ತಿನೂ ಕೂಡ ಇಲ್ಲಿ ಉಪನ್ಯಾಸಕರಾಗಿಲ್ಲ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈಗ ಶಿಕ್ಷಕರು ತಯಾರಾಗಿರ್ತಾರೆ, ಅವರು ಅಪಾಯಿಂಟ್ಮೆಂಟ್ ಆಗಿ ಹೋಗ್ತಾರೆ, ಅಥವಾ ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಅಥವಾ ಸ್ವಂತ ಸಂಸ್ಥೆ ಕಟ್ತಾರೆ, ಏನೋ ಸಹಜವಾಗಿ ಇದ್ದೇ ಇರ್ತದೆ. ಬಟ್ ಅದು ನಮಗೆ ಎಫೆಕ್ಟಿವ್ ಆಗೋದಿಲ್ಲ. ಯಾಕಂದ್ರೆ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ನಾನೇ ತಯಾರಿಸ್ಕೊಂಡಿರ್ತೀನಂದ್ರೆ ಇನ್ನೊಬ್ಬರನ್ನು ತಯಾರಿಸುವಂಥ ಸಾಮರ್ಥ್ಯ ಇರ್ತದೆ ನನಗೆ. ಇದರಿಂದ ನನಗಿಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ. ಪರಿಣಾಮ ನಿರಂತರ ಆ ಸಂಪನ್ಮೂಲ ವ್ಯಕ್ತಿಯನ್ನು ಒದಗಿಸುವುದರಿಂದ ಕಲಿಕೆಗೆ ಹಿನ್ನಡೆ ಆಗೋದಿಲ್ಲ. ಅದು ಹುಡುಗರ ವಿಶ್ವಾಸ ಹೆಚ್ಚಲಕ್ಕೆ ನಮ್ಮಲ್ಲಿ ಒಂದು ಕಮರ್ಸ್ ಮಾತು ಗುಡ್ ವಿಲ್ ಅಂತೀವಿ. ಆ ಗುಡ್ ವಿಲ್ ಕ್ರಿಯೇಟ್ ಆಗಲಿಕ್ಕೆ ಇದು ಕಾರಣ. ನೀವು ಎಲ್ಲಿವರೆಗೆ ಗುಡ್ ವಿಲ್ ಕ್ರಿಯೇಟ್ ಮಾಡೋದಿಲ್ಲಲ್ಲ, ಏನೇ ಉಳಿದದ್ದು ಮಾಡಿದ್ರೂ ವ್ಯರ್ಥನೆ ಆಗಿಬಿಡುತ್ತೆ ಸರ್. ಇದು ಚಾಣಕ್ಯದ ವೈಶಿಷ್ಟ್ಯತೆ ಸರ್. ಇವಾಗ ಚಾಣಕ್ಯ ಅಕಾಡೆಮಿಯಿಂದ ನಾವು 2 ಪಾಯಿಂಟ್ ಏನು ಕಲ್ತೀವಿ ಅಂದ್ರೆ ಸರ್, ಫಸ್ಟ್ ಸ್ಟೂಡೆಂಟ್ಸ್ ಆರ್ ದಿ ಪ್ರಮೋಟರ್ಸ್. ಹೌದು, ಸ್ಟೂಡೆಂಟ್ಸೇ ಮೇನ್ ಅವರು ತೃಪ್ತಿ ಅಲ್ಲಿಂದ ಏನು ಮಾಡೋಕ್ಕಲ್ಲ. ನೀವೇನು ಡ್ರಾಮಾ ಮಾಡಿರಿ, ಏನೇನು ನಾಟಕ ಮಾಡಿರಿ, ಏನೇ ಸರ್ಕಸ್ ಮಾಡಿರಿ, ಅದೇನಿಲ್ಲ. ಸರ್ಕಸ್ ಆಗಬಾರ್ದು, ವರ್ಕರ್ ಆಗ್ಬೇಕಂತದಲ್ಲ, ಅದು ಆಗ್ಬೇಕು. ಮತ್ತು 2ನೇ ಪಾಯಿಂಟ್ ಏನಂದ್ರೆ, ಸ್ಟೂಡೆಂಟ್ಸ್ ಆರ್ ದಿ ಡಿಸಿಷನ್ ಮೇಕರ್ಸ್. ಅವರೇ ಮೇನ್ ಈ ಅವರು. ಯಾಕಂದರೆ ಈ ಕಾಲೇಜ್ ಬೇರೆ, ಇದು ಬೇರೆ, ಇದು ಅವ್ರದ್ದು ಫ್ಯೂಚರ್ ಅದ, ಭವಿಷ್ಯ ಅದ. ಅಲ್ಲಿ ನಾವು ಏನೋ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಅವ್ರ ತೃಪ್ತಿನೇ ನಮ್ಮ ಸಂಸ್ಥೆಗೆ ಸ್ಟ್ರೆಂತ್ ಆಗ್ತದೆ ಮುಂದೆ. ಸರ್, ಇವಾಗ ಎವ್ರಿ ಇಯರ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗೋತಾ ಇರ್ತದೆ. ಸೊ ನೀವು ಟೀಚರ್ಸ್ ಯಾವ ಥರ ಅಪ್ಡೇಟೆಡ್ ಆಗ್ತಿರ್ತಾರೆ ಸರ್ ಪ್ಯಾಟರ್ನ್ ಪ್ರಕಾರ? ಪ್ರತಿ ವರ್ಷ ಏನು ಕ್ವೆಶನ್ ಪೇಪರ್ ಪ್ಯಾಟರ್ನ ಅಥವಾ ವಿಚಾರಗಳು ಬದಲಾವಣೆ ಆಗ್ತಾಯಿಲ್ಲ, ಆ ಬದಲಾವಣೆ ತಕ್ಕಂಗೆ ನಾನು ಆಗಾಗ ಇವ್ರಿಗೆ ಟ್ರೈನಿಂಗ್ ಮಾಡ್ಕೋತಾ ಇರ್ತೇನೆ. ಏನಾದ್ರು ಹೊಸದು ಬರ್ತಂದ್ರೆ ಯಾವ ರೀತಿ ತಯಾರಾಗಬೇಕು, ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ನಿಮ್ಮ ಸ್ಟೈಲ್ನಲ್ಲಿ ಏನು ಚೇಂಜಸ್ ಆಗಬೇಕು. ಅದ್ರ ಜೊತೆಗೆ ಮತ್ತೆ ಅಗತ್ಯ ಬಿತ್ತಂದ್ರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ತರಬೇತಿದಾರದಾರ, ಅವರಿಗೆ ಕರೆಸಿ ನಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ತಯಾರು ಮಾಡ್ತೇವೆ. ಇದರಿಂದ ಏನಾಗ್ತದೆ, ಯಾವಾಗ ನೀವು ಅಪ್ಡೇಟ್ ಇರ್ತೀರಲ್ಲ, ಒಂದು ಒಳ್ಳೆಯ ರೀತಿ ಇರ್ತಿದೆ. ಇಲ್ಲಾಂದ್ರೆ ಹಳೇದೇ ಹೇಳೋದು, ಹಳೆ ಪ್ಯಾಟರ್ನು ಐತಂದ್ರೆ
ಹೊಸದು ಚೇಂಜಸ್ ಆಗಿದ್ದಕ್ಕೆ ನಾವು ರೀಚ್ ಆಗಲಿಲ್ಲ ಅಂದ್ರೆ ನಾಳೆ ಹುಡುಗರಿಗೆ ಅದು ಕ್ವಶನ್ ತಲುಪೋದಿಲ್ಲ. ಇದು ಒಂದೇನದಲ್ಲ, ಸರಿಯಾದ ತರಬೇತಿ ಹುಡುಗರಿಗೆ ಹೆಂಗಿರ್ತಲ್ಲ ಅದೇ ರೀತಿ ಉಪನ್ಯಾಸಕರಿಗೆ ಇರಬೇಕಾಗ್ತದೆ. ಆ ವ್ಯವಸ್ಥೆ ನಮ್ಮಲ್ಲಿರೋ ಕಾರಣಕ್ಕಾಗಿ ಅಪ್ಡೇಟ್ ಇರ್ತದೆ. ಸರಿ, ಯಾವುದೇ ಸ್ಟೂಡೆಂಟ್ಸ್ ಚಾಣಕ್ಯ ಕೆರಿಯರ್ ಅಕಾಡೆಮಿ ಜಾಯ್ನ್ ಆಗ್ಬೇಕಂದ್ರೆ ಸೊ ಅವ್ರ ಒಳಗೆ ನೀವೇನು ನೋಡ್ತೀರಾ ಸರ್? ನಾನು ನೋಡೋದು ಫಸ್ಟ್ ಹುಡುಗರಲ್ಲಿ ಅಂತಂದ್ರೆ ಅವರಲ್ಲಿ ಕಲಿಕೆ ಆಸಕ್ತಿ ಅದ ಇಲ್ಲ ಅನ್ನೋದು ಮೊದಲೇದಾಗಿ. ಯಾವ ವಿದ್ಯಾರ್ಥಿಗಳಲ್ಲಿ ಆ ಕಲಿಕೆ ಆಸಕ್ತಿ ಇರ್ತದಲ್ಲ, ಸಹಜವಾಗಿ ಅವನು ತರಗತಿಯಲ್ಲಿ ಇನ್ವಾಲ್ವ್ ಆಗ್ತಾನೆ, ಕ್ಲಾಸ್ ತಪ್ಪಿಸೋದಿಲ್ಲ. ಆಮೇಲೆ ಯಾವಾಗ ಅವನು ಇನ್ವಾಲ್ವ್ ಜಾಸ್ತಿ ಆಯ್ತಂದ್ರೆ ಆಟೋಮೆಟಿಕ್ ಅವನು ಸಾಮಾನ್ಯ ವಿದ್ಯಾರ್ಥಿ ಇದ್ದರೂ ಕೂಡ ಅಸಾಮಾನ್ಯವಾಗಿ ಪರಿವರ್ತನೆ ಅಂತ. ನಾನು ನಮ್ಮ ಹುಡುಗರಲ್ಲಿ ಅವನು ರ್ಯಾಂಕ್ ಇರಬೇಕು, ಅವನ ಐ ಕ್ಯೂ ಚೆನ್ನಾಗಿರಬೇಕು ಅಂತ ನಿರೀಕ್ಷೆ ಮಾಡೋದಿಲ್ಲ. ಅಥವಾ ಒಂದು ಟೆಸ್ಟ್ ಮಾಡಿ ಹೈಯೆಸ್ಟ್ ಮಾರ್ಕಸ್ ಬಂದವ್ರಿಗೆ ಕೋಚಿಂಗ ಅದನ್ನು ಏನೂ ಇಲ್ಲೇ ಇಲ್ಲ. ನಾನು ನಿರೀಕ್ಷೆ ಮಾಡೋದು ಒಂದೇ, ಅವರಲ್ಲಿ ಆಸಕ್ತಿ, ಹಾರ್ಡ್ ವರ್ಕ್ ಎರಡು. ಅವ್ದು ಅದಕ್ಕೆ ಹೇಳ್ತೀವಿ ನಾವು ಬಂದ ಕೂಡಲೇ ನಂಬಲ್ಲಿ ಕ್ಲಾಸ್ ಈ ರೀತಿ ಅದ, ಎಷ್ಟು ಗಂಟೆ ನೀನು ಕೊಡ್ಲಕ್ಕಾಗ್ತದೋ ಇಲ್ಲೋ, ಕೊಡ್ಲಕ್ಕಾಗಲ್ಲ ನಂಬಲ್ಲಿ ಬರಬೇಡ. ನಿನಗೆ ಅಷ್ಟು ಗಂಟೆ ಕೂತು ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಲಕ್ಷಾಂತರ ಜನ ಕಾಂಪಿಟೇಷನ್ ಮಾಡೋರು ಇರ್ತಾರೆ, ಅವ್ರ ಜೊತೆ ನೀನು ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ. ನಾವೊಂದು 2 ತಾಸು ಅಭ್ಯಾಸ ಮಾಡಿಕ್ಕೆರೆ 10 ತಾಸು ಓದೋನ ಜೊತೆ ನಾನು ಸ್ಪರ್ಧೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ನೀನು ಅವನ ಜೊತೆ ಅವನಷ್ಟೇ ವರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಪರಿಶ್ರಮ ಬೇಕಲ್ಲ, ಅದು ನೋಡ್ತೀವಿ. ಪರಿಣಾಮ ಎಷ್ಟೋ ಸಲ ನನ್ನ ತರಗತಿ ಒಳಗೆ ನೋಡೀನಿ, ಅವರ ಆಸಕ್ತಿ, ಅವ್ರ ಕ್ಲಾಸ್ ಇನ್ವಾಲ್ವ, ಅವರ ಪ್ರಶ್ನೆಗೆ ಉತ್ತರ ಕೊಡೋದು ನೋಡಿ ಅವ್ರನ್ನ ಎಬ್ಬಿಸಿ ವೇದಿಕೆ ಮೇಲೆ ಕರೆಸಿ, ಈ ಹುಡುಗ ಈ ಸಲ ಕಲ್ಪರ್ಮದಾಗ ಅಪಾಯಿಂಟ್ಮೆಂಟ್ ಆತಾನ, 100 ಪೋಸ್ಟ್ ಅದಾವ ಅಂದ್ರೆ 99 ತಿಳ್ಕೊಂತ ಹೇಳಿದ ಉದಾಹರಣೆಗಳು ಅದಾವ. ಅವ್ರ ಅಪಾಯಿಂಟ್ಮೆಂಟ್ ಆದ ಉದಾಹರಣೆಗೂ ಅದಾವೆ ಭಾಳಷ್ಟು. ಅಂದ್ರೆ ಗೊತ್ತೇ ಆಗ್ಬಿಡ್ತವೆ ಒಬ್ಬ ಶಿಕ್ಷಕನಿಗೆ, ಅದು ಬೇಗನೆ ಐಡೆಂಟಿಫೈ ಆಗ್ತದೆ. ಅವನ ಆ್ಯಟಿಟ್ಯೂಡ್, ಅವನ ವರ್ತನೆ, ಅವ್ನ ಕ್ಲಾಸ್ನಾಗ ಎಲ್ಲಿ ಕೊಡ್ತಾನೆ ದಿನ, ಆಮೇಲೆ ಅವ್ನು ಕೂತಾಗ ಕ್ಲಾಸ್ ನಡೆಯಾಗ ಅವ್ನ ಪಕ್ಕದ ಜೊತೆ ಮಾತಾಡ್ತಾನೋ ಇಲ್ಲೋ, ಅವನು ಆಮೇಲೆ ಟೆಸ್ಟ್ನಾಗ ಯಾವ ರೀತಿ ಅಂಕ ತಗೋತಾನೆ. ಇದು ಸಹಜವಾಗಿ ಒಬ್ಬ ಏನಂತೀವಿ ಆದರ್ಶ ಲಕ್ಷಣಗಳು ಐಡೆಂಟಿಫೈ ಆಗಿಬಿಡ್ತವೆ. ಅದು ಈ ಹುಡುಗ ಒಳ್ಳೆಯವಪ್ಪ ಆಗ್ತಾನಂತ ನಾವೇ ಗುರುತಿಸ್ತೀವಿ ಸಹಜವಾಗಿ. ಸರ್, ಇವಾಗ ಮೇನ್ IAS ಎಕ್ಸಾಮ್ ಬಗ್ಗೆ, ಸೊ ನಿಮ್ಮ ಪ್ರಕಾರ UPSC ಎಕ್ಸಾಮಿನೇಷನ್ ಅಂದರೆ ಏನು? ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಾವು A ಗ್ರೇಡ B ಗ್ರೇಡ್ ಅಂತ ಕರಿತೀವಿ. ಆ ಹುದ್ದೆಗಳ ನೇಮಕಾತಿಗಿರುವಂಥ ಒಂದು ಸಂವಿಧಾನಾತ್ಮಕ ಆಯೋಗ ಅದು. ನೀವು ಅದೇ ಕ್ಲರಿಕಲ್ ಪೋಸ್ಟುಗಳದಾವೆ, ಆ ಕ್ಲರಿಕಲ್ ಪೋಸ್ಟುಗಳೇ SSC ಎಕ್ಸಾಮ್ ಅದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕರಿತೀವಿ. ಅದು ಅಲ್ಲೇನಿರ್ತದೆ, FDA HD ಇಕ್ವಲ್ಲ. ಅಂದರೆ ಈಗ ನೀನು ಕೇಂದ್ರ ಸರ್ಕಾರದ ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲೇ ಕ್ಲರ್ಕ್ ಆಗ್ಬೇಕಂತಂದ್ರೆ SSC ಎಕ್ಸಾಮ್ ಪಾಸ್ ಆಗ್ಬೇಕಾಗ್ತದೆ. ಅದೇ ನೀನು ಅಧಿಕಾರಿ ಆಗ್ಬೇಕಾಗಿತ್ತಂದ್ರೆ UPSC ಎಕ್ಸಾಮ್ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಈ UPSC ಎಕ್ಸಾಮ್ ಏನದಲ್ಲ, ವಿಶೇಷವಾಗಿ ನಮ್ಮ ಕರ್ನಾಟಕದವರು ಇದು ನಮ್ಮ ಸಂಬಂಧಪಟ್ಟಿಲ್ಲ, ಇದು ಉತ್ತರ ಭಾರತದವರಿಗೆ ಅನ್ನುವಂಥ ರೀತಿಯಿಂದ ದೂರ ಅದೇ. ಅದು ಕಾರಣ ಅಂದ್ರೆ ಇದ್ರ ನೇಚರ್ ಏನು ಪರೀಕ್ಷೆ ಮಾಡ್ತದೆ, ಇದರ ವೈವಿಧ್ಯತೆ ಏನು. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ಏನದಲ್ಲ, UPSC ಅಂದುಕೊಳ್ಳೇ ಕೇವಲ IAS IPS ಎಕ್ಸಾಮ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಟ್ UPSC ಅಂದ್ರೆ ಅದು ಒಂದೇ ಅಲ್ಲ, ND ಎಕ್ಸಾಮು ಅವರೇ ನಡೆಸ್ತಾರೆ. ದೇಶದಲ್ಲಿ ಅತ್ಯುತ್ತಮವಾದಂಥ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅದ, ಅದು ಕೂಡ ಅವರೇ ನಡೆಸ್ತಾರೆ. ಹೀಗೆ ನಾವು ಈ ಆಯೋಗದಿಂದ ಏನು ಪರೀಕ್ಷೆಗಳದಾವ, ಯಾವ ರೀತಿಯಾದ ಸ್ವರೂಪ ಅದ, ಇದು ನಮ್ಮ ಹುಡುಗರದು ತಿಳ್ಕೊಂಡ್ರು ಅಂದ್ರೆ ನಾವು UPSC ಎಕ್ಸಾಮಲ್ಲಿ ಕೂಡ ಕನ್ನಡಿಗರ ಸಂಖ್ಯೆ ಹೆಚ್ಚಲಿಕ್ಕೆ ಸಾಧ್ಯ. ನಾವು ನೋಡಿದ ಪ್ರಕಾರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕನ್ನಡಿಗರ ಸಂಖ್ಯೆ ಭಾಳ ಕಡಿಮೆ ಅದ. ಕಾರಣ ಅಂತಂದ್ರೆ ತಿಳುವಳಿಕೆ ಕೊರತೆ. ಈ ನಮ್ಮದು ಒಂದೇ ಯಾರೇ ಕೇಳಿ ನೀವು UPSC ಎಕ್ಸಾಮ್ ತೊಗೊತಿರತ್ತೀನಿ, ಡಿಗ್ರಿ ಕಾಲೇಜ್ ಹೋಗಿ ಕೇಳಿ ಇಲ್ರಿ ನಾವು UPS ತೊಗೊಳೋದಿಲ್ಲ IAS ಮಾಡ್ತೀನಿ ಅಂತಾರೆ. UPSC ಅದರೊಳಗೆ ಇದು IAS ಅದನ್ನು ಗೊತ್ತಿಲ್ಲ, ಇಲ್ಲ ಸರ್ ನಾವು UPSC ಮಾಡೋದಿಲ್ಲ IAS ಮಾಡ್ತೀವಿ ಅಂತ. ಕಾರಣ ಏನು? ಮಾರ್ಗದರ್ಶನ ಕೊರತೆ ಅಲ್ಲಿ ಇದೆ. ಸರ್, ಇವಾಗ ನಮ್ಮ ಸ್ಪೆಷಲಿ ಉತ್ತರ ಕರ್ನಾಟಕ ಜನ ಅಂದ್ರೆ ಅವರು ಭಾಳ ಆರ್ಮಿ ಫೋಕಸ್ಡ್ ಜನ, ಸ್ಟೂಡೆಂಟ್ಸ್ ಯಾರೇ ಇರಲಿ. ಸೊ ಅವರು ಇಲ್ಲಿ ಬಂದು ಕೋಚಿಂಗ್ ತೊಗೊಂಡು ಒಂದು UPSC ಮಾಡ್ಬೇಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಭಯ ಪಡ್ತಾರೆ ಸರ್. ಸ್ಟಾರ್ಟಿಂಗ್ ಏನಪ್ಪ ಭಾಳ ದೊಡ್ಡ ಎಕ್ಸಾಮ್ ಐತಿ,
ಸೊ ಎಲ್ಲ ಕೆ ಎಸ್ ಅಟೆಂಪ್ಟ್ ಮಾಡ್ತಾರೆ. ಸೊ ಈ ಕೆ ಎಸ್ ಎಕ್ಸಾಮ್ ಅಟೆಂಪ್ಟ್ ಮಾಡೋವಾಗ ಸರ್ ನಮ್ಮ ಕರ್ನಾಟಕ ರಾಜ್ಯ ಒಳಗೆ ಒಂದು ಸ್ವಲ್ಪ ಅದು ಎವ್ರಿ ಇಯರ್ ಕಾಲ್ಫರ್ಮ್ ಆಗೋದು ಡಿಲೇ ಆಗತ್ತಿಲ್ಲ ಸರ್? ನಿಮ್ಮಲ್ಲಿ 2 ಕ್ವಶನ್ ಅದಾವ ಸರ್. ಒಂದು ನೀವು ಉತ್ತರ ಕರ್ನಾಟಕ UPSC ಬಗ್ಗೆ ಇರುವಂಥದ್ದಕ್ಕಿಂತ ಕನ್ನಡಿಗರತ್ತೆ ತಿಳ್ಕೊಳ್ಳೋಣ. ಟೋಟಲ್ ಕನ್ನಡಿಗರ ಒಂದು ಪಾರ್ಟಿಸಿಪೇಷನ್ ಏನದಲ್ಲ ಕಡಿಮೆ ಅದು. UPSC ಒಂದು ಎಕ್ಸಾಮ್ ತೊಗೊಳ್ಳೋದು, ಇವತ್ತು ನಾವು ನಾಗರಿಕ ಸೇವಾ ಪರೀಕ್ಷೆ ಅಂತ ಕರಿತೀವಿ, ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ. ಸಿವಿಲ್ ಸರ್ವಿಸ್ ಎಕ್ಸಾಮ್ದಲ್ಲಿ 23 ಪೋಸ್ಟ್ಗಳು ಬರ್ತಾವ್ರೆ. ಅದರಲ್ಲಿ IAS 1, IPS 1, 23ಗಳಲ್ಲಿ ಇದು ಒಂದು ಭಾಗ. ಆ ರೀತಿ ಒಂದು IAS ಎಕ್ಸಾಮ್ ಅಥವಾ ನಾವು ನಾಗರಿಕ ಸೇವಾ ಪರೀಕ್ಷೆ ಅಂತ ಏನು ಕರಿತೀವಲ್ಲ, ವಿದ್ಯಾರ್ಥಿಗಳ ಭಯ ಅದ. ಏನು ಭಯ? ಇದು ನಮ್ಮಿಂದ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕಾಲೇಜು ದಿನದಲ್ಲೇ ಅದನ್ನು ಭಯ ಹುಟ್ಟಿಸಿಬಿಟ್ಟಿರ್ತಾರೆ, ನಿಮ್ಮ ಕಡೆ ಆಗೋದಿಲ್ಲ. ಅವನ ಮೈಂಡ್ಸೆಟ್ಟು ಅದೇ ರೀತಿ ಆಗಿರ್ತದೆ. ಪರಿಣಾಮ 2ನೇ ಸಮಸ್ಯೆ ನಮ್ಮದು ಕನ್ನಡಿಗರದು ಅಂತಂದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್. ಏನದು ಭಾಷಾ ತೊಡಕೋದಲ್ಲ, ಅದು ಭಾಳಷ್ಟು ಹಿನ್ನಡೆ ಅನ್ನಿಸ್ತದೆ. ಉದಾಹರಣೆಗೆ ತಿಳ್ಕೊರಿ, ಈಗ ನೀವು ಪೂರ್ವ ಪರೀಕ್ಷೆ ಅದ. ಪೂರ್ವ ಪರೀಕ್ಷೆ ಯಾವ ಮಾಧ್ಯಮದಲ್ಲಿ ಅದ? ಇಂಗ್ಲೀಷ ಹಿಂದಿ 2 ಇರ್ತದೆ. ಇಂಗ್ಲೀಷ ಹಿಂದಿ. ಈಗ ಹಿಂದಿ ಮಾತೃಭಾಷೆಯಲ್ಲಿದ್ದವನಿಗೆ ಹಿಂದಿ ಏನು ಸರಳ ಆಗಿಬಿಡ್ತದೆ. ಅದೇ ಕನ್ನಡದವರಿಗೆ ಅಲ್ಲಿ ಮಾತೃಭಾಷೆ ಕನ್ನಡ ಇಲ್ಲ, ಇಂಗ್ಲೀಷ್ ಅದ, ಹಿಂದಿ ಅದ. ಇವ ಪೂರ್ವ ಪರೀಕ್ಷೆ ಪಾಸಾದ್ರೆ ಅವ ಮೇನ್ಸ್ ಬರಲಿಕ್ಕೆ ಅರ್ಹತೆ ಪಡಿತಾನೆ. ಇವನಿಗೆ ಈ ಕ್ವಶನೇ ಅರ್ಥ ಆಗೋದಲ್ಲ ಭಾಳಷ್ಟು ವಿದ್ಯಾರ್ಥಿಗಳಿಗೆ. ಪರಿಣಾಮ ಇವತ್ತಿನ ನೀವು ನೇಮಕಾತಿಯಲ್ಲಿ ನೋಡಿ, ಇಂಜಿನಿಯರಿಂಗ್ ಹುಡುಗರೇ ಜಾಸ್ತಿ ಅಪಾಯಿಂಟ್ಮೆಂಟ್ ಆಗ್ತಾಯಿದ್ದಾರೆ. ಯಾಕೆ ಇಂಜಿನಿಯರಿಂಗು? ಅವ್ರು ಇಂಗ್ಲೀಷ್ ಮೀಡಿಯಮ್ದಾಗ ಓದಿರ್ತಾರೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಚೆನ್ನಾಗಿರ್ತದೆ. ಅದೇ ನೀವು BA ಹುಡುಗರು, BCom ಹುಡುಗರಿಗೆ, BSc ಹುಡುಗರಿಗೆ ಇದು ಕಠಿಣ ಕಾರಣ ಅಂತಂದ್ರೆ ಈ ಒಂದು. ಅದಕ್ಕೆ ನಾವು ಈ ವರ್ಷ ಒಂದು ಬೇಡಿಕೆ ಇಟ್ಟೀವಿ, ಕನ್ನಡದಲ್ಲಿ ಕೂಡ ಏನು 22 ಲ್ಯಾಂಗ್ವೇಜ್ ಸಂವಿಧಾನದಾಗ ಅದಲ್ಲ, ಆ ಎಲ್ಲ ಭಾಷೆಯಲ್ಲೂ ಈ ಪೂರ್ವ ಪರೀಕ್ಷೆ ಬರಬೇಕು ಮೊದಲು. 2ನೇದು, ಭಾಳ ಮಂದಿಗೆ ಒಂದು ತಪ್ಪು ಕಲ್ಪನೆ ಅದ, ಅದು ಮುಖ್ಯ ಪರೀಕ್ಷೆ ಕನ್ನಡದಾಗ ಬರೀಲಿಕ್ಕೆ ಅವಕಾಶ ಅದ. ಮುಖ್ಯ ಪರೀಕ್ಷೆ ಕನ್ನಡ, ಬಟ್ ಕ್ವಶನ ಇಂಗ್ಲೀಷ್ನಾಗೆ ಇರ್ತದೆ, ಹಿಂದಿಯೊಳಗೆ ಇರ್ತದೆ. ಅಲ್ಲಿ ನೀ ಬರಿಬೋದು, ಬಟ್ ಆ ಕ್ವಶನೇ ಇದು ತಿಳಿಲಿಲ್ಲ ಅಂದ್ರೆ ನೀ ಏನು ಬರೀಲಿಕ್ಕಾಗ್ತದೆ? ಆಮೇಲೆ ಇನ್ನು ಕನ್ನಡ ಲ್ಯಾಂಗ್ವೇಜ್ ಒಂದೇ ಅಲ್ಲಿ ಕನ್ನಡದಾಗ ಇರ್ತದೆ, ಕ್ವಶನು ಕೂಡ ಕನ್ನಡದ. ಭಾಳ ಮಂದಿ ಏನು ತಿಳ್ಕೊತಾರೆ, ಕನ್ನಡನೇ ಅದು ಇಲ್ಲ. ಕನ್ನಡಿಗರು ಹೆಚ್ಚಾಗಬೇಕು ಅಥವಾ ಹಿಂದಿ ಹೊರತುಪಡಿಸೋರು ಹೆಚ್ಚಾಗಬೇಕಂದ್ರೆ ಪೂರ್ವ ಪರೀಕ್ಷೆನೂ ಕೂಡ ಕನ್ನಡದಾಗಿರಬೇಕು, ಮುಖ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೂಡ ಕನ್ನಡದಾಗಿರಬೇಕು. ಆಗ ಇವರು ಆಯ್ಕೆ ಆಗೋ ಸಂಖ್ಯೆ ಹೆಚ್ಚುತ್ತೆ, ಇವರು ಬರೀ. ಪರಿಣಾಮ ಇವತ್ತು ನೀವು ಕಳೆದ 10 ವರ್ಷದಿಂದ ನಾವು ನೋಡ್ತೀವಿ, ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಸಾಮಾನ್ಯ ಡಿಗ್ರಿ ಮಾಡಿದಂಥ ಒಬ್ಬ ವಿದ್ಯಾರ್ಥಿ ಪಾಸಾಗಿದ್ದು ಉದಾಹರಣೆ ಕೊಡಿ ನಮಗೆ. ರೀಸೆಂಟ್ಲಿ ಒಬ್ಬರು ಇದ್ದಾರಲ್ಲ ಸರ್, ಅವರು ಕನ್ನಡ ಲ್ಯಾಂಗ್ವೇಜ್ ತೊಗೊಂಡು ಪಾಸಾಗಿರ್ತಾರ, ಉಳಿದದ್ದು ಇಂಗ್ಲೀಷ್ನಾಗೆ ಬರ್ದಿರ್ತಾರ, ಹಿಂದಿಯೊಳಗೆ ಬರ್ದಿರ್ತಾರ. ಅವರು ಸಾಮಾನ್ಯವಾಗಿ ಇದು ನೋಡಿದಾಗ ಇದು ನಮ್ಮ ಕರ್ನಾಟಕದವರು ಯಾಕೆ ಅದನ್ನು ಅಟ್ರಾಕ್ಷನ್ ಆಗುತ್ತಾ ಇಲ್ಲ ಇವತ್ತು UPSC ಅಂದ್ರೆ ಒಂದು ರೀಸನ್. ಇದರಿಂದ ಏನಾಯಿತು, ನಮಗೆ ಬೇಡಪ್ಪ UPSC ಐತೆ, KS ಮಾಡೋಣ. ಆದರೆ ಅಲ್ಲಿ ಏನಾಯಿತು, ಏನು ಸಮಸ್ಯೆ ಆಯಿತು, ನೀವು KS ತಯಾರಾಗಬೇಕೈತಂದ್ರೆ UPSC ಅಂತ ಪರೀಕ್ಷೆ ತಯಾರು ಮಾಡಿದ್ರೆ ಇದು ಸರಳ ಆಗ್ತದೆ. ನೀವು KS ನಾವು ಭಾಳಷ್ಟು ನೋಡ್ತೀವಿ, KS ಯಾರಾಗ್ಯಾರಂದ್ರೆ ಇತ್ತೀಚೆಗೆ ಯಾರು IAS ಎಕ್ಸಾಮ್ ಸರಿಯಾಗಿ ತಯಾರು ಮಾಡಿಕೊಂಡು ಇಂಟ್ರಿಗೆ ಹೋಗಿ ಬಂದವರು, ಮೇನ್ಸ್ ಹೋಗಿ ಬಂದವರು, ಅವರೇ KS ಆಫೀಸರ್ ಆಗ್ಯಾರ ಜಾಸ್ತಿ. ಆ ನಿಟ್ಟಿನಲ್ಲಿ ಈಗ ನೀವು UPSC ರೀತಿ ನಮ್ಗೆ ಅವಕಾಶ ಇತ್ತು ಕನ್ನಡಿಗರು, ಈ ರೀತಿ ಅವ್ರು ನಾಳೆ KS ಕೂಡ ಆಯ್ಕೆ ಆಗ್ಲಿಕ್ಕೆ ಅವಕಾಶ. ಇನ್ನು ಕೆಲವರಿಗೆ ಭಾಳಷ್ಟು ಹುಡುಗರು ನೀವು ನೋಡಿ ಯಾಕೆ IAS ಅಲ್ಲ ಅಂದ್ರೆ ಇಂಗ್ಲೀಷರು ಕಣಕ್ಕೆ. ಇಲ್ಲಿ KSದಾಗ ನಮ್ಗೆ ಇಂಗ್ಲೀಷ್ ಬರೀ ಪಾಸಿಂಗ್ ಇರ್ತದೆ, ಸಾಕಪ್ಪ ನಾವು ಬರಿತೀವಿ ಅನ್ನುವಂಥ ಭಾವನೆಯಿಂದ ಅವರೆಲ್ಲರೂ ಶಿಫ್ಟ್ ಇಲ್ಲಿಗೆ ಆಗ್ತಾರೆ, ಒಂದು ಲ್ಯಾಂಗ್ವೇಜ್ ಸಮಸ್ಯೆ ಕಾಣಕ್ಕೆ. ಸರ್ ಈಗ UPSCಯಲ್ಲಿ ಎಷ್ಟು
ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಸರ್. ಎಷ್ಟೊಂದು ಜನ ಒಂದು 10 ಲಕ್ಷ ಜನ ಬರೆದ್ಮೇಲೆ ಪ್ರಿಲಿಮ್ಸ್ ಬರೆದ್ಮೇಲೆ ಅದನ್ನ ಕಟ್ ಆಫ್ ಮಾಡ್ಕೊಂಡು ಮೇನ್ಸಿಗೆ ಒಂದು 10,000 ಜನ ಬರ್ತಾರೆ, ಆಮೇಲೆ ಕಡಿಮೆ ಮಾಡ್ತಾರೆ ಸರ್. ಸರ್ ಇಷ್ಟೆಲ್ಲ ಇದ್ರೂ ಸ್ಟೂಡೆಂಟ್ ಯಾಕೆ ಫೇಲ್ ಆಗ್ತಾರೆ ಸರ್? ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಯು ಪಿ ಎಸ್ ಸಿಯಲ್ಲಿ. ಯು ಪಿ ಎಸ್ ಸಿಯಲ್ಲಿ ಫೇಲ್ಯೂರ್ ಆಗಕ್ಕೆ ಬೇರೆ ಬೇರೆ ಕಾರಣಗಳದ, ಒಂದೇ ಅಂತ ರೀಸನ್ ಇಲ್ಲ. ಒಂದನೇದು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ. ಈಗ ಇಲ್ಲಿಂದ ಬಿಜಾಪುರದಿಂದ ನೀವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸೊಲ್ಲಾಪುರ, ಹೈದರಾಬಾದ, ಬೆಂಗಳೂರಿನೂ ಹೋಗ್ಬೋದು. ತಾಳಿಕೋಟೆ, ತಿಂತಿಣಿ ಬ್ರಿಡ್ಜ, ಬಳ್ಳಾರಿ, ಸಿರುಗುಪ್ಪ ಈ ರೀತಿಯೂ ಹೋಗ್ಬೋದು. ಹುಬ್ಬಳ್ಳಿ, ಧಾರವಾಡ ಇದನ್ನು ಹೋಗ್ಬೋದು. ಹೊಸಪೇಟೆ ಮಾರ್ಗ, ಚಿತ್ರದುರ್ಗ, ದಾವಣಗೆರೆ ಹೋಗ್ಬೋದು. ಈಗ ನಾನು ಒಬ್ಬ ಮಾರ್ಗದರ್ಶಕ, ನೀವು IAS ಎಕ್ಸಾಮ್ ಬರೆಯೋರು, ನಾನು ಹೇಳ್ತೀನಿ ನನಗೂ ಸರಳ ಮಾರ್ಗ ಗೊತ್ತಿಲ್ಲ, ಯಾವುದು ಬೆಂಗಳೂರು ನನಗೇನೂ ಗೊತ್ತಿಲ್ಲ, ನಾನು ಹಿಂಗೆ ಸೊಲ್ಲಾಪುರ ಮೇಲೆ ಹೋಗಪ್ಪ ಅಂತ ಹೇಳಿಬಿಡ್ತೇನೆ. ಆಗ ಅವನಿಗೇನಾಗ್ತದೆ, ಅದು ಆ ರೀಚ್ ಆಗ್ಲಿಕ್ಕೆ ಕಠಿಣ ಆಗ್ತದೆ. ಯಾರು ಶಾರ್ಟ್ಕಟ್ ಇರ್ತದಲ್ಲ, ಸರಿಯಾದ ಮಾರ್ಗದರ್ಶನ ಅಂತಲ್ಲ, ಅವ್ರು ಬೇಗನೆ ರೀಚ್ ಆಗ್ತಾರೆ. ಇವತ್ತಿನ ಕೊರತೆ ಮೊದಲೇದು ಒಳ್ಳೆಯ ಮಾರ್ಗದರ್ಶಕರು, ಏನೇನು ಮೆಂಟರ್ ಅಂತೀವಲ್ಲ, ಗೈಡೆನ್ಸ್, ಅದು ಕೊರತೆ ಅದು. ಎರಡನೇದು ಒಳ್ಳೆಯ ಸ್ಟಡಿ ಮೆಟೀರಿಯಲ್ ಇಲ್ಲ. ಈಗ ನೀವು ಕನ್ನಡದಲ್ಲಿ ನೀನು ರಾಜ್ಯ ಪೊಲಿಟಿಕಲ್ ಸೈನ್ಸ್ ತೆಗೆದುಕೊಂಡ್ರೆ ತಿಳ್ಕೊಳ್ಳೋಣ, ಯಾವುದು ಕನ್ನಡದಾಗ ಒಳ್ಳೆಯ ಪುಸ್ತಕಗಳ ಕೊರತೆ, ಎಷ್ಟು ಕೊರತೆ ಅದ. ಜಾಗ್ರಫಿ ತೊಗೊಂಡ್ರೆ ಕೊರತೆ ಅದ. ಅಂಥ್ರೋಪಾಲಜಿ ಮಾಡ್ತೀವಿ, ಅಂಥ್ರೋಪಾಲಜಿ ಸಂಪಟ್ಟಂಗೆ ಒಳ್ಳೆಯ ಪುಸ್ತಕಗಳಿಲ್ಲ. ನೀವು ಸ್ಟಡಿ ಮೆಟೀರಿಯಲ್ ಇಲ್ಲ ಅಂತಂದಾಗ ಅಲ್ಲಿ ಆಯ್ಕೆ ಆಗೋದು ಕಡಿಮೆ ಆಗಿಬಿಡ್ತದೆ. ಎರಡನೇ ಸಮಸ್ಯೆ ನಾವು ನೋಡಿದಲ್ಲಿ ಸ್ಟಡಿ ಮೆಟೀರಿಯಲ್ ಕೊರತೆ ಒಂದು. ಮೂರನೇದು, ನಮ್ಮ ವಿದ್ಯಾರ್ಥಿಗಳು ಅದನ್ನು ಏನಂತ ತಿಳ್ಕೊತಾರೆ, ಒಂದು ಪಾರ್ಟ್ ಟೈಮ್ ಅಂತ ತಗೋತಾರೆ, ಅದನ್ನು ಕಮಿಟ್ಮೆಂಟಾಗಿ ತೆಗೆದುಕೊಳ್ತಾ ಇಲ್ಲ. ಏನೋ ಯಾರೋ ಹೇಳ್ಯಾರ IAS ಮಾಡ್ಕೊಂಬಂದವ್ರ ಹೋಗಿ ನೋಡ್ಕೋಬೇಕು, ನಮ್ಮ ಅಣ್ಣ ಪಾಸಾಗಿದ್ದ, ನಮ್ಮ ಊರನವ್ರು ಪಾಸಾಗ್ಯಾರ, ನಮ್ಮ ಟೀಚರ್ ಹೇಳ್ಯಾರ, ಈ ರೀತಿ ಅದ. ಬಟ್ ನಾನು ಅದಕ್ಕೆ ಫಿಟ್ ಅದೀನೋ ಇಲ್ಲಂತ ಅವರು ತಮ್ಮನ್ನು ತಾವು ಪರೀಕ್ಷೆ ಮಾಡ್ಕೊಳ್ಳೋದಲ್ಲ. ನೀನು ಈಗ ಸದ್ಯ ನೀನು IAS ಮಾಡ್ಬೇಕಾದ್ರೆ ನಾನು ಇದಕ್ಕೆ ಕೇಬಲ್ ಅದೀನೋ ಇಲ್ಲೋ, ನನ್ನಲ್ಲಿ ಆ ಸಾಮರ್ಥ್ಯ ಅದೋ ಇಲ್ಲೋ, ಅಷ್ಟು ಕೆಪಾಸಿಟಿ. ನೀ ಎಲ್ಲಿವರೆಗೆ ನಿನ್ನ ಸಾಮರ್ಥ್ಯ ಗೊತ್ತಿಲ್ಲದೆ ನೀವು ಹೋದೆ ತಿಳ್ಕೊ ಫೇಲ್ಯೂರ್ ಆಗ್ತದೆ. ನನಗೆ ಇದನ್ನು ಮಾಡ್ಲಿಕ್ಕಾಗ್ತದೋ ಇಲ್ಲ, ಇದನ್ನು ತಮ್ಮನ್ನು ತಾವು ಅಸೆಸ್ಮೆಂಟ್ ಮಾಡ್ಕೊಳ್ಳೋದಲ್ಲ. ಯಾರು ನಿಮ್ಮನ್ನು ನೀವು ಅಸೆಸ್ಮೆಂಟ್ ಮಾಡ್ಕೊಂಡು ಹೋಗ್ತಿರಲ್ಲ, ಸರಳವಾಗಿ ಅದನ್ನು ಪಾಸ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾವು ಶಾರ್ಟ್ ಅನಾಲಿಸಿಸ್ ಬರ್ತದೆ, ಸ್ಟ್ರೆಂತ್, ವೀಕ್ನೆಸ್, ಅಪರ್ಚುನಿಟಿ, ಥ್ರೆಡ್ಸ. ಆ ರೀತಿ ನಿನ್ನ ವೀಕ್ನೆಸ್ ಏನದ, ನಿನ್ನ ಸ್ಟ್ರೆಂತ್ ಏನದ, ಅದನ್ನು ಮೊದಲು ನೋಡ್ಕೊಳ್ಳಿ. ನೀವು ಎಲ್ಲಿವರೆಗೆ ನೀವು ಅಸೆಸ್ಮೆಂಟ್ ಮಾಡಿಕೊಂಡು ನನ್ನ ಸಾಮರ್ಥ್ಯ ಅದ ಅಂತ ನೀವು ಹೋದ ತಿಳ್ಕೊ, ನಿನ್ನ ಸಕ್ಸಸ್ ಆಗ್ತದೆ. ಮೂರನೇದು, ಹೋದ ನಂತರ ಭಾಳ ಮಂದಿಗೆ ನಿರೀಕ್ಷೆ ಏನದ, ಒಂದು ಚಾನ್ಸ್ನಾಗ ನಾನು ಪಾಸ್ ಆಗಬೇಕು, ನಾ 2 ಚಾನ್ಸ್ನಾಗೆ ಪಾಸ್ ಆಗಬೇಕು, ಆ ಮೈಂಡ್ ಇಟ್ಕೊಂಡು ಹೋಗಿರ್ತಾರೆ. ಆಗಲಿಲ್ಲ ಅಂದರೆ ನಿರಾಸೆ ಹಾಕ್ಯಾರೆ ಹಿಂದಕ್ಕೆ ಸರಿದು ಬಿಡ್ತಾರೆ. ಬಟ್ ನಿನ್ನ ಸಾಮರ್ಥ್ಯ, ನಿನ್ನ ಪ್ರಯತ್ನ ಎಷ್ಟು ಅನ್ನೋದು ಮೊದಲೇ ನಾನು 4 ಸಲ ಆಗ್ತೀನೋ, ಒಂದೇ ಸಲ ಆಗ್ತೀನೋ, ಆಯಿತು ಒಂದೇ ಸಲ ಬಿಟ್ಬಿಡಿ. ನೀನು 4 ಸಲ ತೊಗೋತೀನಿ ಅಂದ್ರೆ ತೊಳೆ. ಮೊದಲೇ ಟಾರ್ಗೆಟ್ ಇಟ್ಕೊಂಡು ನೀನು ಎಷ್ಟು ಕಿಲೋಮೀಟ್ರ್ ನಡಿಬೇಕನ್ನೋ ಗೊತ್ತಿತ್ತಂದ್ರೆ ಬೇಜಾರಾಗೋದಿಲ್ಲ. ಸ್ವಲ್ಪ 10 ಕಿಲೋಮೀಟ್ರ್ ಅಂದ್ರೆ 100 ಕಿಲೋಮೀಟ್ರ್ ನಡಿಬೇಕಾದ್ರೆ ಅವ್ನು ಬೇಜಾರಾಗಿಬಿಡ್ತದೆ. ಆ ರೀತಿ ಪೇಷನ್ಸ್ ಬೇಕಾಗ್ತದೆ. ನೀವು 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಒಬ್ಬ ಹುಡುಗ 7 ಚಾನ್ಸೇ ಕೊನೆಯ ಚಾನ್ಸ್ನಾಗ ಆದ ಉದಾಹರಣೆಗಳು ಅದ. ಅಷ್ಟು ಪೇಷನ್ಸ್ ಇರಬೇಕು. ಎರಡನೇದು, ಅಷ್ಟು ವರ್ಷ ಅವರಿಗೆ ಆರ್ಥಿಕವಾಗಿ ಭದ್ರತೆ ಬೇಕಾಗ್ತದೆ. ಎಷ್ಟೋ ಕುಟುಂಬದಲ್ಲೇ ಅದು ಇರೋದಿಲ್ಲ. ಈಗ ನೀವು BE ಆಗಿರ್ತದೆ, ಒಳ್ಳೆಯ ಡಿಗ್ರಿ ಆಗಿರ್ತದೆ, ಬೇರೆ ಕಂಪ್ನಿಯಲ್ಲಿ ನಿನಗೆ ಆಫರ್ ಇರ್ತದೆ, 20 ಲಕ್ಷ ಪ್ಯಾಕೇಜ, 10 ಲಕ್ಷ ಪ್ಯಾಕೇಜ, 50 ಲಕ್ಷ, ಇದನ್ನು ಬಿಡ್ತಿ ಆ ಕಡೆ ಬೇಡಪ್ಪ ಅಂತೇಳಿ. ಮನೆ ಪ್ರೆಷರ್ ಇರ್ತದೆ, ನೋಡಪ್ಪ ನಿನ್ನ ನೌಕರಿ ಆಗ್ತದಿಲ್ಲ, ಇದ್ದದ್ದೇ ಯಾಕೆ ಬಿಡ್ತಿ ಅಂತೇಳಿ. ಆವಾಗ ಅವರು ಇದನ್ನು 1 ವರ್ಷ 2 ವರ್ಷ ನೋಡಿಕೊಂಡು ಅಲ್ಲಿಂದ ಬಿಟ್ಟು ಹೋಗಿಬಿಡ್ತಾರೆ. ಯಾವಾಗ ನೀವು ಅದು ಒಂದು ಮಾತದ, ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಅಂತೀವಿ. ಬಿಟ್ಟು ಕೊಡಬಾರ್ದು, ಬಂದೀವಿ ಅಂದ್ರೆ ಬಿಟ್ಟು ಕೊಡಬಾರ್ದು. ಆ ಒಂದು ಮನಸ್ಥಿತಿ ವಿದ್ಯಾರ್ಥಿ ಕೊರತೆ ಇದೆ. ಬೇಗನೆ ನಿರಾಶೆ ಆಗಿಬಿಡ್ತಾರೆ, ಆ ಕ್ಷೇತ್ರದಿಂದ ಹೊರಗೆ ಬಂದುಬಿಡ್ತಾರೆ. ಇದು ಅವರ ಇಂಥ ಮನಸ್ಥಿತಿ ಇದೆ. ನೀವು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇಟ್ಕೊಂಡೇ ನೀವು ಅಲ್ಲಿ ಹೋಗ್ಬೇಕು. ಆಮೇಲೆ ಹೋದ ಕೂಡಲೇ ಅವ್ರಿಗೆ ಏನಾಗ್ತದೆ, ಮೊದಲ ಕ್ವಶನ್ ನೋಡ್ತಾರೆ, ಇದು ಮಾಡ್ತಾರೆ,
ಮಧ್ಯದಲ್ಲೇ ಈ ವರ್ಷ ಎಕ್ಸಾಮೇ ಬೇಡ, ಆ ಕ್ವಶನ್ ಅದಾಗಲ್ಲ, ಮತ್ತೊಂದು ವರ್ಷ ತೊಗೋತಾರೆ, ಈ ವರ್ಷ ಬೇಡ. ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಕಟ್ಟದೆ ಹೊರಗೆ ಬಂದವರು ಅದಾರ. ಏನೋ ಭಯ. ಯಾವಾಗ ನಿನ್ನಲ್ಲಿ ನಮ್ಮ ಒಂದೇನು ಇದು ಮೈಂಡ್ ಹೆಂಗೆ ಇರ್ತದಂದ್ರೆ, ನಾವು ಮಾಡೋ ಕೆಲಸಕ್ಕಿಂತ ಭಯ ಅದಲ್ಲ, ಆ ಫಿಯರ್ ಅದಲ್ಲ, ನಮ್ಮನ್ನು ಹೊರಗೆ ತಂದುಬಿಡ್ತದೆ ಬೇಗ. ಇದು ಅದಕ್ಕೆ ನಾನು IAS ಮಾಡೋರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮದು ಮೆಂಟಲ್ ಸ್ಟ್ರೆಂತ್ ಗಟ್ಟಿದ್ರೆ ಹಾಕ್ರಿ. ಮೆಂಟಲ್ ಸ್ಟ್ರೆಂತ್ ಇರಲಿಲ್ಲ ಅಂದ್ರೆ ನೀವು ಇದು ಎಕ್ಸಾಮೇ ಬರಲಿಕ್ಕೆ ಹೋಗ್ಬೇಡತ್ತೆ. ಇದು ವೈಶಿಷ್ಟ್ಯತೆ. ಸರ್, ಈಗ ನಿಮ್ಗೆ ಮೋರ್ ದೆನ್ 25 years ಎಕ್ಸ್ಪೀರಿಯನ್ಸ್ ಆದ ಸರ್ ಇದು ಕೋಚಿಂಗ್ ಇದ್ರೊಳಗೆ ಸರ್. ಸೊ ಯಾವುದೇ ಒಂದು ಸ್ಟೂಡೆಂಟ್ ಈಗ ಸ್ಟಡಿ ಮಾಡ್ತಿರ್ತಾರೆ ಸರ್, ಅವ್ರು ಏನಾದರೂ ಆಪ್ಷನ್ B ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೋಬೇಕು ಸರ್ ನಿಮ್ಮ ಪ್ರಕಾರ? ಈಗ ಆಪ್ಷನ್ A ಅಂದರೂ ಗೋರ್ಮೆಂಟ್ಗೆ ಓದ್ತಿರ್ತಾರೆ ಸರ್. ಸೊ ನಿಮ್ಮ ಪ್ರಕಾರ ಸರ್ ಆಪ್ಷನ್ Bನ ಏನಾದರೂ ಪ್ಲ್ಯಾನ್ ಮಾಡ್ಕೋಬೇಕಾ? ನೀವು ಆಪ್ಷನ್ಸ್ B ಪ್ಲ್ಯಾನ್ ಇರಬೇಕೋ ಇರಬಾರ್ದು ಅನ್ನೋದು, ನೀ ಎಷ್ಟು ವರ್ಷದಿಂದ ಇದರಾಗ ಅದಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಈಗ ಉದಾಹರಣೆಗಾಗಿ, ಈಗ ನೀನು ಒಂದು IAS ಆಗಬೇಕು, KS ಆಗ್ಬೇಕಂತ ಬಂದಿರ್ತೀರಿ. ನಾವು ಕೇಳ್ತೀವಿ, ಇಲ್ಲಿವರೆಗೆ ಏನು ಮಾಡೀರಿ, ನಿಮ್ಮ ಬ್ಯಾಕ್ ಏನದ, ಎಷ್ಟನೇ ತರಗತಿಯಿಂದ ಸ್ಟಾರ್ಟ್ ಮಾಡಿ. IAS ಆಗೋ ಕನಸು ಇರ್ತದೆ, MA ಆಗಿರ್ತದೆ, MCOM ಆಗಿರ್ತದೆ, MS ಆಗಿರ್ತದೆ, ಡಿಗ್ರಿ ಮುಗಿದು 3-4 ವರ್ಷ ಆಗಿರ್ತದೆ, ಆಗ ನಾ IAS ಮಾಡ್ತೀನಿ ಅಂತ ಬರ್ತಾರೆ. ಆವಾಗ ನೀವು B ಪ್ಲ್ಯಾನ್ ಇಟ್ಕೊಂಡೇ ಅದನ್ನು ಕೈ ಹಾಕಬೇಕು. ಇಲ್ಲ ನೀನು PUC ಫಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿ, ಈ ಡಿಗ್ರಿ ಬರೋದ್ರಾಗ ಒಂದು 50% ನೀನು ಎಕ್ಸ್ಪರ್ಟ್ ಆಗಿ, ಈಗೇನದಲ್ಲ ರೈಟಿಂಗ್ ಪ್ರಾಕ್ಟೀಸ, ನಾವು ಏನದಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನೋಡೋದು ಇರ್ತದೆ. ಅವು ನೀವು B ಪ್ಲ್ಯಾನ್ ಆಗೈತೆ ಇಲ್ಲ, ನೀ ಏನು ಕ್ಷೇತ್ರ ಟೈಮ್ ತೊಗೋಬೋದು, 1 year ಹೆಚ್ಚು ಕಡಿಮೆ ಆಗ್ಬೋದು, ನಿನ್ನ ಸಕ್ಸಸ್ ರೇಟ್ ಹೆಚ್ಚಾಗ್ತದೆ. ಅದಕ್ಕೆ ನಿಮ್ಮ ಪ್ಲ್ಯಾನ್ ಯಾವಾಗ ಇದು ಇರಬೇಕಂತಂದ್ರೆ, ನೀವು ಎಷ್ಟು ವರ್ಷ ಇದೀರಿ ಈ ಕ್ಷೇತ್ರಕ್ಕೆ, ಅಥವಾ ಇವತ್ತಿನಿಂದ ನೀವು ಎಷ್ಟು ವರ್ಷ ವರ್ಕ್ ಮಾಡೋಕ್ಕೆ ರೆಡಿ ಇದೆ. ಈಗ ನಾವು ನಮ್ಮ ಈ ಕಡೆ ಬಿಜಾಪುರ, ಗುಲ್ಬರ್ಗ ಈ ಭಾಗದ ವಿದ್ಯಾರ್ಥಿಗಳು ಬಂದ್ರಂದ್ರೆ ಅವ್ರದ್ದು ನಾವು ಡಿಗ್ರಿ ಕೇಳ್ತೀವಿ, ಯಾವ ಕಾಲೇಜ್ ಓದಿರತ್ತೆ. 2ನೇ ಕ್ವೆಶನ್ ಕೇಳ್ತೀವಿ, ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮ್ ಅಂತ ಕೇಳ್ತೀವಿ. ಆಮೇಲೆ ರೆಗ್ಯುಲರ್ ಹೋಗಿರೋ, ಒಮ್ಮೆ ಎಕ್ಸಾಮ್ ಬರಲಿಕ್ಕೆ ಹೋಗಿರೋ ಅಂತ ಕೇಳ್ತೀವಿ. ಆಮೇಲೆ ನಿಮ್ಮ ಪರ್ಸೆಂಟೇಜ್ 1ನೇ ತರಗತಿಯಿಂದ ಹಿಡ್ಕೊಂಡು ಡಿಗ್ರಿ ತನಕ ಕಾಪಿ ಮಾಡ್ಲಾರ, ಎಲ್ಲಿ ಕಾಪಿ ಮಾಡ್ಲಾರ, ನಿಂದು ಅಬೌವ್ 90% ಎವರೇಜ್ ಇತ್ತ ತಿಳ್ಕೊ, ನಿನ್ನ IQ ಚೆನ್ನಾಗ್ಯದಂತ ಅಂದಾಜು ಮಾಡ್ತೀನಿ. ನೀನು ಸಕ್ಸಸ್ ರೇಟ್ ಹೆಚ್ಚಾಗ್ತದೆ, ಇವನು ನೋಡಿದಾಗ ಸಕ್ಸಸ್ ರೇಟ್ ಅದಕ್ಕೆ ಆಗ್ತದೆ. ಆ ರೀತಿ ನಿಮ್ಮ ಹಿನ್ನೆಲೆ ಏನು ಅನ್ನೋದು ಅದ್ರ ಮೇಲೆ ನಾವು ಮೌಲ್ಯಮಾಪನ ಮಾಡ್ಲಿಕ್ಕೆ ಬರ್ತದೆ. ಸರ್, ಈಗ ನಿಮ್ಗೆ ನಾ ಹೇಳಿದ ಪ್ರಕಾರ 25 ವರ್ಷ ಮೇಲೆ ಎಕ್ಸ್ಪೀರಿಯನ್ಸ್ ಅದ. ಈಗ ಯಾರಾದರೂ UPSCಗೆ ಪ್ರಿಪ್ರೇಷನ್ ಮಾಡ್ತೀನಂದ್ರೆ, ಸೊ ಅವ್ರದ್ದು ಫಸ್ಟ್ 6 months ಪ್ಲ್ಯಾನ್ ಏನಿರ್ಬೇಕು ಸರ್? ಒಳ್ಳೆಯ ಕ್ವಶನ. ಫಸ್ಟ್ 6 month ಅವ್ರದ್ದು ಈಗಾಗಲೇ ತಯಾರಿ ಯಾವ ಮಟ್ಟದಲ್ಲಿ ಅದ. ಈಗ ಅವ ಆಲ್ರೆಡಿ NCERT ಬುಕ್ಕ ಸ್ಟಡಿ ಮಾಡ್ಯಾನ, ಟಿಪ್ಪಣಿ ಮಾಡ್ಕೊಂಡಾನ, ಆಲ್ರೆಡಿ ಅವ್ನಿಗೆ ಇದ್ದಿದ್ದಾಗ ಅವನ ತಯಾರಿ ಬೇರೆ ಇರ್ತದೆ. ಒಂದು ನಿಮ್ಮ ಬೇಸಿಕ್ ಏನೂ ಇಲ್ಲ, ಇವತ್ತೇ ಫಸ್ಟ್ ಏದಿಂದ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ಯಾರ. ಫಸ್ಟ್ ನಾವು ಹೇಳೋದು, ಒಂದು ರೌಂಡ್ NCERT ಬುಕ್ಕ ನೀವು ಕವರ್ ಮಾಡ್ಕೊಳ್ಳಿ. ಬೇಸಿಕ್ ಅದು ಏನೇ ಇರಲಿ, ಅದು ಬೇಕೇ ಬೇಕು. ಈಗ ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದೀರಿ, ನಿಮಗೆ ಹಿಸ್ಟ್ರಿ ಏನೂ ನಾಲೆಜ್ ಇರೋದಿಲ್ಲ, ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಇರೋದಿಲ್ಲ, ಎಕನಾಮಿಕ್ಸ್ ಹೋರಿ NCERT ಓದೋದು ಹೇಳ್ತೀವಿ. ನೀವು ಆರ್ಟ್ಸ್ನೂ ಇರ್ತೀರಿ, ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದಿಲ್ಲ, ಫಿಸಿಕ್ಸ್ ಓದ್ರಿ, ಕೆಮಿಸ್ಟ್ರಿ ಓದ್ರಿ, ತಿಳ್ಕೊರಿ. ಆಮೇಲೆ ನೀವು ಎಲ್ಲಿವರೆಗೆ ಬೇಸಿಕ್ ಗಟ್ಟಿ ಆಗ್ತದಲ್ಲ, ಮುಂದೆ ನಿಮ್ಮ ಸಬ್ಜೆಕ್ಟ್ ಹೆಚ್ಚಾಗ್ತದೆ. ಭಾಳಷ್ಟು ಜನರಿಗೆ ಈ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಕಾನ್ಸೆಪ್ಟ್ ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ ಅವ್ರು ಬೇಸಿಕ್ ನಾಲೆಜ್ ಇರೋದಿಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ಈಗ ನೀನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತಾ ಇರ್ತೀರಿ. ಕಾನ್ಸ್ಟಿಟ್ಯೂಷನ್ ಓದುವಾಗ ಅಲ್ಲಿ ನಾವು ಹೇಳ್ತೀವಿ ಪಾರ್ಲಿಮೆಂಟ್ ಗೌರ್ಮೆಂಟ ಅಂತೇಳಿ, ಸಂಸದೀಯ ಸರ್ಕಾರ ಅಂತ ಕರಿತೀವಿ. ಸಂಸದೀಯ ಸರ್ಕಾರ ಅಂದ್ರೆ ಏನು ಅವನಿಗೆ ಅರ್ಥ ಆಗೋದಿಲ್ಲ. ಅದು ಸಂಸದೀಯ ಸರ್ಕಾರ ಗೊತ್ತಾಗಬೇಕಾದ್ರೆ ನೀ ರಾಜ್ಯಶಾಸ್ತ್ರ ಪರಿಚಯ ಇರಬೇಕು ನಿಮಗೆ. ಈಗ ನಾವು ಸಂವಿಧಾನ ಓದುವಾಗ ಜಾತ್ಯತೀತ ಶಬ್ದ ಬಳಕೆ ಮಾಡ್ತೀವಿ, ಜಾತ್ಯತೀತ ಆಗಿರಬೇಕು ಅಂತ ಹೇಳ್ತದೆ.
ನಮ್ಮ ಸಂವಿಧಾನ ಕೂಡ ಜಾತ್ಯತೀತ ಮೌಲ್ಯ. ಅಲ್ಲಿ ಜಾತ್ಯತೀತ ಮೀನಿಂಗ್ ಇರೋದಿಲ್ಲ ಅಲ್ಲಿ ಸಂವಿಧಾನದಾಗ. ಹಾಗಾದ್ರೆ ಜಾತ್ಯತೀತ ಅಂದ್ರೆ ಏನು? ಯಾಕೆ ಜಾತ್ಯತೀತ ಕಲ್ಪನೆ ಬಂತು? ರಾಜ್ಯಶಾಸ್ತ್ರ ಓದಬೇಕು. ಇವತ್ತಿಗೂ ಕೂಡ ನಾನು ಎಷ್ಟೋ ಹುಡುಗರನ್ನ ಕೇಳ್ತೀನಿ, ಡಿಗ್ರಿ ಮುಗಿಸೋರಿ ಗಣರಾಜ್ಯ ಅಂದರೆ ಏನು ಅಂತ ಗೊತ್ತಿಲ್ಲ. ನಾವು ಪ್ರತಿದಿನ ಅದನ್ನು ಪೀಠಿಕೆಯಲ್ಲಿ ಓದಿರ್ತೀವಿ, ಇದು ಓದ್ತೀವಿ, ನಮ್ಮ ಭಾರತ ಗಣರಾಜ್ಯ ಸಾರ್ವಭೌಮ ಸಮಾಜವಾದ ಅಂತ ಓದಿರ್ತೀವಿ. ಗಣರಾಜ್ಯ ಏನು, ಅದರ ಮೀನಿಂಗ್ ಏನು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಬೇಸಿಕ್ ಇಲ್ಲ ಅದಕ್ಕೆ. ನೀನು ರಾಜ್ಯಶಾಸ್ತ್ರ ಓದ್ಕೊಂಡು ಬಂದೆ ತಿಳ್ಕೊ, ಸಂವಿಧಾನ ಕ್ಲಿಯರ್ ಆಗಿತ್ತು. ನೀನು ಸಮಾಜಶಾಸ್ತ್ರ ಓದ್ದೆ ತಿಳ್ಕೊ, ಇತಿಹಾಸ ಸ್ಪಷ್ಟ ಆಗ್ತದೆ. ನೀನು ಅರ್ಥಶಾಸ್ತ್ರ ಓದಿ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಅಷ್ಟಕ್ಕೂ ಒಂದಕ್ಕೊಂದು ರಿಲೇಟ್ ಇರ್ತಾವೆ. ಯಾವಾಗ ನಮ್ಮ ಹುಡುಗರದೊಂದು ತಪ್ಪು ಏನಂತಂದ್ರೆ, ಈ ಬೇಸಿಕ್ ಪುಸ್ತಕಗಳು ಓದದೇ ಇರೋ ಕಾರಣಕ್ಕಾಗಿ ಕಾನ್ಸೆಪ್ಟುಗಳು ಅವ್ರ ಡಿಗ್ರಿದು ಅರ್ಥ ಆಗ್ತಾಯಿಲ್ಲ. ನನ್ನ ನೆನಪದ, ನಾನು ಫಸ್ಟಿಗೆ ಸೈನ್ಸ್ ಹೇಳುವಾಗ, ಬಯಾಲಜಿ ಹೇಳುವಾಗ, ಪ್ರೈಮರಿ ಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ ಈ ತರಕಾರಿಗಳಲ್ಲಿ ಕಬ್ಬಿಣಾಂಶ ಇರ್ತದೆ, ಅದು ದೇಹಕ್ಕೆ ಒಳ್ಳೆಯದಂತ ನಾನು ಹೇಳ್ಕೊತೇಳೆ. ಒಂದು ಹುಡುಗಿ ಎದ್ದು ಕೇಳ್ತಾಳೆ, ಕಬ್ಬಿಣ ಅದಂದ್ರೆ ಸರ ಅದು ಹೊಟ್ಟೆಗೆ ತ್ರಾಸು ಕೊಡೋದು ಅಂತ ಸುಚ್ಚೋದಿಲ್ಲ ಅಂತ ಕೇಳಿದ್ದಳು. ಅಂದರೆ ಅರ್ಥ ಯಾಕೆ ಅವ್ರು ಕೇಳಿದ ತಪ್ಪ ನಂಗಿಲ್ಲ, ನಾವು ಕಲ್ಸಿಲ್ಲ ಸರಿಯಾಗ್ಯದ. ಕಬ್ಬಿಣ ಅಂದ್ರೆ ಏನು, ಹಿಮೋಗ್ಲೋಬಿನ್ ಏನಾಗ್ತದೆ, ಸೈನ್ಸದ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ ಅಂದ್ರೆ ಅವರು ಟೀಚರ್ ಆಗಕ್ಕೆ ಬಂದಾರ. ಇನ್ನೂ ಕಬ್ಬಿಣ ಅದು ತಿಂದ್ರೆ ನಮ್ಮ ಹೊಟ್ಟೆಗೆ ನೋವು ಕೊಡ್ತಾನಂಥ ಭಾವನೆ ಅವರಿಗೆ ಅದ. ಇದು ನಮ್ಮ ಬೇಸಿಕ್. ಯಾವುದೇ ಹೋಗಲಿ, ಯಾವುದೇ ಅದ್ರ ಜೊತೆಗೆ ನೀವು ಎಲ್ಲರೂ ಒಂದು ತಪ್ಪು ಏನು ಮಾಡ್ತಾರೆ, ಟೆಕ್ಸ್ಟ್ ಬುಕ್ ಓದ್ತಾರೆ, ಟಿಪ್ಪಣಿ ಮಾಡ್ಕೊಳ್ಳೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಅವ್ರದ್ದಂತಂದ್ರೆ, ನೀವು ಏನು ಓದ್ತಿರಲ್ಲ ಅದನ್ನು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೇಬೇಕು. ಎಷ್ಟು ಶಾರ್ಟ್ ನೋಟ್ಸ್ ಮಾಡ್ಕೋತಾರಲ್ಲ, ಟಿಪ್ಪಣಿ ಮಾಡ್ಕೋತಾರಲ್ಲ, ಅವನ ಕಲಿಕೆ ಡಬಲ್ ಆಗ್ತದೆ. ನೀವು ಕೆಲವ್ರು ಏನು ಮಾಡ್ತಾರೆ, ಯಾಕಂದ್ರೆ ನಾ ಇವು ಕಾಂಪಿಟೇಷನ್ ಎಕ್ಸಾಮ್ ಹೇಳಿದ್ರೆ ಸೋಮಾರಿಗಳಿಗಲ್ಲ, ಮಾರ್ಕ್ ಮಾಡ್ತಾರೆ ಅಲ್ಲೇ, ಅಥವಾ ಒಂದು ಫೋಟೋ ಹುಡ್ಕೋತಾರೆ. ಇದು ತೆಗೀರಿ, ಒಂದು ಸಲ ತೆಗೀರಿ. ನೀವು ಒಂದು ಸಲ ಬರೆದ್ರೆ ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರಿ ಅಂದ್ರೆ ನಮ್ಮಲ್ಲಿ ಮೆಮ್ರಿ ಹೆಚ್ಚಾಗ್ಬೇಕಾರೆ ರಿಪಿಟೇಷನ್ ಆಗ್ಬೇಕದು, ರಿವ್ಯೂ ಆಗಬೇಕು. ಯಾವಾಗ ರಿಪಿಟೇಷನ್ ರಿವ್ಯೂ ಹೆಚ್ಚಾಗ್ತದಲ್ಲ, ಅದು ಲಾಂಗ್ ಟರ್ಮ್ ಮೆಮ್ರಿಗೆ ಸ್ಟೋರ್ ಆಗ್ತದೆ. ನೀನು ಇದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಟಿಪ್ಪಣಿ ಮಾಡ್ಕೋಬೇಕು. ನೀನು ಆ ಟೆಕ್ಸ್ಟ್ ಬುಕ್ ತೆಗೆದೋಗೋದಕ್ಕಿಂತ ನೀವು ಟಿಪ್ಪಣಿ ಒಂದು ಸಲ ರಿವ್ಯೂ ಮಾಡಿದೆ ತಿಳ್ಕೊ, ಕಡಿಮೆ ಅವಧಿಯಲ್ಲಿ ಇಡೀ ಸಿಲೆಬಸ್ ನಿನಗೇನಾಗ್ತದೆ, ಪುನರ್ಮನನ ಆಗಿಬಿಡ್ತದೆ. ಯಾವಾಗ ಪುನರ್ಮನನ ಹೆಚ್ಚಾಗ್ತದಲ್ಲ, ಲಾಂಗ್ ಟರ್ಮ್ ಸ್ಟೋರೇಜ್ ಜಾಸ್ತಿ ಆಗ್ತದೆ. ಹುಡುಗರು ನಾನು ಭಾಳ ಕಾಲ ಹುಡುಗರು ವಿದ್ಯಾರ್ಥಿ ನೋಡ್ತೀನಿ, ಟಿಪ್ಪಣಿನೇ ಇರೋದಿಲ್ಲ. ಅದು ಬೇಡ, ಅದು ನೀನು ಮೈಂಡ್ ಮ್ಯಾಪ್ ಮಾಡ್ಕೋ, ಇಲ್ಲ ಮೈಂಡ್ ಟ್ರೀ ಮಾಡ್ಕೋ, ನಿನಗೆ ಯಾವುದು ಅರ್ಥದ ಅದು ಮಾಡ್ಕೋ, ಇಮೇಜ್ ಮಾಡ್ಕೋ. ಇದು ಅದ್ರ ಟಿಪ್ಪಣಿನೇ ಇಲ್ಲಾರಕ್ಕೆ ಅವ್ರು ಪದೇ ಪದೇ ಪುಸ್ತಕ ತೆಗೆದು ಹೋಗ್ತಾರೆ, ಅದು ನೆನಪೇ ಉಳಿಯೋದಿಲ್ಲ. ಮೂರನೇದು, ರೆಗ್ಯುಲರ್ ಇವತ್ತು ನಾನು ಕೆಲವು ಯೂಟ್ಯೂಬ್ನಾಗ ಅದನ್ನು ನೋಡ್ತಿರ್ತೀವಿ, ಪೇಪರ್ ಯಾಕೆ ಓದ್ತೀರಿ ಅಂತಾರೆ ಅವರು. ಕೆಲವರು ಪೇಪರ್ ಓದಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಇರಲಿ, ನನ್ನ ಅನುಭವ ಪ್ರಕಾರ ರೆಗ್ಯುಲರ ಕನಿಷ್ಠ ಒಂದು 30ರಿಂದ 40 ನಿಮಿಷ ನಾವು ಪೇಪರ್ ಓದಲೇಬೇಕು. ನೀ ಎಷ್ಟು ಪೇಪರ್ ಓದ್ತಿರಲ್ಲ, ಅದು ಪೇಪರ್ ಓದೋದು ಟೈಮ್ ಎಷ್ಟೊತ್ತ ಕೆಲವ್ರು ಹೇಳ್ತಾರೆ. ಇಲ್ಲ ಅದನ್ನೇ ಯೂಟ್ಯೂಬ್ನಾಗ ಬಂದಿರ್ತದೆ, ಅಥವಾ ಶಾರ್ಟ್ ನೋಟ್ಸ್ ಯಾರೋ ಕೀ ಪಾಯಿಂಟ್ ಮಾಡಿ ಹಾಕಿರ್ತದೆ, ಅದನ್ನು ಓದ್ರಿ ಅಂತ ಹೇಳ್ತಾರೆ. ಬಟ್ ನೀ ಪೇಪರ್ ಓದೋದ್ರಿಂದ ನಿನ್ನ ಬರೀ ಒಂದು ಎಕ್ಸಾಮ್ಗೆ ಉಪಯೋಗ ಅಲ್ಲ, ನಿನ್ನ ಲ್ಯಾಂಗ್ವೇಜ್ ಕರೆಕ್ಟ್ ಆಗ್ತದೆ. ನೀ ಪೇಪರ್ ಓದೋದ್ರಿಂದ ಮೋಟಿವೇಶನ್ ಜಾಸ್ತಿ ಆಗ್ತದಲ್ಲಿ. ನೀ ಪೇಪರ್ ಓದೋದ್ರಿಂದ ನಿನ್ನ ಮೈಂಡ್ನಲ್ಲಿ ಸ್ಟಡಿ ಪಾತ್ ನಿರ್ಮಾಣ ಆಗ್ತದೆ. ನೀನು ದಿನ ಯಾರು ಪೇಪರ್ ಓದಿ ಟೆಕ್ಸ್ಟ್ ಬುಕ್ ಓದ್ಲಕ್ಕತ್ರ ತಿಳ್ಕೊರೆ, ಬೇಗನೆ ಅವ ಫೋಕಸ್ ಆಗ್ತಾನೆ. ನಿನ್ನ ಪೇಪರ್ ಇಲ್ಲಾರ್ದ ನೀನು ಓದ್ಲಾರ ಟೆಕ್ಸ್ಟ್ ಬುಕ್ ಓದ್ಲಕ್ಕೆ ಅಷ್ಟು ಫೋಕಸ್ ಆಗೋದು. ಅದಕ್ಕೆ ಮೈಂಡ್ ಇದು ಗೊತ್ತಿರಬೇಕು. ಇದು ಮೈಂಡಿದ ನಿಯಮ ಏನದ, ಸ್ಟಡಿ ಪಾತ. ನೀನು ಯಾವುದನ್ನು ಓದ್ತಿ, ಈಗ ಹಾಡ ಕೇಳ್ತೆ ತಿಳ್ಕೊ, ಆ ಸಾಂಗ್ ಕೇಳುವಾಗ ನಮ್ಮ ಮೈಂಡ್ ಅದಕ್ಕೆ ಸ್ಪಂದನೆ ಜಾಸ್ತಿ ಇರ್ತದೆ. ನೀನು ದಿನ ಪೇಪರ್ ಓದ್ತಿದ್ದೆ ಅಂದ್ರೆ ನಮ್ಮ ಮೈಂಡ್ ಅದಕ್ಕೆ ಸ್ಪಂದನೆ ಆಗ್ತದೆ. ನೀನು ನೋಡಿ ಕೆಲವರು ನೀವು ಪೇಪರ್ ಓದಾರಿ, ಬೆಳಗ್ಗೆ ಪೇಪರ್ ಇಲ್ಲ ಅಂತ ತಲೆಯಾಗ ಹುಳ ಬಿದ್ದಂಗೆ ಆಗ್ತದೆ ರೀ. ಆ ಪೇಪರ್ ಓದ್ದ ಯಾಕದು ಹಂಗೆ ಆ ರೀತಿ ಆಗ್ತದೆ, ಅವ್ನ ಮೈಂಡ್ ಸೆಟ್ ರೆಡಿಯಾಗಿರ್ತದೆ. ಅದು
ಹಂಗೆ ಒಬ್ಬ ಕಾಂಪಿಟೇಷನ್ ಎಕ್ಸಾಮ್ ನಿನ್ನ ಕಲಿಕೆಗೆ ಮೈಂಡ್ಸೆಟ್ ರೆಡಿ ಆಗ್ಬೇಕಾದ್ರೆ ಬೆಸ್ಟ್ ವೇ ಅಂತಂದ್ರೆ ಪೇಪರ್ ಇಷ್ಟು. ಆದ್ರೆ ಇವತ್ತು ಅದನ್ನೂ ಓದಬೇಡತ್ತೆ ಕೆಲವರು ಮಾರ್ಗದರ್ಶನ. ಅದೇ ನಾನು ಫಸ್ಟಿಗೆ ಅಂದಲ್ಲ, ಗೈಡೆನ್ಸ್ ಸರಿಯಾಗಿರಲಿಲ್ಲ ಅಂದ್ರೆ ನಾವು ದಾರಿ ತಪ್ತೀವಿ, ಇಲ್ಲ ಗುರಿ ಮುಟ್ಟೋದು ಲೇಟ್ ಆಗ್ಬೋದು. ಕಡಿಮೆ ಅವಧಿಯಲ್ಲಿದ್ದದ್ದು ಲೇಟ್ ಆಗೋದು. ಎಷ್ಟೋ ನಾವು ಸಂದರ್ಶನ ನೋಡ್ತೀವಿ, ಇಲ್ಲ ನಾನು ಬೇರೆ ಕಡೆ ಹೋಗಿದ್ದೆ, ನನಗೆ ಸರಿಯಾಗಿ ಮಾರ್ಗದರ್ಶನ ಸಿಗಲಿಲ್ಲ, ನಾನು ಮತ್ತೆ ಹೊಳ್ಳಿ ಬಂದು ನಾನು ತಯಾರು ಮಾಡ್ಕೋಬೇಕಾದ್ರೆ ನನಗೆ ತ್ರಾಸಾಯಿತು, ಹಿಂಗಾಗಿ ನನ್ನ ಚಾನ್ಸ್ 4 ಆಯಿತು 5 ಆಯಿತು ಅಂತ ಸಂದರ್ಶನದಲ್ಲಿ ನೋವು ವ್ಯಕ್ತಪಡಿಸಿದಂಥ ವಿದ್ಯಾರ್ಥಿಗಳು ಇದ್ದಾರೆ ಸರ್. ಬಟ್ ನೀವು ಹೇಳೋದು ತುಂಬ ಕರೆಕ್ಟ್ ಇದೆ ಸರ್. ಇವಾಗ ನ್ಯೂಸ್ ಪೇಪರ್ ಓದೋದ್ರಿಂದ ಒಂದು ಕಾಂಪಿಟೇಟಿವ್ ಓದೋರಿಗೆ ಕರೆಂಟ್ ಅಫೇರ್ಸ್ ಇದನ್ನೂ ಆಗುತ್ತೆ ಸರ್. ಬಟ್ ರೀಡಿಂಗ್ ಹ್ಯಾಬಿಟ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ತದೆ, ವೊಕ್ಯಾಬ್ಯುಲರಿನೂ. ಆಮೇಲೆ ಅಲ್ಲಿ ಲೇಖನ ಇರ್ತದೆ, ಏನೋ ಒಂದು ಲೇಖನ ಇರ್ತದೆ, ಒಂದು ಮೋಟಿವೇಶನ್ ಆಗೋದು, ಇಲ್ಲ ಒಂದು ನೆಗೆಟಿವ್ ಆರ್ಟಿಕಲ್ ಇರ್ತದೆ, ಅವನಿಗೆ ಅಂತದ ಯಾ ಆರ್ಟಿಕಲ್ ಓದ್ನಂತ ತಿಳ್ಕೊ, ನಾನು ಇಂಥ ಕೆಲಸ ಮಾಡಬಾರ್ದು, ಗೈಡೆನ್ಸೇ ಮಾಡ್ತದೆ ಅದು. ಒಂದು ಏನೋ ಒಳ್ಳೆಯವ್ರ ಬಗ್ಗೆ ಒಂದು ಲೇಖನ ಬಂದಿರ್ತದೆ, ನಾನು ಇದನ್ನು ಒಳ್ಳೆತನ ಮಾಡಬೇಕು, ನಿನಗೆ ನೀನೇ ಪಾಠ ಅದು ಆ ಪತ್ರಿಕೆ ಪಾಠ ಕಲಿಸೋತದ, ಒಬ್ಬ ಗುರುವಿನಂಗೆ ಅದನ್ನು ಗೈಡೆನ್ಸ್ ಮಾಡ್ತದೆ. ಇವತ್ತಿನ ಯುವಕರಿಗೆ ಪೇಪರೇ ಓದೋದು, ದಿನಪತ್ರಿಕೆ. ನೀ ಯಾವುದಾರು ಒಟ್ಟು ಹಿಂದೂ ಓದ್ತೀವೋ, ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತೀವೋ, ಹಿಂದೂಸ್ತಾನ್ ಟೈಮ್ಸ್ ಓದ್ತೀವೋ, ಡೆಕ್ಕನ್ ಹೆರಾಲ್ಡ್ ಓದ್ತೀವೋ, ಒಟ್ಟು ಪೇಪರ್ ಓದ್ಕೋತೀರಿ ಮೊದಲು. ಆಮೇಲೆ ಅದು ಆ ಒಂದು ಲಕ್ಷಣವೇ ಬೇರೆ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು, ಕೆಲವ್ರು ಪೇಪರ್ ಓದೋ 2-3 ತಾಸು ಅದರಾಗೆ ಟೈಮ್ ಕಳೆಯೋದಿಲ್ಲ. ಅದನ್ನೇ ಒಂದು ಎಷ್ಟು ಬೇಕು ಯಾವುದು ಯಾವ. ಆಮೇಲೆ ಇದೇ ಫೋಕಸ್ ಇದಕ್ಕೆ ಮಾಡ್ಬೇಕಂದ್ರೆ ಇದು 1 ತಿಂಗಳು 2 ತಿಂಗಳು ಗೊತ್ತಲ್ಲ, 5-6 ತಿಂಗಳು ನೀವು ಓದಿದಾಗ ಐಡಿಯಾ ಸಿಗ್ತದೆ. ಆವಾಗ ಇದಕ್ಕೆ ಓದಬೇಕು, ಇದನ್ನು ಓದಬಾರ್ದು, ಅವ್ನಿಗೆ ಐಡಿಯಾ ಬಂದೇ ಬರ್ತದೆ. ಸರ್, ಈಗ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ, ಯಾವುದೇ UPSC ಸ್ಟೂಡೆಂಟ್ಸಿಗೆ ಫಸ್ಟ್ ಕನ್ಫ್ಯೂಸ್ ಆಗೋದು ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಸೆಲೆಕ್ಷನ್ ಮಾಡೋದು ಸರ್. ಸರ್, ಈಗ ಯಾವುದೇ ಒಂದು ಸ್ಟೂಡೆಂಟು ಒಂದು ಡಿಫ್ರೆಂಟ್ ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಸೊ ಅವ್ರು ಯಾವ ಥರ ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡ್ಕೋಬೇಕು ಸರ್? ಒಂದು ಒಳ್ಳೆಯ ಪ್ರಶ್ನೆ. ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡುವಾಗ ಸಾಮಾನ್ಯವಾಗಿ ಆ ವಿಷಯಕ್ಕೆ ಸಂಪಟ್ಟಂಗೆ ನಿನಗೆ ನಾಲೆಜ್ ಏನಾದ್ರು, ಆಲ್ರೆಡಿ ನೀನು ಡಿಗ್ರಿ ಆಗೋದು PG ಒಳಗೆ ಅದ್ರ ಬಗ್ಗೆ ಏನದ ನಿಂದು ನಾಲೆಜ್. ಎರಡನೇದು, ಆ ಸಬ್ಜೆಕ್ಟ್ನಲ್ಲಿ ನಿನ್ನ ಆಸಕ್ತಿ ಅದೋ ಇಲ್ಲೋ. ನೀ ಯಾವ ಸಬ್ಜೆಕ್ಟ್ನಲ್ಲಿ ಆಸಕ್ತಿ ಇರ್ತದಲ್ಲ ಅಲ್ಲಿ ನಿನಗೆ ಅದು ಸರಳ ಆಗ್ತದೆ. ಇನ್ನಕ್ಕೆ ಎರಡನೇದು, ಆಸಕ್ತಿ ಅದು ಕರೆಕ್ಟಾ, ನಿನಗೆ ಒಳ್ಳೆಯ ಆಸಕ್ತಿ, ಅದ್ರ ಬಗ್ಗೆ ಮಾರ್ಗದರ್ಶನ ಇರೋದಿಲ್ಲ, ಎಲ್ಲಿ ಗೈಡೆನ್ಸ್ ಇರೋದಿಲ್ಲ, ಅಥವಾ ಸ್ಟಡಿ ಮೆಟೀರಿಯಲ್ ಕೊರತೆ ಇರ್ತದೆ. ಆವಾಗ ಅದನ್ನು ಚೇಂಜ್ ಮಾಡಬೇಕು. ನಿನ್ನ ಆಸಕ್ತಿ ಜೊತೆಗೆ ಅದಕ್ಕೆ ಮಾರ್ಗದರ್ಶಕರು ಬೇಕು, ಏನು ಬೇಕು, ನಿನ್ನ ಸ್ಟಡಿ ಮೆಟೀರಿಯಲ್ಲು ಬೇಕು. ಇದನ್ನು ನೀವು ನೋಡಿ, ನನಗೆ ಈ ಸಬ್ಜೆಕ್ಟ್ ಇಷ್ಟ ಅದ, ಇದಕ್ಕೆ ಕೋಚಿಂಗ್ ಅದೋ ಇಲ್ಲೋ, ಇದಕ್ಕೆ ಸ್ಟಡಿ ಮೆಟೀರಿಯಲ್ ಯಾವ ರೀತಿ ಅದ ಮಾರ್ಕೆಟ್ನಾಗ, ಯಾವ ಸ್ಟ್ಯಾಂಡರ್ಡ್ ಅದಾವೆ. ಈಗ ನಾವು ಈಗ ಉದಾಹರಣೆಗೆ ಭಾಳಷ್ಟು ವಿದ್ಯಾರ್ಥಿಗಳು IIT ಓದಿರ್ತಾರೆ, IIT ಒಳಗೆ ಡಿಗ್ರಿ ಆಗಿರ್ತದೆ, ಒಳ್ಳೆ ಟಾಪ್ ಇಂಜಿನಿಯರಿಂಗ್ ಕಾಲೇಜುಗಳೊಳಗೆ BE ಮಾಡಿರ್ತಾರೆ. ಅವರು ಮ್ಯಾಥಮೆಟಿಕ್ಸ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ ಮ್ಯಾಥಮೆಟಿಕ್ಸ್ ನೀವು ತೊಗೊಳಕ್ಕೆ ಬೇಡ, ಅದು ಬಿಟ್ಟು ಪೊಲಿಟಿಕಲ್ ಸೈನ್ಸ್ ತೊಗೋತಾರೆ, ಪಬ್ಲಿಕ್ ಆ್ಯಡ್ ತೊಗೋತಾರೆ, ಜಾಗ್ರಫಿ ತೊಗೋತಾರೆ, ಆಂಥ್ರಾಪಲಜಿ ತೊಗೋತಾರೆ. ಯಾಕಿದೆ ಅಂತ, ಸರ್ ಗಣಿತಕ್ಕೆ ಸಂಪಟ್ಟಂಗೆ ನಮ್ಮ ಇಂಡಿಯಾದಾಗ ಒಳ್ಳೆಯ ಕೋಚಿಂಗ್ ಇಲ್ಲ ಸರ್, ಅದಕ್ಕೆ ಸಂಬಂಧ ಸ್ಟಡಿ ಮೆಟೀರಿಯಲ್ ಇಲ್ಲ, ನಾವು ಕ್ವಶನ್ ಪೇಪರ್ ಬರಿತೀವಿ, ಅದನ್ನು ಮೌಲ್ಯಮಾಪನ ಮಾಡಿ ಕೊಡೋರಿಲ್ಲ. ಆ ಕಾರಣಕ್ಕಾಗಿ ನಿಮ್ಗೆ ಸ್ಟಡಿ ಮೆಟೀರಿಯಲ್ಲ, ಮಾರ್ಗದರ್ಶನ, ನಿಮ್ಮ ಕ್ವಶನ್ ಪೇಪರ್ ಮೌಲ್ಯಮಾಪನ ಮಾಡೋದು, ನಿಮ್ಮ ಆಸಕ್ತಿ ಜೊತೆಗೆ ಇವು ಕೂಡ ನೀವು ಪರೀಕ್ಷೆ ಮಾಡಬೇಕು. ಆವಾಗ ಏನಾಗ್ತದೆ, ಆಗ ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಹಿಡಿತ ಉಂಟಾಗ್ತದೆ. ಇದು ನೀವು ಐಚ್ಛಿಕ ಪೇಪರ್ ಆಯ್ಕೆ ಮಾಡುವಾಗ ಅನುಸರಿಸ್ಬೇಕಾದಂಥ ಸಾಮಾನ್ಯವಾದಂಥ ನಿಯಮಗಳು. ಸರ್, UPSC ಕ್ಲಿಯರ್ ಮಾಡೋಕ್ಕೆ ಎಷ್ಟು ಡಿಸಿಪ್ಲಿನ್ ಇರಬೇಕು ಸರ್ ಒಬ್ಬ ಸ್ಟೂಡೆಂಟ್? ಒಂದು, ನಾನು ನೋಡಿದ ಪ್ರಕಾರ ನನ್ನ ಡಿಸಿಪ್ಲಿನ್ ಅನ್ನೋಕ್ಕಿಂತ ನೂರಾರು IAS ಎಕ್ಸಾಮ್ ಪಾಸ್ ಆದವ್ರು ನೋಡೀನಿ. ನನ್ನ ಸ್ಟೂಡೆಂಟ್ ಆಗಿರ್ಬೋದು, ನನ್ನ ಪರಿಚಯ ಇದ್ದವರಾಗಿರ್ಬೋದು, ಅಥವಾ ನಾನು IAS ಎಕ್ಸಾಮ್ ತೊಗೊಳ್ಳುವಾಗ ನನ್ನ ಗೆಳೆಯರದು ಇದು ವರ್ತನೆ ಆಗಿರ್ಬೋದು. ಸಾಮಾನ್ಯವಾಗಿ ನೋಡಿದಾಗ IAS ಎಕ್ಸಾಮ್
ಪಾಸ್ ಆದವ್ರದ್ದು ವಿಶೇಷ ಲಕ್ಷಣವೇ ಬೇರೆ ಇರ್ತದೆ. ಅವರು ಜಾಸ್ತಿ ಮಾತಾಡೋದಿಲ್ಲ, ಮೌನವಾಗಿ ಇರುವಂಥ ಒಂದು ಗುಣ ಇರ್ತದೆ. ಅಂದರೆ ಅರ್ಥ ಏನು, ಫ್ರೆಂಡ್ಶಿಪ್ ಸರ್ಕಲ್ ಏನಿರ್ತಲ್ಲ ಅದು ಲಿಮಿಟ್ ಇರ್ತದೆ. ನಾನು ಎಷ್ಟೋ ಮಂದಿಗೆ, ಯಾಕೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಲಿಮಿಟ್ ಅದ ಸರ್, ನಾವು ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನಮ್ಮ ಟೈಮ್ ವೇಸ್ಟ್ ಆಗ್ತದೆ. ನಮಗೆ ಯಾರು ಲೈಕ್ ಬೇಕಲ್ಲ, ನಮ್ಮ ಸಬ್ಜೆಕ್ಟಿಗೆ ಸಂಪಟ್ಟಂಗೆ ನಮಗೆ ಇದು ಇರುವಂಥದ್ದು ಅಷ್ಟಕ್ಕೆ ಸೀಮಿತ ಮಾಡ್ಕೊತಿರ್ತಾರೆ. ಎರಡನೇದು, ಸೋಷಿಯಲ್ ಮೀಡಿಯಾದಿಂದ ಅವ್ರು ದೂರ ಇರ್ತಾರೆ. ಇವತ್ತು ನೀವು ಟಾಪ್ 10 ಬಂದವ್ರು, ಪ್ರತಿ ವರ್ಷ ನಾನು ಟಾಪ್ 10 ಬಂದ ನಾಗರಿಕ IAS ಎಕ್ಸಾಮ್ದಲ್ಲಿ ಬಂದಿರ್ತಲ್ಲ, ಅವ್ರದ್ದು DP ಚೆಕ್ ಮಾಡಿದಾಗ, ಸೋಷಿಯಲ್ ಮೀಡಿಯಾದ ಸ್ಟೇಟಸ್ ಚೆಕ್ ಮಾಡಿದಾಗ ವರ್ಷಕ್ಕೆ 1-2 ಅಷ್ಟು ಪೋಸ್ಟ್ ಮಾಡಿರ್ತಾರೆ. ನೀನು ಅವರು ಕರೆಕ್ಟ, ನಿನ್ನ ಈಗ ನಿನಗೇನು ಬೇಕು, IAS ಎಕ್ಸಾಮ್ ಬೇಕು, ನೀ ಚಿತ್ರನಟ ಆಗ್ತೀವಿ, IAS ಎಕ್ಸಾಮ್ IAS ಅಧಿಕಾರಿ ಆಗ್ತೀವಿ. ನೀನು ಚಿತ್ರನಟನೇ ಆಗ್ಬೇಕಾಯ್ತಂದ್ರೆ ನೀನು ರೀಲ್ಸ್ ನೋಡು, ಸಾಂಗ್ ಕೇಳು, ಧಾರಾವಾಹಿ ನೋಡು, ಸಿನಿಮಾ 24 ತಾಸು ಸಿನಿಮಾ ಟಾಕೀಸ್ನಾಗ ಕೊಡು, ಬ್ಯಾಡ ಅನ್ನಂಗಿಲ್ಲ. ನಿನಗೆ ಅದ್ರಾಗೆ ಬೆಳಿತೆ. ನೀ ಅಧಿಕಾರಿ ಆಗ್ಬೇಕಾಗಿತ್ತಂದ್ರೆ ಅದ್ರ ಲಕ್ಷಣ ಇದನ್ನು ನೋಡೋಂಗಿಲ್ಲ. ಅದಕ್ಕಾಗಿ ಅದರಿಂದ ದೂರ ಇರುವಂಥ. ಎರಡನೇದು, ನೀವು ಸೋಷಿಯಲ್ ಮೀಡಿಯಾದ ಎಷ್ಟು ಅಟ್ರ್ಯಾಕ್ಷನ್ ಆಗ್ತದಲ್ಲ, ಆವಾಗ ಸ್ಟಡಿ ಕಡೆ ಗಮನ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ವೈಜ್ಞಾನಿಕವಾಗಿ ಹೇಳಬೇಕಾಯ್ತಂದ್ರೆ ಡೋಪಮನ್ ರಿಲೀಸ್ ಆಗ್ತದೆ. ಸೋಷಿಯಲ್ ಮೀಡಿಯಾದಿಂದ ಏನಾಗ್ತದೆ, ಅದು ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯಾವುದರಿಂದ ಇನ್ಸ್ಟಂಟ್ ಸಂತೋಷ ಇರ್ತದೆ, ಬೇಗನೆ ಖುಷಿ ಆಗ್ತದೆ, ರಿಲೀಸ್ ಆಗ್ತದೆ. IAS ಆಗಿದ್ದು 4-5 ವರ್ಷ ಪಾಸಾಗಿಂದ ಅವನಿಗೆ ಸಂತೋಷ ಸಿಗ್ತದೆ. ಈ ತಾತ್ಕಾಲಿಕ ಸಂತೋಷದಿಂದ ಅವನು ಶಾಶ್ವತ ಸಂತೋಷ ಕಳ್ಕೊಳಕತ್ತ. ಇದೇ ಅವನ ಜೀವನ, ಅವನು ತಿಳ್ಕೊಂಡನ ಇದೇ ಜೀವನ ತಿಳ್ಕೊಂಡಿರ್ತಾರೆ. ಬಟ್ ಇನ್ನೊಂದು ಅದನ್ನೊಂದಿಲ್ಲ, ಯಾರು ಇದನ್ನು ಅರ್ಥ ಮಾಡ್ಕೊಳ್ತಾರಲ್ಲ ಇದರಿಂದ ದೂರ ಇರ್ತಾರೆ. ಅವ್ರ ಕಮ್ಯುನಿಕೇಷನ್ಕಾಗಿ ಸಾಯಂಕಾಲ ಅಥವಾ ಪಾಲಕರ ಜೊತೆ, ತಮ್ಮ ಸಂಬಂಧಿಕರ ಜೊತೆ, ನಮ್ಮ ಆತ್ಮೀಯರ ಮಾತಾಡ್ಲಿಕ್ಕೆ ಅದನ್ನು ಉಪಯೋಗಿಸ್ತಾರೆ. ಭಾಳ ಬೇಕಾಗಿತ್ತಂದ್ರೆ ತಮ್ಮ ಸ್ಟಡಿಗೆ ಏನು ಬೇಕಾಗ್ತಿದಲ್ಲ, ಸ್ಟಡಿಗೆ ಸಂಪಟ್ಟ ಮೆಟೀರಿಯಲ್ಲ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಮತ್ತೆ ಅಭ್ಯಾಸಕ್ಕೆ ತೊಗೊಳ್ತಾರೆ. ಅದರೊಳಗೆ ಅನಾವಶ್ಯಕ ಏನದಲ್ಲ, ಅವ್ರ ಓದಿಗೆ ಸಂಬಂಧ ಇಲ್ದದಲ್ಲ ಅದನ್ನು ಅವ್ರು ಕಣ್ಣೆತ್ತಿ ನೋಡಿದ್ರು ಸೋಷಿಯಲ್ ಮೀಡಿಯಾದಿಂದ. ಮೂರನೇದು, ಕುಟುಂಬದಲ್ಲಿ ಏನೇ ಸಮಸ್ಯೆ ಬರಲಿ, ಅವರು ಯಾವುದೇ ತೊಂದರೆ ಬರಲಿ, ಅದ್ರ ಕಡೆ ಹೆಚ್ಚು ಗಮನ ಕೊಡೋದು. ನಾನು ಹೇಳಿದೆ, ನೆವರ್ ಗಿವ್ ಅಪ್ ಅಟಿಟ್ಯೂಡ್. ಈಗ ಇದು ಆಗಿರ್ತದೆ, ಏನೋ ಒಂದು ಲಗ್ನ ಅಂತಿರ್ತವೆ ಊರಾಗ, ಏನೋ ಒಂದು ಸಮಸ್ಯೆ ಆಗಿರ್ತದೆ, ಇವರು ಯಾವುದಕ್ಕೂ ತಲೆ ಕೆಡಿಸೋದಿಲ್ಲ. ತಾನಾಯಿತು ತನ್ನ ಪುಸ್ತಕ ಆಯಿತು, ತಾನಾಯಿತು ತನ್ನ ಪುಸ್ತಕ ಆಯಿತು. ನೀವು ಪ್ರತಿಯೊಂದಕ್ಕೂ ಮನೆಯೊಳಗೆ ಏನೋ ಸಮಸ್ಯೆ, ಇದೀಗ ಮನ್ಯಾಗ ಕಬ್ಬು ಕಡಿಲಕ್ಕೆ ಬಂದಿಲ್ಲ, ಆಳುಗಳು ಸಿಕ್ಕಿಲ್ಲ, ಇದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಅವರು. ನಾವು ಮುಂದಿನ ವರ್ಷ ಕಬ್ಬನೇ ಬೇಕಾದಷ್ಟು ಹೊಲ ಹಿಡಿಬೋದು ಈಗ ಅದರ. ಆ ರೀತಿ ಸಣ್ಣ ಪುಟ್ಟ ಏನು ಕೌಟುಂಬಿಕ ಇರೋದಲ್ಲ, ಅವ್ರು ಯಾವತ್ತೂ ತಲೆ ಕೆಡಿಸೋದು. ನೀವು ಎಷ್ಟು ಫ್ಯಾಮ್ಲಿಗೆ ಸಮಸ್ಯೆ ಮನಸ್ಸು ಕೊಡ್ತಿರಲ್ಲ, ಓದಿನ ಕಡೆ ಕೊಡ್ಲಿಕ್ಕಾಗೋದು. ನಾಲ್ಕನೇದು, ಮನೋರಂಜನೆ ಇಲ್ಲ, ಸಿನಿಮಾ ಇಲ್ಲ, ಏನಿಲ್ಲ. ಮುಂದಿದ್ದ ಮನೋರಂಜನೆ ಇದ್ದೇ ಇರ್ತದಲ್ಲ. ಇಲ್ಲ ಕೆಲವರು ಅನ್ನಿಸ್ತದೆ, ಇಲ್ಲ ಮನೋರಂಜನೆ ಇಲ್ಲ ಅಂದರೆ ಮೈಂಡಿಗೆ ಸ್ಟ್ರೆಸ್ ಆಗೋದಿಲ್ಲ ಅಂತ. ನೀನು ಯಾವುದನ್ನು ಪ್ರೀತಿಸ್ತಲ್ಲ ಅದನ್ನು ಕೆಲಸ ಮಾಡಿದ್ರೆ ಅದು ಅದೇ ಮನೋರಂಜನೆ ಆಗ್ತದೆ. ಓದನ್ನು ಪ್ರೀತಿಸ್ತಿದ್ದ ಅದೇ ಖುಷಿ ಕೊಡ್ತದೆ, ಸಂತೋಷ ಕೊಡ್ತದೆ. ನೀ ಸಿನಿಮಾನು ನೋಡಿದಾಗೆ ಮನೋರಂಜನೆ ಆಗ್ತದೆ, ಭಾವನೆ ಇತ್ತು ಅಂತ ತಿಳ್ಕೊ, ನೀ ಸಿನಿಮಾನೇ ನಿನಗೆ ಅವಾಗ ಮನೋರಂಜನೆ ಕೊಡ್ತದೆ. ಆದರೆ ಅವರು ಓದನ್ನು ಪ್ರೀತಿಸೋ ಕಾರಣಕ್ಕಾಗಿ ಈ ಮನೋರಂಜನೆ ಕಡೆ ದೂರ ಇರ್ತಾರೆ. ಎಲ್ಲ ಅಂದರೆ ಒಂದು ರೀತಿ IAS ಆಗ್ಬೇಕಾದ್ರೆ ಅವರು ಸಂತರ ರೀತಿಯ ಮನಸ್ಥಿತಿ ಇರ್ತದೆ. ಸನ್ಯಾಸಿ ಮನಸ್ಸದಲ್ಲ, ಆ ಮನಸ್ಥಿತಿ ಅವ್ರಿರ್ತದೆ. ಯಾವುದೇ ಅಟ್ರಾಕ್ಷನ್ ಇರೋದಿಲ್ಲ, ಮೌನವಾಗಿರ್ತಾರೆ. ತಾವಾಯಿತು ತಮ್ಮ ಕೆಲಸ ಆಯಿತು, ಕುಟುಂಬದ ಕಡೆ ಗಮನ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ. ಇಂಥ ಒಂದು ಮೈಂಡ್ಸೆಟ್ ಇತ್ತಂದ್ರೆ ಅವ್ರ ಸಕ್ಸಸ್ ರೇಟ್ ಏನಿತ್ತು ಹೆಚ್ಚಾಗ್ತದೆ. ಎಲ್ಲ ಕಡೆ ಗಮನ ಕೊಟ್ಟು, ಎಲ್ಲ ಕಡೆ ಮನಸ್ಸು ಕೊಟ್ಟು ನೀನು ಓದಿನ ಕಡೆ ಕೊಡ್ಲಿಕ್ಕಾಗೋದಿಲ್ಲ. ಇದು ಆ ಹುಡುಗರ ಅರ್ಥ ಮಾಡ್ಕೊಳ್ಬೇಕು.
ಸರ್ ಇವಾಗ UPSC ಎಕ್ಸಾಮ್ ಒಳಗೆ ಆನ್ಸರ್ ರೈಟಿಂಗ್ ಹೌ ಇಂಪಾರ್ಟೆಂಟ್ ಸರ್? ಒಂದು ಆನ್ಸರ್ ರೈಟಿಂಗ್ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮೊದಲೇದಾಗಿ ನಾನು ಹೇಳೋದು ಕಡೆಗೆ ಮೌಲ್ಯಮಾಪಕನಿಗೆ ಒಂದು ತಿಳಿಯೋಂಗೆ ಬರೀರಿ ಮಾತ್ರ ನಿಮ್ಮ ಕೆಲವರಿಗೆ ಅಂತ ನಮ್ಮ ಅಕ್ಷರ ದುಂಡಾಗೋದಿಲ್ಲ ಅದು ಇದು ಕಡೆಗೆ ಅಟ್ಲೀಸ್ಟ್ ಅವ್ನು ತಿಳಿಯೋಂಗೆ ರೀತಿಯೊಳಗೆ ಬರಿಬೇಕು. ಎರಡನೇದು ರೈಟಿಂಗ್ ಚೆನ್ನಾಗಿ ಆಗ್ಬೇಕಾಯ್ತು, ಬೆಸ್ಟ್ ಆಗಿರುತ್ತಂದ್ರೆ ನೀ ಡಯಾಗ್ರಾಮ್ ತೆಗಿತೋ ಪಾಯಿಂಟ್ಸ್ ಬರೀತೋ ಏನು ಬರೀತೋ ಅದು ಅಲ್ಲ. ನನ್ನ ಪ್ರಕಾರ ಆ ಆನ್ಸರ್ ಪರ್ಫೆಕ್ಟ್ ಆಗ್ಬೇಕಾದ್ರೆ ಸಬ್ಜೆಕ್ಟ್ ಪರ್ಫೆಕ್ಟ್ ಗೊತ್ತಿರಬೇಕು. ಭಾಳ ಮಂದಿ ಅಂತ ತಿಳ್ಕೊತಾರೆ ಬರೀ ಪ್ರಾಕ್ಟೀಸ್ ಕಡೆ ಹೋಗ್ತದೆ, ನಿನ್ನ ಸಬ್ಜೆಕ್ಟ್ ನಾಲೆಜ್ ಏನದು, ನಿನ್ನ ಸಬ್ಜೆಕ್ಟ್ ನಾಲೆಜ್ ಕರೆಕ್ಟ್ ಇತ್ತು ತಿಳ್ಕೊ, ನೀ ಒಂದು ಸ್ವಲ್ಪ ಬರೆಯೋಣಿಗೆ ಹೆಚ್ಚು ಕಡಿಮೆ ಆದರೆ ಹಿಂದೆ ಮುಂದೋರು ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಮ್ಮದು ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರಲ್ಲ, ಯಾವ ಸಬ್ಜೆಕ್ಟ ಅದರ ಎಲ್ಲ ಭಾಗವನ್ನು ಪೂರ್ಣ ತಯಾರಿ ಯಾವುದು ಬಿಡಂಗಿಲ್ಲ. ಆಮೇಲೆ ಒಂದು ಶಬ್ದ ಅದ ಭಾಳ ಮಂದಿ ಬಳಸ್ತಾರೆ, ವಿವಿಧ ಪುಸ್ತಕ ಓದೋಕ್ಕಿಂತ ಒಂದೇ ಪುಸ್ತಕನೂ ಹಲವು ಸಲ ಓದ್ರಿ ಅಂತ ಹೇಳ್ತಾರೆ. ನನಗೆ ನನಗೆ ನಂಬಿಕೆ ಇಲ್ಲ. ಒಂದೇ ಸಲ ಪುಸ್ತಕ ಓದ್ತಿದ್ದಂದ್ರೆ ಆ ಪುಸ್ತಕ ಗುಣಮಟ್ಟದಿರಲಿಲ್ಲ ಅಂದ್ರೆ ಅವನ ಜೀವನನೇ ಹೋಗಿಬಿಡ್ತದೆ. ಅದಕ್ಕೆ ನನ್ನ ಪ್ರಕಾರ ಒಂದು ಕನಿಷ್ಠ 2 ಪುಸ್ತಕ ನಿಮ್ಮ ಸಬ್ಜೆಕ್ಟ್ ಓದೋದು ಹೇಳ್ತೀನಿ. ಕನಿಷ್ಠ 2 ಲೇಖಕರು ಓದ್ರಿ. ನಾವು ನಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಂಪಟ್ಟಾಗ ಅವಸ್ಥಿ ಮಹೇಶ್ವರಿ ಪುಸ್ತಕ ಅದನ್ನು ಓದ್ತಿದ್ದೆವು. ನಮ್ಮಲ್ಲಿ ಮಾಲಿ ಮುದ್ದಾಣತ ಕನ್ನಡದಾಗಿರ್ತಿದ್ದು. ಆಮೇಲೆ ರಾಜಶೇಖರ ತೇಳಿಕೆರೆ ಅವ್ರ ಪುಸ್ತಕ ಅಂದ್ರೆ 3-4 ನಮ್ಮ ಕೊರತೆ ಇದ್ವಲ್ಲ. ಹಂಗೆ ನಿನ್ನ ಪುಸ್ತಕಗಳು ಒಳ್ಳೆಯ ಪುಸ್ತಕ ಅಂದರೆ 2 ಕನಿಷ್ಠ 2 ಓದಿ ಅದನ್ನು ಮೌಲ್ಯಮಾಪನ ಮಾಡ್ಕೊಂಡು ನಿಂದೇ ರೀತಿ ಮೌಲ್ಯಮಾಪನ ಹೋದಂದ್ರೆ ಬರವಣಿಗೆ ಚೆನ್ನಾಗಿ ಆಗ್ತದೆ. ನಿನ್ನ ಸಬ್ಜೆಕ್ಟ್ ನಾಲೆಜ್ ಇಲ್ಲ ಬರೆಯೋಕ್ಕಾಗ ಡೆಪ್ತ್ ಅಂತೀವಲ್ಲ, ಆ ಡೆಪ್ತ್ ನಾಲೆಜ್ ಬೇಕು. ಆದರೆ ಇವತ್ತೇನು ನಾನು ಭಾಳ ಒಂದು ಟ್ರೆಂಡ್ ಏನು ಹೇಳ್ತೀವಿ, ಆನ್ಸರ್ ಶೀಟ್ ಪ್ರಾಕ್ಟೀಸ್ ಮಾಡೋದು, ಬರೀ ಆನ್ಸರ್ ಪ್ರಾಕ್ಟೀಸ್ ಮಾಡೋದು. ಬಟ್ ನಾನು ಹೇಳ್ತೀನಿ ಆನ್ಸರ್ ಪ್ರಾಕ್ಟೀಸ್ ಬೇಕು, ಇಲ್ಲ ಅನ್ನಂಗಿಲ್ಲ. ಬಟ್ ಅದಕ್ಕಿಂತ ಹೆಚ್ಚು ನಿನಗೆ ಏನು ನಾಲೆಜ್ ಇರಬೇಕು, ಸಬ್ಜೆಕ್ಟ್ ನಾಲೆಜ್ ಇರಬೇಕು. ಸಬ್ಜೆಕ್ಟ್ ನಾಲೆಜ್ ಕಡಿಮೆ ಇತ್ತ ತಿಳ್ಕೊ, ನೀವು ಆನ್ಸರ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರೂ ಉಪಯೋಗ ಆಗುತ್ತೆ. ಇದು ಪ್ರಿಲಿಮ್ಸ್ಗೆ ನೀವು ಆನ್ಸರ್ ಶೀಟ್ ಕ್ವಶನ್ ಪೇಪರ್ ಬಿಡಿಸೋಷ್ಟು ಅದು ಒಳ್ಳೆಯದು. ಬಟ್ ಮೇನ್ಸ್ಗೆ ನಾಲೆಜ್ ಬೇಕು. ವೈ ಕೋಚಿಂಗ್ ಈಸ್ ನೆಸೆಸರಿ? ಈ ಯಾರೇ ಒಬ್ಬರು UPSCಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಆಗಬೇಕಂದ್ರೆ ಕೋಚಿಂಗೇ ಯಾಕೆ ತೊಗೋಬೇಕು ಸರ್? ಸೆಲ್ಫ್ ಸ್ಟಡಿ ವರ್ಕ್ ಆಗುತ್ತೆ? ಇವತ್ತಿನ ಕೆಲವ್ರು ನೋಡ್ತಿರ್ತೀವಿ, IAS ಪಾಸ್ ಆದವರು, ಆಮೇಲೆ PUC ರಿಸಲ್ಟ್ ರ್ಯಾಂಕ್ ಬಂದಿರ್ತಾರೆ, SSLC ರಿಸಲ್ಟ್ ರ್ಯಾಂಕ್ ಬಂದಿರ್ತಾರೆ. ಒಂದೊಂದು ಮಾತು ಹೇಳ್ತಿರ್ತಾರೆ, ನಾನು ಎಲ್ಲಿ ಟ್ಯೂಷನ್ಗೆ ಹೋಗಿಲ್ಲ ಶಬ್ದ ಹೇಳ್ತಾನೆ, ನಾನು ಎಲ್ಲಿ ಕೋಚಿಂಗ್ ಹೋಗಿಲ್ಲ ಅಂತ IAS ಆದವ ಹೇಳಿರ್ತಾನೆ. ಆದ್ರೆ ಒಂದು ತಲೆ ಇಟ್ಕೊಳ್ಳಿ, ಕೋಚಿಂಗ್ ಇಲ್ಲಾಂದರೆ ಯಾರೂ ಪಾಸ್ ಆಗೋದಿಲ್ಲ. ಇದನ್ನು 100% ನಾ ಹೇಳೋದು. ಆದರೆ ಕೋಚಿಂಗ್ ಅಂದ್ರೆ ಏನು? ಕ್ಲಾಸ್ ರೂಮಿಗೆ ಹೋಗ್ಬೇಕಂತೇನಿಲ್ಲ. ನಿಮ್ಮ ಮನ್ಯಾಗ ಅಣ್ಣ IAS IPS ಇರ್ತಾನೆ, ನಿನಗೆ ಮಾರ್ಗದರ್ಶನ ಮಾಡ್ತಾನೆ, ಅದು ಕೋಚಿಂಗ್ ಅಲ್ಲ? ಕೋಚಿಂಗ್. ನಿಮ್ಮ ಗೆಳೆಯ IAS ಆಗಿರ್ತಾನೆ, ಅವ್ನು ನಿನಗೆ ಮಾರ್ಗದರ್ಶನ ಮಾಡ್ತಾನೆ, ಅದು ಕೋಚಿಂಗ್ ಅಲ್ಲ? ಭಾಳ ಮಂದಿ ಕಲ್ಪನೆ ಕೋಚಿಂಗ್ ಅಂದ್ರೆ ಕ್ಲಾಸ್ ರೂಮಿಗೆ ಹೋಗೋದು ಅಷ್ಟೇ ತಿಳ್ಕೊಂಡಾರ. ಅದನ್ನು ಮಾತು ಕೇಳಿ ಉಳ್ದವ್ರೆ ಕೋಚಿಂಗ್ ಎಲ್ಲಾರ ಅವಾಗೇನ ತಿಳ್ಕರಿ ಇವು ಇದ್ರೆ 4 ರೂಮ್ ಮಾಡಿಕೊಂಡು ಎಲ್ಲಿ ಯಾರಿಗೆ ಸಂಪರ್ಕ ಇಲ್ಲ IAS ಎಕ್ಸಾಮ್ ಸ್ಟಡಿ ಮಾಡ್ತಿರ್ತಾರೆ. ಕಾರಣ ಅಂತ ಕೇಳಿರ್ತಾರೆ. ಬಟ್ ಅವನಿಗೆ ಮಾರ್ಗದರ್ಶಕರು ಯಾರದಾರ? ಅವ್ರ ಮನ್ಯಾಗ 2 ಅಪ್ಪ ಅಮ್ಮರ IAS ಇರ್ತಾರೆ, ಅವ್ರ ಸಂಬಂಧಿಕರ ಇರ್ತಾರೆ, ಅಥವಾ ಅವ್ರಿಗೆ IAS ಪಾಸಾಗಿ ರಾಜೀನಾಮೆ ಕೊಟ್ಟಿರುವಂಥ ಶಿಕ್ಷಕರ ಇರ್ತಾರೆ. ಕೋಚಿಂಗ್ಗೆ ಹೋಗ್ಬೇಕಂತೇನಿಲ್ಲ. ಇವು ಯಾವೂ ಇಲ್ಲಂದ್ರೆ ನೀವು ಕೋಚಿಂಗ್ ಸೆಂಟ್ರಿಗೆ ಹೋಗ್ರಿ. ನೀವು ಯಾವೂ ಏನೂ ಇಲ್ಲ ಇದಲ್ಲ ಕೋಚಿಂಗ್. ಎರಡನೇದು ಯಾಕೆ ಕೋಚಿಂಗ್ ಬೇಕು ಅಂತಂದ್ರೆ, ಈಗ IAS ಅಲ್ಲಿ KS ಅಲ್ಲಿ ನೀವು ಡಿಗ್ರಿಯಾಗಿ ಎಲ್ಲ ಸಬ್ಜೆಕ್ಟ್ ಸ್ಟಡಿ ಮಾಡಿರೋದಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೊರತೆ. ಸೈನ್ಸ್ ಇದ್ದವರಿಗೆ ಸೋಷಿಯಲ್ ಸೈನ್ಸ್ ಪರಿಚಯ ಇರೋದಿಲ್ಲ, ಆ ಸೋಷಿಯಲ್ ಸೈನ್ಸ್ ಓದೋರಿಗೆ ಸೈನ್ಸ್ ಪರಿಚಯ ಇರೋದಿಲ್ಲ. ಒಂದು ಕಾಂಪಿಟೇಷನ್ ಎಕ್ಸಾಮ್ಗೆ
ಪ್ರಿಲಿಮ್ಸ್ ಇಟ್ಕೊಂಡಾಗ ಅಥವಾ ಎನಿ ಕಾಂಪಿಟೇಷನ್ ಎಕ್ಸಾಮ್ ನಾವು ತಯಾರು ಮಾಡಿದಾಗ ಸುಮಾರು 15 ಸಬ್ಜೆಕ್ಟ್ ಅವ್ನಿಗೆ ಪರಿಚಯ ಇರಬೇಕು. ನನ್ನ ಇದ್ರ ಪ್ರಕಾರ ಪ್ರಿಲಿಮ್ಸ್ ಮೀನ್ಸ್ 15 ಸಬ್ಜೆಕ್ಟ್ ಅವ್ನು ಡಿಗ್ರಿಯಾಗಿ ಓದಿಲ್ಲಕ್ಕೆ ಆಗಿರ್ತದನು. ಆಗ ಅವನಿಗೆ ಯಾವ ಸಬ್ಜೆಕ್ಟ್ ಕೊರತೆ ಇರ್ತಲ್ಲ ಅದಕ್ಕೆ ಸಂಪಟ್ಟಂಗೆ ಮಾರ್ಗದರ್ಶನ ಅಥವಾ ಕೋಚಿಂಗ್ ಅದನ್ನೇಂತೀವಿ ಬೇಕೇ ಬೇಕಾಗ್ತದೆ. ಕೋಚಿಂಗ್ ಏನು ಕೆಲಸ ಏನು ಮಾಡ್ತದಲ್ಲ, ನಿನ್ನ ಓದುವ ಸಮಯವನ್ನು ಕಡಿಮೆ ಮಾಡ್ತದೆ. ಈಗ ನೀ ಕೋಚಿಂಗ್ ಇಲ್ಲಾರೆ ನೀ ಆ ಸಬ್ಜೆಕ್ಟ್ ಓದ್ಲಕ್ಕತ್ತೆ ಅಂದ್ರೆ 4 ತಾಸು ಬೇಕು ನಿನಗೆ ಅರ್ಥ ಮಾಡ್ಕೊಳಕ್ಕೆ. ಅದೇ ನೀನು ಕ್ಲಾಸ್ ಕೇಳಿ ಬಂದು ಓದ್ಲಕ್ಕತ್ತೆ ಅಂದ್ರೆ ನೀ 2 ತಾಸ್ನಾಗ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಲ್ಲಿ ಸಮಯ ಉಳಿತಾಯ ಆಗ್ತದೆ. ನಿನ್ನ ತರಬೇತಿ ವೈಶಿಷ್ಟ್ಯತೆನೇ ಅಂದ್ರೆ ನಿನ್ನ ಕಲಿಕೆಯ ಮೌಲ್ಯವನ್ನು ಹೆಚ್ಚಿಸ್ತದೆ. ಏನಂತೀವಿ ವ್ಯಾಲ್ಯೂ ಆ್ಯಡ್ ಅಂತೀವಲ್ಲ, ಅದನ್ನು ಮೌಲ್ಯ ಹೆಚ್ಚು ಮಾಡ್ತದೆ, ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಎಟ್ಲೀಸ್ಟ್ ನೀನು ಅಲ್ಲಿ ಕೋಚಿಂಗ್ ಸೆಂಟ್ರಿಗೆ ಹೋದ್ರಿಂದ ಇನ್ನೊಬ್ಬರು ಓದೋದು ನೋಡಿ ನಿನಗೆ ಪ್ರಭಾವ ಆಗ್ತದೆ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಉತ್ತರ ಪ್ರದೇಶದ ಒಂದು ಮಾಧೋಪಟ್ಟಿ ಅಂತ ಗ್ರಾಮದಲ್ಲಿ 55 ಮಂದಿ IAS ಅಧಿಕಾರಿಗಳಾಗಿದ್ದಾರೆ, ಜೌನಾಪುರ ಡಿಸ್ಟಿಕ್, ಉತ್ತರ ಪ್ರದೇಶ. ನನ್ನ ಪ್ರಶ್ನೆ, ಇಡೀ ದೇಶದಾಗ ಇಲ್ಲಾರ್ದು ಅದೇ ಗ್ರಾಮದಾಗ ಯಾಕಾದರು? ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ತೊಗೊಂಡಾಗ ನಾವು 55 ಮಂದಿ ಇಲ್ಲ, ಜಿಲ್ಲೆ ದೃಷ್ಟಿ ಅಲ್ಲೇ ಯಾಕಾದರೂ ಕಾರಣ ಪರಿಸರ. ಅದರ ಬಗ್ಗೆ ವಿಚಾರ. ನೀ ಎಲ್ಲಿವರೆಗೆ ಮಕ್ಕಳಿಗೆ ಪರಿಸರ ಕೊಡೋದಿಲ್ಲಲ್ಲ, ನಾವು ಅವರಿಂದ ಫಲಿತಾಂಶ ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ. ಅಲ್ಲಿ 1955 ಒಬ್ಬ IAS ಅಧಿಕಾರಿ ಪಾಸ್ ಆದ ನಂತರ ಅವನು ಆ ಒಂದು ವಾತಾವರಣ ಸೃಷ್ಟಿ ಮಾಡ್ದ. ಪ್ರತಿ ವರ್ಷ ಅವರು ಜಾತ್ರೆ ಮಾಡ್ತಾರೆ. ಜಾತ್ರೆ ಹಿಂದಿನ ದಿನ ಕೆಲಸ ಏನೋ, ಇಡೀ ಊರಿನಾಗ ಯಾರ್ಯಾರು ಅಧಿಕಾರಿಗಳಾಗಿ ಹೋಗ್ಯಾರಲ್ಲ ಅವ್ರು ಬಂದು ತಮ್ಮ ಅನುಭವವನ್ನು ಮಕ್ಕಳಿಗೆ ಹಂಚ್ಕೊಳ್ತಾರೆ. ಜಾತ್ರೆ ನೆಪ ಆ ಅನುಭವ. ಆವಾಗ ಆ ಹುಡುಗನಿಗೆ ಏನಾಗ್ತದೆ, ನೋಡು ಅವನು IAS ಆಗ್ಯಾನ, ಅವನು IPS ಆಗ್ಯಾನ, ಅವ್ನ ಕಾರ್ ನೋಡಿ ಕೆಂಪು ಕಾರ್ ಬಂದದ, ಅವ್ನು ನೋಡಿ ಅವ್ನು ಸೆಕ್ಯೂರಿಟಿ ಗಾರ್ಡ್ ಅದ, ನಾನೂ ಆಗಬೇಕು. ಅದೇ ರೀತಿ ನೀವು ಕೋಚಿಂಗ್ ಸೆಂಟ್ರಿಗೆ ಹೋದಾಗ ಇನ್ನೊಬ್ಬನ ಓದೋದು ನೋಡಿ, ಮತ್ತೊಬ್ಬನ ಓದೋದು ನೋಡಿ, ಈ ಪರಿಸರ ಕ್ರಿಯೇಟ್ ಬೇಕು. ಎಲ್ಲಿವರೆಗೆ ನಿಮ್ಮದೇ ಆದಂಥ ಪರಿಸರ ಇರೋದಿಲ್ಲ, ಕಲಿಕೆ ಅಷ್ಟು ಇದು ಆಗೋದು. ನೀವು ಅದನ್ನೇ ನಿಮ್ಮ ಹಳ್ಳಿಯಲ್ಲಿ ಕೂತು ಅಭ್ಯಾಸ ಮಾಡೋಕ್ಕಿಂತ ನೀನು ನಗರದಲ್ಲಿ ಲೈಬ್ರರಿ ಕೂತು ಅಭ್ಯಾಸ ಮಾಡೋದು ವಾತಾವರಣ ಬೇರೆ. ನೀನು ಲೈಬ್ರರಿಗೆ ಹೋಗಿರಿ ಮಾತಾಡೋಕ್ಕಾಗ್ತದನ? ಆಗೋದಿಲ್ಲ. ನೀನು ಲೈಬ್ರರಿ ಸ್ಟಡಿ, ಅದೇ ನೀನು ರೂಮ್ನಾಗ ಕೂತಾಗ ಗೆಳೆಯರ ಜೊತೆ ಮಾತಾಡ್ಬೋದು. ಇಲ್ಲಿ ವಾತಾವರಣ ಇರ್ತದೆ, ಅಲ್ಲಿ ಯಾರೂ ಮಾತಾಡಬಾರ್ದು, ಇನ್ನೊಬ್ರು ಡಿಸ್ಟರ್ಬ್ ಅದು. ನಮ್ದು ಆಟೋಮೆಟಿಕಲ್ ಲೈಬ್ರರಿಗೆ ಎಂಟ್ರಿ ಆದ ಕೂಡ ನಮ್ಮ ಮೈಂಡ್ ಮಾತಾಡಬಾರ್ದು ಅಂತ ಅನಿಸ್ತು. ಅದೇ ಮನೆಯೊಳಗೆ ಅದೇ ಇಲ್ಲ. ಹಂಗೆ ಈ ಕೋಚಿಂಗ್ ಸೆಂಟ್ರ್ಗಳು ಒಂದು ಪರಿಸರ ಕೊಡ್ತಾವೆ, ನಿನಗೆ ಗೈಡೆನ್ಸ್ ಮಾಡ್ತಾವೆ. ಆದರೆ ಅದನ್ನು ಬೆಳೆಸ್ಕೊಂಡು ಹೋಗೋದು ಯಾರ್ದು? ನಿಮ್ಮ ಕೆಲಸ. ಅದನ್ನು ಅಭಿವೃದ್ಧಿ ಮಾಡೋದು ಇದು ಯಾವುದೇ ಕೋಚಿಂಗ್ ಸೆಂಟ್ರದ ಒಂದು ಕೆಲಸ ಇದೆ. ಸರ್, ಈಗ ರೀಸೆಂಟ್ಲಿ UPSC ಎಕ್ಸಾಮ್ದು 2026 ಪ್ಯಾಟ್ರನ್ ಎಲ್ಲ ಬಂತು ಸರ್. ಈ 2026 ಪ್ಯಾಟ್ರನ್ ಯಾವ ಥರ ಇದೆ ಸರ್ UPSCದು? ಏನೂ ಹೊಸದೇನು ಬದಲಾವಣೆ ಏನಿಲ್ಲ, ಸೇಮ್ ಯಥಾಸ್ಥಿತಿ ಆದ. ಮೇಜರ್ ಯಾವುದು ಚೇಂಜಸ್ ಏನಿಲ್ಲ. ಹಾಗೆ ಸರ್. ಈಗ ಸ್ಟೂಡೆಂಟ್ಸ್ ಯಾವ ಥರ ಅಡಾಪ್ಟ್ ಮಾಡ್ಕೋಬೇಕು ಸರ್ ಚೇಂಜಿಂಗ್ ಪ್ಯಾಟ್ರನ್ನಿಂದ? UPSC ಪ್ಯಾಟ್ರನ್ ಚೇಂಜ್ ಆಗ್ತಾ ಇರುತ್ತಲ್ಲ ಸರ್. ಒಂದು ಪ್ಯಾಟರ್ನ ಚೇಂಜ್ ಆಗಿದ್ದ ಕಳೆದ 10 ವರ್ಷದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಕಳೆದ ಕನಿಷ್ಠ 10 ವರ್ಷದಿಂದ ಕ್ವಶನ್ ಪೇಪರ್ ಟ್ರೆಂಡ್ ಅನಾಲಿಸಿಸ್ ಮಾಡಬೇಕಾಗ್ತದೆ. ನೀನು ಭಾಳ 20 ವರ್ಷದ ಅಗತ್ಯನಿಲ್ಲ. ನೀವು ಒಂದು 10 ವರ್ಷದ ಕ್ವಶನ್ ಪೇಪರ್ ಮುಂದಿಟ್ಕೊಂಡು ಅದರ ಟ್ರೆಂಡ್ ಅನಾಲಿಸಿಸ್ ಮಾಡಿದಂದ್ರೆ ಮುಂದಿನ ಟ್ರೆಂಡ್ ಏನನ್ನು ನಿನ್ಗೆ ಗೊತ್ತಾಗ್ತದೆ. ನಿನಗೆ ಆವಾಗ ನೀನು ಮುಂದಿನ ಟ್ರೆಂಡ್ ಹೆಂಗೆ ಕ್ವಶನ್ ಬರ್ತದೆ. ಈಗ ನೋಡಿ, ಕಳೆದ 3-4 ವರ್ಷ ಆಯಿತು IAS ಕ್ವಶನ್ ಪೇಪರ್ ಪೂರ್ಣ ಚೇಂಜಸ್ ಆಗ್ಯಾವ. ಪ್ಯಾಟ್ರನ್ ಕೇಳೋ ರೀತಿಯಲ್ಲಿ, ಆಯ್ಕೆ ಮಾಡೋ ವಿಧಾನದಲ್ಲಿ. ಎಷ್ಟೋ 7-8 ವರ್ಷ 10 ವರ್ಷ ಓದ್ದವ್ರು ಕೂಡ ಫಿಲಿಮ್ಸ್ ಪಾಸ್ ಮಾಡ್ಲಿಕ್ಕಾಗ್ತಾಯಿಲ್ಲ. ಕಾರಣ ಅಂದ್ರೆ ಆ ಕ್ವಶನ್ ಹೆಂಗೆ ಬರ್ತಾವೆ ಅನ್ನೋದು ಅವರು ಅಜಂಪ್ಷನ್ ಇಲ್ಲ, ಸಾಮಾನ್ಯವಾಗಿ ರೀತಿಯ ತಯಾರಿ ಮಾಡ್ಕೊಂಡಿರ್ತಾರೆ. ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಕೊಂಡ ನಂತರ ಎರಡನೇದು ಅವರು ಮಾದರಿ ಪರೀಕ್ಷೆಗಳನ್ನು ಕಡ್ಡಾಯವಾಗಿ ತಯಾರಾಗಬೇಕು. ನಮಗೆ ಕಲಿಸಿದ ಗುರುಗಳು ಹೇಳ್ತಿದ್ರು, ಕನಿಷ್ಠ ನೀವು ಪ್ರಿಲಿಮ್ಸ್ ಆಗೋದ್ರಾಗ 10,000 ಕ್ವಶನರ ಬಿಡಿಸ್ಬೇಕಂತ ಹೇಳ್ತಿದ್ರು.
10,000 ಕ್ವಶನರ ನೀವು ಬಿಡಿಸೋಗಿಬೇಕು. ಯಾವಾಗ ನೀವು 10,000 ಕ್ವಶನ್ನ ಬಿಡಿಸ್ತೀರಲ್ಲ ಪ್ರಿಲಿಮ್ಸಕ್ಕೆ, ನಿಮ್ಮ ಆಯ್ಕೆ ಆಗುವಂಥ ಸಾಧ್ಯತೆ ಹೆಚ್ಚಿರ್ತಂತ. ಇವತ್ತು ನೀವು ಬರೀ ಸ್ಟಡಿ ಮಾಡೋದಕ್ಕಿದ್ರಿಂದ ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಿಡಿಸ್ದಂಗೆ ಅದು ಏನತ್ತಲ್ಲ, ನೀನು ಓದು ಪರ್ಫೆಕ್ಟ್ ಆಯ್ಕೋತ ಹೋಗ್ತದೆ. ಆಮೇಲೆ ಇನ್ನೊಂದು ಪ್ರತಿ ಸಲ ಕ್ವಶನ್ ಪೇಪರ್ ಬಿಡಿಸ್ದಾಗ ಏನಾಗ್ತದೆ, ನಾನು ಈ ಸಬ್ಜೆಕ್ಟ್ನಲ್ಲಿ ಇನ್ನೂ ಕಡಿಮೆ ತೊಗೊಳಕತ್ತೀನಿ, ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಅನ್ನೋದು ಅವನ ವಿಚಾರ ಬರ್ತದೆ. ಇದು ಈ ಸಬ್ಜೆಕ್ಟ್ ನನಗೆ ಒಂದು ಚೆನ್ನಾಗೇ ಅದ, ಸ್ವಲ್ಪ ಕಡಿಮೆ ಟೈಮ್ ಕೊಟ್ಟರು ನಡೀತದೆ. ನಿನ್ನ ಮಾರ್ಕ್ ಟೆಸ್ಟ್ ತಿಳಿಸೋದೇ ಇದೆ, ನಿನಗೆ ಯಾವ ಸಬ್ಜೆಕ್ಟ್ನಲ್ಲಿ ಹೆಚ್ಚು ನಿನಗೆ ಅಂಕ ಬರ್ತಾವ ಅದನ್ನು ಕಡಿಮೆ ಮಾಡೋದು, ಕಡಿಮೆ ಬಿದ್ದ ಕಡೆ ನೀನು ಹೆಚ್ಚಿಗೆ ಗಮನ ಕೊಡೋದು. ಅದಕ್ಕೆ ನಮ್ಮದು ಅದಕ್ಕೊಂದು ಜೀವನ ಚಕ್ರ ಅಂತ ಬರ್ತದೆ. ಜೀವನ ಚಕ್ರದಲ್ಲಿ ಪಾಯಿಂಟ್ ಕೊಟ್ಕೊತ ಹೋಗೋದು, ಹೆಲ್ತಿಗೆ ಎಷ್ಟು, ಫೈನಾನ್ಸ್ ಎಷ್ಟು, ನಿನ್ನ ಕರಿಯರ್ಗೆ ಎಷ್ಟು, ಹಂಗಿಲ್ಲಿ ಯಾವ್ಯಾವ ಸಬ್ಜೆಕ್ಟ್ ನಿನಗೆ ಬರ್ತದೆ. ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಹೇಳ್ತೀವಿ, ಸ್ಟ್ರೈಕ್ ರೇಟ್ ಅಂತ ಕರಿತೀವಿ. ನೀವು ಕ್ವಶನ್ ಈಗ 10 ಹಿಸ್ಟ್ರಿ ಮೇಲೆ ಕ್ವಶನ್ ಬಂದವಂದ ಎಷ್ಟು ಆನ್ಸರ್ ಮಾಡೀನಿ, ಅದ್ರ ಎಷ್ಟು ನಿನಗೆ ಆನ್ಸರ್ ಮಾಡ, ಅದಕ್ಕೆ ಸ್ಟ್ರೈಕ್ ರೇಟ. ಯಾವುದಕ್ಕೆ ಹೆಚ್ಚು ಸ್ಟ್ರೈಕ್ ರೇಟ್ ಅದ, ಯಾವ ಸಬ್ಜೆಕ್ಟಿಗೂ ಗೊತ್ತಾಗ್ತದೆ ಯಾವಾಗ ಈ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ. ಇದು ಬಿಡಿಸೋದ್ರಿಂದ ನಿಮಗೊಂದು ಐಡಿಯಾ ಸಿಗ್ತದಲ್ಲಿ. ಸರ್, ಈಗ UPSC ಆಸ್ಪರೆಂಟ್ಗೆ ಯಾವಾಗ ಅವ್ರು ಒಂದು ಕೋಚಿಂಗು ಒನ್ ಡೇಯಿಂದ ಸ್ಟಾರ್ಟ್ ಮಾಡ್ತಾರಲ್ಲ ಸರ್, ಒಂದು ಹ್ಯಾಬಿಟ್ ಅವ್ರ ಹತ್ರ ಯಾವ ಹ್ಯಾಬಿಟ್ ಇರ್ಬೇಕು ಸರ್? ಒಂದು ಹ್ಯಾಬಿಟ್ ನೀವು ಫಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ ಹ್ಯಾಬಿಟ್ ಸರ್ ಅದು? ಅಂದ್ರೆ ತಯಾರಿ ದೃಷ್ಟಿಯಿಂದ ಏನು ಮನಸ್ಥಿತಿ, ಮೈಂಡ್ಸೆಟ್ ಸರ್, ಮೈಂಡ್ಸೆಟ್ ಒಂದು ನೀವು ಹೇಳಿದ್ರಲ್ಲ ಅದೇ ಬೇಕು ಮೈಂಡ್ಸೆಟ್ ಸರ್. ನಿನ್ನ ಮನಸ್ಥಿತಿ IAS ಕಡೆ ಇತ್ತಂದ್ರೆ ಸಾಕು. ಫಸ್ಟ್ ನಾವು ಹೇಳೋದು ಅದನ್ನು, ನಿಮ್ಮ ಮೈಂಡ್ಸೆಟ್ ರೆಡಿ ಮಾಡ್ಕೊಳ್ಳಿ. ಮತ್ತು ನೀನು IASಕ್ಕೆ ಬಂದು ನೀನು ಬೇರೆ ಬೇರೆ ಮನಸ್ಸಿತ್ತ ತಿಳ್ಕೊ, ಅದು ಸಕ್ಸಸ್ ಆಗಲ್ಲ. ಇದಕ್ಕೆ ಮಾಡಿರಲಿಲ್ಲ ಮೈಂಡ್ಸೆಟ್, ಇದಕ್ಕೆ ತಯಾರಪೋಣ. ಯಾವಾಗ ನಿನ್ನ ಮೈಂಡ್ಸೆಟ್ ರೆಡಿ ಆಗ್ತದಲ್ಲ, ನಾ ಇದನ್ನೇ ಮಾಡಬೇಕು ಇಷ್ಟೇ ಅಂತಂದಾಗ ನಿನ್ನ ಕೆಲಸ ಕಾರ್ಯಗಳು ಅದ್ರ ಕಡೆನೇ ಹೋಗಿಬಿಡ್ತಾವೆ. ನಿನ್ನ ಮನಸ್ಥಿತಿನೇ ಇದಕ್ಕಿನ್ನೂ ಒಪ್ಪಿಗೆ ಆಗಿಲ್ಲ. ಈಗ ಉದಾಹರಣೆ ತಿಳ್ಕೊ, ಈಗ ನೀನು ನಮಗಿಷ್ಟ ಎಲ್ಲ ತಿಳ್ಕೊ, ನಿಮ್ಮ ಜೊತೆ ನಾನು ಅರ್ಧ ತಾಸು ಕೂತು ಮಾತಾಡೋಕ್ಕಾಗೋದಿಲ್ಲ. ಮೈಂಡ್ ಅವನ ಬಗ್ಗೆ ತಿರಸ್ಕಾರ ಭಾವನೆ ಇರ್ತದೆ. ನೀವು ನನಗೆ ಇಷ್ಟ ಆಗಿದ್ದರೆ ತಿಳ್ಕೊ, ಇಡೀ ದಿನ ನಿಮ್ಮ ಜೊತೆ ಕೂತು ಮಾತಾಡಿದ್ರು ಕೂಡ ಟೈಮ್ ಹೋಗಿದ್ದೋ ಗೊತ್ತಾಗೋದು, ಯಾಕೆ ಮನಸ್ಥಿತಿ ಕೂಡಿರ್ತದೆ. ಅದೇ ರೀತಿ ನೀನು ಯಾವುದೇ ಎಕ್ಸಾಮ್ KS ಇರಲಿ IAS ಇರಲಿ ಯಾವುದೇ, ಫಸ್ಟ್ ಮೈಂಡ್ಸೆಟ್ ರೆಡಿ ಆದ ನೋಡಿ, ಅಲ್ಲಿ ತಯಾರು ಮಾಡ್ಕೊಂಡು ನಂತರ ಉಳಿದದ್ದು ಹಂತವಾಗಿ ಅದು ನಿಮ್ಮ ಗೋಲ್ ಆಯಿತು, ನಿಮ್ಮ ಹಾರ್ಡ್ ವರ್ಕ್ ಆಯಿತು, ನಿಮ್ಮ ಕಾನ್ಫಿಡೆನ್ಸ್ ಆಯಿತು, ನಿಮ್ಮ ನಂಬಿಕೆ ಆಯಿತು, ನಿಮ್ಮ ಕಮಿಟ್ಮೆಂಟ್ ಆಯಿತು, ಅವೆಲ್ಲ ಮುಂದೆ ಹೇಳ್ತೀವಿ. ಫಸ್ಟ್ ಇದು ಮೈಂಡ್ಸೆಟ್ಟೇ ಬೇಕು. ಈ ಕ್ವಶನ್ ಕೇಳೋದ್ರ ಮುಂಚೆ ಒಂದು ನಿಮ್ಮ ಪರ್ಮಿಷನ್ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಸರ್ ನಮ್ಮ ಫಾದರ್ದು. ಸೊ ನಮ್ಮ ಫಾದರ್ 2001 ಒಳಗೆ ಸರ್ ಕಡೆ ಬಂದರು, ಅಪ್ರೋಚ್ ಮಾಡಿದರು. ಅವರು ಆರ್ಮಿ ಮುಗಿಸಿ PSI ಓದ್ಬೇಕಂತ ಬಂದರು. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದು ಜಾಯ್ನ್ ಆದರು. ಸರಿಗೆ ಮೀಟ್ ಆದರು, ಫೀಸ್ ಸ್ಟ್ರಕ್ಚರ್ ಎಲ್ಲ ಕೇಳಿದರು. ಸೊ ಫಾದರ್ ಸ್ಟಾರ್ಟ್ ಮಾಡಿದರು, ಕೋಚಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ. ಆಮೇಲೆ ಸರಿಗೆ ಗೊತ್ತಾದ್ಮ್ಯಾಗ ಅವರು ಮಾಜಿ ಸೈನಿಕ ಅಂದಮ್ಯಾಗ ಸರ್ ಅದು ಫೀ ಕನ್ಸೆಷನ್ ಮಾಡಿದ್ರು ಆ ಟೈಮ್. ಅದು ನಮ್ಮ ಫಾದರ್ ಇನ್ನೂ ಹೆಮ್ಮೆಯಿಂದ ಹೇಳ್ತಾರೆ. ಸೊ ಅವರು 2009 ಬ್ಯಾಚ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವ್ರ ಎಕ್ಸಾಮ್ ಬರೆದು, ಆಮೇಲೆ 2011 ಬ್ಯಾಚ್ KS ಆಫೀಸರ್ ಆಗಿ ಈಗ ಸರ್ವಿಂಗ್ ಅದಾರ. ಸರ್, ಚಾಣಕ್ಯ ಕರಿಯರ್ ಅಕಾಡೆಮಿ ಒಳಗೆ ಒಂದು ತತ್ವ ಏನಂದ್ರೆ ಫೈನಾನ್ಷಿಯಲಿ ಅನ್ಸ್ಟೇಬಲ್ ಇದ್ದವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ. ನಮ್ಮ ಒಂದು ನಿಯಮ ಏನು ನಾನು ಆಯ್ಕೆ ಮಾಡ್ಕೊಂಡದ್ದೇನಂತಂದ್ರೆ, ಈ ಇಡೀ ದೇಶ ನಾವು ಎಷ್ಟು ಆರಾಮಿದ್ದೀವಿ ಅಂತಂದ್ರೆ, ಎಷ್ಟು ಸುರಕ್ಷತೆ ಇದೆ ಅಂತಂದ್ರೆ ಸೈನಿಕರೇ ಕಾರಣ. ಅವರು 24 ತಾಸು ನಮ್ಮ ದೇಶದ ಗಡಿ ಕಾಯ್ದಕ್ಕಂಗೆ ನಾವು ಆರಾಮಾಗಿ ಇಲ್ಲಿದ್ದೀವಿ. ಅವರು ದೇಶ ಸೇವೆ ಮಾಡ್ಯಾರ, ಅವ್ರ ಸೇವೆ ಮಾಡೋದ್ರ ಮೂಲಕ ನಾವು ತೃಪ್ತಿ ಮಾಡ್ಕೊಳ್ಳೋದು. ಅದಕ್ಕೆ ನನ್ನ ಚಾಣಕ್ಯ ಕರಿಯರ್ ಅಕಾಡೆಮಿ ಮಾಜಿ ಸೈನಿಕರಿಗೆ ಉಚಿತ ಕೋಚಿಂಗ್. ವರ್ಷ ಏನಿಲ್ಲ ಅಂದರೂ ಒಂದು 50-60 ಮಂದಿ ಪ್ರತಿ ವರ್ಷ ಉಚಿತವಾಗಿ ಕೋಚಿಂಗ್ ತೆಗೆದುಕೊಳ್ತಾರೆ. 100 ಮಂದಿ ಆಯ್ಕೆ ಆಗಿದ್ದಾರೆ. ಈಗ ನಿಮ್ಮ ತಂದೆಯವರು ಹೇಳಿದಿರಲ್ಲ, ಈಗ ನೋಡಿ ಅವರು PSI ಆಗಕ್ಕೆ ಕಾರಣ ಆಸಕ್ತಿನೇ ಕಾರಣ. ಅವರು ರೆಗ್ಯುಲರ್ ಸ್ಟೂಡೆಂಟ್ ಜೊತೆನೇ ಕೂಡ್ತಿದ್ರು. ನನಗೆ ನೆನಪದ ಅವ್ರ ಜೊತೆ, ಯಾಕಂದ್ರೆ ಏನೇ ಕ್ವಶನ್ ಬಂದರೂ ಬರೋರು ನನ್ನ ಹತ್ರ, ಇದು ಹೆಂಗೆ ರೀ, ಇದಕ್ಕೇನು ಕ್ವಶನ್ ಓದಬೇಕು, ಇದನ್ನೆಲ್ಲಿ ಓದಬೇಕು ಸರ್, ಇದು ಎಲ್ಲಿ ಬರ್ತದ, ಈ ರೀತಿ ಅವರು ಯಾವತ್ತೂ ಅದು ನನ್ನ ಪೂರ್ಣ ಸಾವಿರಾರು ವಿದ್ಯಾರ್ಥಿಗಳಿದ್ರು
ನನ್ನ ಜೊತೆ ಈ ರೀತಿ ಪ್ರಶ್ನೆ ಮಾಡೋರಿಗೆ, ಕ್ವಶನ್ ಕೇಳೋರಿಗೆ ಅದು ನನ್ನ ತಲೆಗೆ ಉಳಿದ್ಬಿಡ್ತದೆ. ಹಂಗೆ ನಿಮ್ಮ ತಂದೆಯವ್ರಿಗೆ ಅದು ಕಲಿಬೇಕು, ನಾನು PS ಆಗಬೇಕು. ಅದು ಆದ ನಂತರ ಅಷ್ಟಕ್ಕೆ ಅಲ್ಲಿ PS ಆದ ನಂತರ ಎಷ್ಟೋ ಮಂದಿ ಅಷ್ಟಕ್ಕೆ ನಿಂತರು. ಇವರು ಇನ್ನೂ ದೊಡ್ಡ ಅಧಿಕಾರ ಆಗಬೇಕು AS. ಆ ಒಂದು ಏನು ಕನಸು ಇರ್ತದಲ್ಲ, ಅದಕ್ಕೆ ಕನಸಿನ ಬೆನ್ನು ಹತ್ತಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಆ ಕನಸೇ ಇಲ್ಲ. ನಾನು ದೊಡ್ಡ ವ್ಯಕ್ತಿ ಆಗಬೇಕು, ಈ ದೇಶದ ದೊಡ್ಡ ಲೀಡ್ರ್ ಆಗಬೇಕು, ಸಮಾಜ ಗುರುತಿಸುವಂಥ ವ್ಯಕ್ತಿ ಆಗಬೇಕು, ಇವೇನಿಲ್ಲ ಇಲ್ಲ ಒಟ್ಟ. ಭಾಳ ಮಂದಿಗೆ ಇವತ್ತೇನದಲ್ಲ, ರೀಲ್ಸ್ ಮಾಡಬೇಕು, ವೈರಲ್ ಆಗಬೇಕು. ಇಷ್ಟಕ್ಕೆ ಸೀಮಿತ. ಇದು ಅದೇ ಜಗತ್ತಲ್ಲ, ಅದ್ರ ಆಚೆಗೂ ಕೂಡ ಒಂದು ಜಗತ್ತದ, ಒಳ್ಳೆ ಒಳ್ಳೆಯ ಅವಕಾಶಗಳದಾವ. ಇದು ನಮ್ಮ ಮಂದಿ ಗುರುತಿಸ್ಲಿಕ್ಕೆ ಆಗ್ತಾಯಿಲ್ಲ. ಇದು ದೊಡ್ಡ ಸಮಸ್ಯೆ. ಅದ್ರ ಜೊತೆಗೆ ದೇವದಾಸಿ ಮಕ್ಕಳಿಗೆ ಉಚಿತ ಕೋಚಿಂಗ್ ಅದ. ಅನಾಥರ ತಂದೆ ತಾಯಿ ಇಲ್ಲದವರಿಗೆ, ಅವರಿಗೆ ಇವತ್ತಿಗೂ ಕೂಡ ತೊಳೋದಿಲ್ಲ. ಆಮೇಲೆ ಅಂಗವಿಕಲರಿಗೆ ನೀವು ನಾಳೆ ಏನೇ ಕೇಳಿದ್ರೆ, ಆಯ್ತು ರೀ ಇಷ್ಟು 25,000 ಆಯಿತು ರೊಕ್ಕ ಕೊಟ್ಟು ನಿನ್ನ ಸಮಾಜಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಯಾರೋ ಕೇಳಿದ್ರು, ಸರ್ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳಿದಾಗ ಒಂದು ಉತ್ತರ ಬೇಕಲ್ಲ. ಅದಕ್ಕೆ ಯಾವತ್ತು ನಾವು ಸಮಾಜಮುಖಿಯಾಗಿ ಕೆಲಸ ಇದ್ದಾಗ ಅದು ನಮಗೆ ತೃಪ್ತಿ ಕೊಡ್ತದೆ. ಅವರು ತೊಗೊಂಡವ್ರದ್ದು ಮುಖ್ಯ ಅಲ್ಲ, ನಮ್ಮ ತೃಪ್ತಿ ಸಲ ಇದು ಮಾಡೋದು. ಸರ್, ಈಗ ಇನ್ನೊಂದು ಕ್ವಶನ್ ಏನಂದ್ರೆ, ಈಗ ನಮ್ಮ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಟ್ಯಾಲೆಂಟೆಡ್ ಇದ್ದಾರಲ್ಲ ಸರ್, ಬಟ್ ಅವ್ರಿಗೆ ಪ್ರಾಪರ್ ಮಾರ್ಗದರ್ಶನ ಸಿಕ್ಕರೆ ಅವರು ಒಂದು ಒಳ್ಳೆ ಸ್ಥಾನದಾಗ ಹೋಗ್ತಾರೆ ಅನ್ನೋದು ಇದು ಎಲ್ಲ ಸತ್ಯನೇ. ಇದು ಒಂದೇನದಲ್ಲ, ಸರಿಯಾದ ಮಾರ್ಗದರ್ಶನನೇ ಅವ್ರಿಗೆ ಸಕ್ಸಸ್ ಆಗೋದು ಕಾರಣ. ಅದು ಕೊರತೆ ಇದೆ. ನಾನು ಹೇಳಿದ್ನಲ್ಲ, ಬೆಳಗ್ಗೆ ನಾನು ಮೊದಲೇ ಕ್ವಶನ್ ಹೇಳಿದ್ನಲ್ಲ, ನಮ್ಮ ಶಾಲಾ ಕಾಲೇಜುಗಳಲ್ಲಿ ಅದರ ಅರಿವಿಲ್ಲ. ನಾವು ಹೇಳೋದು ಟೋಟಲಾಗಿ ಒಬ್ಬ BA ಡಿಗ್ರಿ ಪ್ರಾರಂಭಕ್ಕೆ ಅವನಿಗೆ ಸೆಂಟ್ರಲ್ ಗೌರ್ಮೆಂಟ್ದು ಏನು ಅವಕಾಶ ಅದ, ಬ್ಯಾಂಕ್ನಾಗ ಏನು ಅವಕಾಶ ಅದ, ರೈಲ್ವೇಲಿ ಏನು ಅವಕಾಶ ಅದ, ಆರ್ಮಿಯಲ್ಲಿ ಏನು ಅವಕಾಶ ಅದ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಏನು ಅವಕಾಶ ಅದ, ನಿಮಗೆ ಆ ಒಂದು ಅರಿವಿನೇ ಅಲ್ಲಿಲ್ಲ ಅಂದಾಗ ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಇದ್ದರೂ ಕೂಡ ಅದು ಹೊರಗೆ ಬರೋದಿಲ್ಲ. ಅದಕ್ಕೆ ನಮ್ಮ ಸಿದ್ದೇಶ್ವರಪ್ಪರು ಒಂದು ಕತೆ ಹೇಳ್ತಾಯಿದ್ರು. ಅವನ ಒಬ್ಬ ಭಿಕ್ಷುಕ ಒಂದು ಪ್ಲೇಟ್ ಇಟ್ಕೊಂಡು ನಾವು ಏನಂತೀವಲ್ಲ ಅದನ್ನು ಭಿಕ್ಷೆ ಬಿಡ್ತಿದ್ನಂತ. ಅದು ಯಾವುದಾಗಿತ್ತು? ಅದು ಬಂಗಾರದಾಗಿತ್ತಂತ. ಆದರೆ ಅದು ಬಂಗಾರದ ಪ್ಲೇಟ್ ಅದನ್ನೋದು ಅವನಿಗೆ ಸಾಯೋರಿಗೂ ಗೊತ್ತಾಗಲಿಲ್ಲ. ಯಾಕೆ ಅಂತಂದ್ರೆ ಅದನ್ನು ಯಾರೂ ತಿಳಿಸ್ಕೊಳ್ಳೋಕ್ಕಾಗಿಲ್ಲ. ಹಂಗೆ ಒಂದು ಪ್ರತಿಭೆ ಅದು ನಮ್ಮಲ್ಲಿ. ಇದನ್ನು ಮಾಡಪ್ಪ, ಇಂಥ ಅವಕಾಶ ಅದ ಅನ್ನೋದು ಭಾಳಷ್ಟು ವಿದ್ಯಾರ್ಥಿಗಳು ಗೊತ್ತಿಲ್ಲ. ಡಿಗ್ರಿ ಮುಗಿಸಿ ಬಂದಿರ್ತಾರೆ, ಎಲ್ಲ ಮುಗಿದು ಎಲ್ಲ ನಮ್ಮಲ್ಲಿ ಬಂದಾಗ ಕೂಡ ನಾವು ಕೇಳ್ತಿರ್ತೀವಿ, ನೀವು ಇದ್ರಾಗ ಎಷ್ಟು ಮಂದಿ ಪ್ರತಿದಿನ ದಿನಪತ್ರಿಕೆ ಓದಿರಿ? ಕೈ ಎತ್ತರ ಹೇಳ್ತೀವಿ. ಯಾರೂ ಎತ್ತದಲ್ಲ. ಯಾಕೆ ಎತ್ತದಲ್ಲ? ನಾವು ಕಲಿಸ್ಕೊಟ್ಟಿಲ್ಲ. ನೀ ಕಾಂಪಿಟೇಷನ್ ಜಗತ್ತಿಗೆ ಹೋಗ್ಬೇಕಾದ್ರೆ ದಿನಪತ್ರಿಕೆ ಓದಬೇಕಪ್ಪ. ನೀ ಕಾಂಪಿಟೇಷನ್ ಜಗತ್ತಿಗೆ ಹೋಗಿ ಇಂಗ್ಲೀಷ್ ಚೆನ್ನಾಗಿ ಕಲಿಬೇಕು. ನೀವು ಕಾಂಪಿಟೇಷನ್ ಜಗತ್ತಿಗೆ ಹೋಗ್ತಾರೆ ನೀನು ಗಣಿತ ಬೇಸಿಕ್ ಗೊತ್ತಿರಬೇಕು, ಮೆಂಟಾಲಿಟಿ ಇದನ್ನು ಹೇಳೋರ್ಕೆ ಅವರು ಸಹಜವಾಗಿ ಸರ್ಟಿಫಿಕೇಟ್ ತೊಗೊಂಬರ್ತಾರೆ, ಕಾಂಪಿಟೇಷನ್ಗೆ ನಾವು ರೆಡಿಯಾಗಿ ಬರ್ತಾವೆ, ಸಕ್ಸಸ್ ರೇಟ ಕಡಿಮೆ ಆಗ್ತವೆ. ಇದು ಎಲ್ಲೇ ಹೋದರೂ ಗೈಡೆನ್ಸ್ ಭಾಳ ಇಂಪಾರ್ಟೆಂಟ್, ಮಾರ್ಗದರ್ಶನ ಭಾಳ ದೊಡ್ಡ ಕೊಡುಗೆ. ಇವಾಗ ಫೈನಲಿ ಸರ್ ಲಾಸ್ಟ್ ಕ್ವಶನ್, ಚಾಣಕ್ಯ ಅಕಾಡೆಮಿ 25 ವರ್ಷದಿಂದ ಒಂದು ಲೆಗಸಿ ಮೇಂಟೈನ್ ಮಾಡ್ಕೋದು ಬರತ್ತದ ಸರ್. ಇನ್ ಫ್ಯೂಚರ್ ಚಾಣಕ್ಯ ಅಕಾಡೆಮಿದು ನಾವು ಬೇರೆ ಬೇರೆ ಬ್ರಾಂಚಸ್ ನೋಡ್ಬೋದಾ ಸರ್? ಆ ಕಡೆ ಈ ಕಡೆ ಎಲ್ಲ ಒಂದು ಈ ಕ್ಷೇತ್ರ ಏನದಲ್ಲ, ಬ್ರ್ಯಾಂಚ್ ಮಾಡಿ ಸಕ್ಸಸ್ ಆಗಕ್ಕಾಗೋದಿಲ್ಲ. ಯಾಕಂದ್ರೆ ಸಂಸ್ಥೆ ನಡೆಸೋರು ಅದರ ಜೊತೆನೇ 24 ತಾಸು ಇದ್ದಾಗೆ ಅದು ಯಶಸ್ವಿ ಆಗ್ತದೆ. ಕಾರಣ ಏನಂತಂದ್ರೆ ಇಲ್ಲಿ ಪ್ರತಿದಿನ ಸಮಸ್ಯೆ ಇರ್ತವೆ, ಪ್ರತಿದಿನ ಚಾಲೆಂಜ್ ಅದ ಇಲ್ಲಿ. ಆಮೇಲೆ ನೀನು ಆ ಚಾಲೆಂಜಿಗೆ ನೀವು ಎಷ್ಟು ಸ್ಪಂದನೆ ಮಾಡ್ತೀರಲ್ಲ ಅಷ್ಟು ಅದ್ರ ಬೆಳವಣಿಗೆ ಆಗ್ತದೆ. ನೀವು ಇವತ್ತು ನನಗೆ ಅವಕಾಶ ಅದ, ಒಳ್ಳೆಯ ಹೆಸರದ, ಎಲ್ಲರೂ ಕೇಳ್ತಾರೆ ಇಲ್ಲೊಂದು ಬ್ರ್ಯಾಂಚ್ ಮಾಡಿರಿ, ಇಲ್ಲೊಂದು ಬ್ರ್ಯಾಂಚ್ ಮಾಡಿರಿ ಅಂತ ಹೇಳ್ತಾರೆ. ನಾನು ಇವತ್ತು ಕೂಡ ಮಾಡೋಕ್ಕೆ ಹೋಗಿಲ್ಲ. ನಾವು ಒಂದು ವೇಳೆ ಮಾಡಿದ್ದೇ ಆದ್ರೆ ಈ ಕ್ವಾಲಿಟಿ ಕೊಳ್ಳೋಕ್ಕಾಗೋದು. ಈ ಕ್ವಾಲಿಟಿ ನೀನು ಈಗ ಸದ್ಯ ಅಲ್ಲಿ ಬೆಂಗಳೂರಲ್ಲಿ ಮಾಡಿದ್ರಿ ಅಥವಾ ಬೇರೆ ಕಡೆ ಮಾಡಿದ್ರಿ, ಅಲ್ಲಿ ಹುಡುಗಗೆ ಏನೋ ಸಮಸ್ಯೆ ಅದ, ಏನೋ ವಿಷಯ ತಿಳಿತಾ ಇಲ್ಲ, ಅದನ್ನು ಪರಿಹರಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವನಿಗೆ ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ.
ನಮ್ಗೆ ಇನ್ನು ಯಾರೋ ಬರ್ತಾರೆ, ಸರ್ ನಿಮ್ಮ ಹೆಸರಲ್ಲೇ ನಾವು ಮಾಡ್ತೀವಿ ರೀ ಅಂತ. ನಮ್ಮ ಹೆಸರಲ್ಲೇ ಬೇಡ, ನೀವು ವ್ಯಕ್ತಿಗಳನ್ನ ಕರ್ಕೊಂಬರ್ರಿ, ಯಾರ್ಯಾರು ಟೀಚರ, ನಾವು ತರಬೇತಿ ಕೊಡ್ತೀವಿ ಅವರಿಗೆ, ಏನು ಹೇಳ್ಬೇಕು ಕಲಿಸ್ಕೊಡ್ತೀವಿ, ನೀವೇ ಅಲ್ಲಿ ಸೆಂಟ್ರ್ ತೆಗೀರಿ. ಬಟ್ ನಾವಲ್ಲಿ ಬರೋದಲ್ಲ. ಇಲ್ಲೇನದಲ್ಲ, ಇಲ್ಲಿ ಎಷ್ಟೇ ಬಂದರೂ ಕೂಡ ಕೇಂದ್ರ ಸ್ಥಾನದಲ್ಲೇ ಅದರ ತರಬೇತಿಯನ್ನು. ಆಮೇಲೆ ಇನ್ನೊಂದು ನಾವು ನೋಡಿ, ಯಾರ್ಯಾರು ಭಾಳ ಮಂದಿ ಬ್ರ್ಯಾಂಚ್ಗಳು ಮಾಡ್ಯಲ್ಲ ಅವರು ಎಲ್ಲರೂ ಫೇಲ್ ಆಗ್ಯಾರ ನಮ್ಮ ಕರ್ನಾಟಕ. ಕಾರಣ ಇದು ಈ ಒಂದು ಈ ಸರ್ವಿಸ್ ಸೆಕ್ಟರ್ದಲ್ಲಿ ಮಾಲಕರೇ ಅಲ್ಲಿ ಕೇಂದ್ರವಾಗಿರಬೇಕು. ಅಂದಾಗ ಆ ಹಿಡಿತು ಬೀಳ್ತದೆ, ಗ್ರಿಪ್ ಸಿಗುತ್ತದೆ. ಈಗ ನಮ್ಮ ಬೇಡ ಎಜುಕೇಷನ್ ಇನ್ಸ್ಟಿಟ್ಯೂಟ್ ತೊಗೊಳ್ಕೊಳ್ಳಿ, ಕರ್ನಾಟಕದ ಅತಿ ಹೆಚ್ಚು ಕ್ಯಾಪಿಟಲಿಸ್ಟ್ ಬಂಡವಾಳ ಇರುವಂಥವ್ರು ಒಂದು ಭಾಗ. ಕೆಲವ್ರು ಏನು ಮಾಡ್ಯಾರ, ಒಳ್ಳೆ ಬಿಲ್ಡಿಂಗ್ ಮಾಡ್ಯಾರ, ಎಲ್ಲ ಫೆಸಿಲಿಟೀಸ್ ಅದ, ಅಡ್ಮಿಷನ್ ಬರ್ತಾಯಿಲ್ಲ ಹುಡುಗರು. ಅದೇ ಒಬ್ಬ ಮಾಲಕ, ಖಾಸಗಿ ವ್ಯಕ್ತಿ, ಅವನು ಒಂದು ಸಂಸ್ಥೆ ಇಟ್ಕೊಂಡು ಅವ್ನು ಕುರ್ಚಿ ಹಾಕೊಂಡು ಅಲ್ಲೇ ಗಿಡಕ್ಕೆ ಕೂತಿರ್ತಾನೆ, ಆ ಸಂಸ್ಥೆ ಸಕ್ಸಸ್ ಆಗಿ. ಕಾರಣ ಅಂದ್ರೆ ಆ ಮಾಲಕ ಅದನಂದ್ರೆ ಶಿಕ್ಷಕರು ರೆಗ್ಯುಲರ್ ಕ್ಲಾಸ್ ತೊಗೋತಾರೆ, ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ. ಇದು ನಾನು ಕಂಡುಕೊಂಡಂಥ ಸತ್ಯ. ಅದಕ್ಕೆ ಹೊಸ ಒಂದು ಇದೆಯಲ್ಲ. ಬಟ್ ನಮ್ಮ ಕೆಲವ್ರು ಬರ್ಲಿಕ್ಕಾಗಲಾರ್ದ್ರೆ ಇತ್ತೀಚೆಗೆ ಕೋವಿಡ್ ನಂತರ ಏನಾಗ್ಯದ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಹೆಚ್ಚಾಗ್ಯದ. ಆನ್ಲೈನ್ ಕ್ಲಾಸ್ಗಳು ಕೂಡ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಹೊಸದು. ಬಟ್ ಬ್ರ್ಯಾಂಚ್ ಮಾಡೋದು ನನ್ನ ತಲೆಯೊಳಗೆ ಇಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಕನ್ನಡಾಲಜಿ ಸರ್. ಭಾಳ ಖುಷಿ ಆಯ್ತು ಸರ್, ಇಷ್ಟೊಂದು ಟೈಮ್ ಕೊಟ್ಟರೆ ನಮಗಿಂತ ನಮ್ಮ ತಂದೆಯವ್ರು ಭಾಳ ಖುಷಿಯಾಗಿರ್ತಾರೆ ಈ ವಿಡಿಯೋ ನೋಡಿ. ತಮಗೂ ಧನ್ಯವಾದಗಳು. ಇದೇ ರೀತಿ ತಮ್ಮ ಸೇವೆ ಮುಂದುವರಲಿ ಅಂತ ಆಶಿಸುತ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್.